ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ ಯಯೈವೇದಂ ಸಚ್ಚಿನ್ನಿರುಪಮ ನಿಜಾನಂದ ನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನ ವಿಜಯತೆ ಮಧ್ಧೃತಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ಭಾಗವತ ಜ್ಞಾನ ಸತ್ರದ ಅಂಗವಾಗಿ ನಡೀತಾ ಇರುವಂತಹ ಭಾಗವತ ಪ್ರವಚನದಲ್ಲಿ 9ನೇ ಸ್ಕಂದದ ಕೊನೆಯ ಒಂದು ಪ್ರವಚನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇಂದಿನ ಒಂದು ದಿವಸದ ಪ್ರವಚನ ಸೇವೆಯನ್ನು ಆರ್ ವಿಜೇಂದ್ರ ರಾವ್ ಎನ್ನುವಂಥವರು ಸಲ್ಲಿಸಿದ್ದಾರೆ. ಅವರಿಗೆ ಪರಮಾತ್ಮ ವಿಶೇಷವಾದಂಥ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ, ನಿನ್ನೆಯ ದಿವಸ ನಾವು ಆ ನವಮಸ್ಕಂದದಲ್ಲಿ ಬಂದಂತಹ ಅನೇಕ ರಾಜ ಮಹಾರಾಜರುಗಳ ಚರಿತ್ರೆ, ಅದರಲ್ಲೂ ಕೂಡ ವಿಶೇಷವಾಗಿ ಅನೇಕ ರಾಜ ಮಹಾರಾಜರುಗಳ ಚರಿತ್ರೆ, ಅದರಲ್ಲೂ ಕೂಡ ವಿಶೇಷವಾಗಿ ಪರಮಾತ್ಮನ ಒಂದು ಅದ್ಭುತವಾದಂತಹ ಅವತಾರ ಪರಶುರಾಮ ಅವತಾರ. ಪರಮಾತ್ಮ ಜಮದಗ್ನಿ ಋಷಿಗಳ ಪುತ್ರನಾಗಿ ಅನೇಕ ರೀತಿಯಾದಂತಹ ದುಷ್ಟಕ್ಷತ್ರಿಯರು ಸಮಗ್ರವಾಗಿ 21 ಸಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಭೂಮಿಯ ಮೇಲೆ ಇದ್ದಂತಹ ಎಲ್ಲ ದುಷ್ಟಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿ ಭೂಮಿಯ ಮೇಲೆ ಧರ್ಮ ಉಳಿಬೇಕು, ಒಂದೇ ಉದ್ದೇಶ. ಆ ಒಂದು ಹಿನ್ನೆಲೆಯಲ್ಲಿ ಕ್ಷತ್ರಿಯರ ಸಂಹಾರವನ್ನು ಮಾಡಿ ಅವರ ರಕ್ತದಿಂದಾಗಿ ಸರೋವರಗಳನ್ನೇ ನಿರ್ಮಾಣ ಮಾಡಿದರು ಸಮಂತ ಪಂಚಕದಲ್ಲಿ. ಮತ್ತು ಅವರ ಶಿರಸ್ಸಿನಿಂದಾಗಿ ಪರ್ವತಗಳ ನಿರ್ಮಾಣವನ್ನು ಮಾಡಿದರು. ಹೀಗೆ ದುಷ್ಟಕ್ಷತ್ರಿಯರ ಸಂಹಾರವನ್ನು ಮಾಡಿ ಭೂಮಿಯ ಮೇಲೆ ಧರ್ಮ ಉಳಿಯುವಂತೆ ವಿಶೇಷವಾಗಿ ಅನುಗ್ರಹ ಮಾಡಿದರು ಅಂತ ಅಷ್ಟು ವಿಚಾರ ಆಗಿತ್ತು. ಮತ್ತು ಮುಂದೆ 15ನೇ ಅಧ್ಯಾಯದಲ್ಲಿ ಯಯಾತಿ ರಾಜನ ಚರಿತ್ರೆ ಅತ್ಯಂತ ಪ್ರಸಿದ್ಧವಾದಂತಹ ಚರಿತ್ರೆ. ಶುಕಾಚಾರ್ಯರು ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯತಿರಿ ಯಯಾತಿ ಸಂಯಾತಿ ಆಯಾತಿ ವಿಯತಿ ಕೃತಿ ಷಡಿಮೇ ನಹುಷಸ್ಯಾಸ್ಯ ಇಂದ್ರಿಯಾಣೀವ ದೇಹಿನಃ ಅಂತ. ನಹುಷ ಎನ್ನುವಂಥ ದೊಡ್ಡ ಚಕ್ರವರ್ತಿ, ಆ ನಹುಷ ಚಕ್ರವರ್ತಿಗೆ ಒಟ್ಟು 6 ಜನ ಗಂಡು ಮಕ್ಕಳು ಅಂತ. ಹೆಸರೇನು? ಯತಿ, ಯಯಾತಿ, ಸಂಯಾತಿ, ಆಯಾತಿ, ವಿಯತಿ, ಕೃತಿ ಅಂತ 6 ಜನ ಮಕ್ಕಳಿದ್ದರು. ಅವರೆಲ್ಲ ಹೇಗಿದ್ದರು ಅಂತಂದರೆ, ಇಂದ್ರಿಯಾಣೀವ ದೇಹಿನಃ ಅಂತ, ಆತ್ಮನಿಗೆ 6 ಇಂದ್ರಿಯಗಳಿರುವಂತೆ ನಹುಷ ಮಹಾರಾಜನಿಗೆ 6 ಜನ ಉತ್ತಮವಾದಂಥ ಗಂಡು ಮಕ್ಕಳಿದ್ದರು. ಅದರಲ್ಲಿ ಯತಿ ಎನ್ನುವಂತಹ ಹಿರಿಯ ಮಗ, ಸಾಮಾನ್ಯವಾಗಿ ಎಲ್ಲೇ ಆಗಲಿ ಹಿರಿಯ ಮಗನಿಗೆ ಪ್ರಾಶಸ್ತ್ಯ ಜಾಸ್ತಿ. ಹಾಗಾಗಿ ಆ ನಹುಷ ಮಹಾರಾಜನು ಕೂಡ ಯತಿ ಎನ್ನುವಂತಹ ಮಗನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಹೊರಟ. ಆದರೆ ಯತಿ ಹೇಳ್ತಾನೆ, ನನಗೆ ಯಾವ ರಾಜ್ಯ ಒಂದು ವೈಭೋಗ ಯಾವುದೂ ಕೂಡ ಬೇಡ. ಯಾಕೆಂದರೆ ಅದು ರಾಜ್ಯದಲ್ಲಿ ಆಸಕ್ತನಾದರೆ ಏನಾಗ್ಬಿಡುತ್ತೆ, ವೈಭೋಗ ಪಡ್ಬೋದು, ಆದರೆ ವೈರಾಗ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ವೈಭವ ಬೇಡ, ವೈರಾಗ್ಯ ಬೇಕು, ಪರಮಾತ್ಮನ ಬಗ್ಗೆ ಜ್ಞಾನ ಬೇಕು ಅಂತ ಅವನೇ ಮಾಡಿದ. ಯತಿ ರಾಜ್ಯವನ್ನೇ ನಿರಾಕರಣ ಮಾಡಿಬಿಟ್ಟ. ಕೊನೆಗೆ ಮುಂದಿನವರು ಯಾರು? ಯಯಾತಿ, 2ನೇ ಮಗ. ಕೊನೆಗೆ ಯಯಾತಿ ರಾಜನ ಮಗನನ್ನು ಕೇಳಿದಾಗ ಯಯಾತಿ ಅವಶ್ಯವಾಗಿ ನಾನು ರಾಜ್ಯಭಾರ ಮಾಡ್ತೇನೆ ಅಂತ ಹೇಳಿ ವೈಭವದಿಂದಾಗಿ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿದ. ಈ ಸಂದರ್ಭದಲ್ಲಿ ಅವನಿಗೆ ಮದುವೆ ಕೂಡ ಆಯಿತು. ಮದುವೆಯಾದದೊಂದು ವಿಚಿತ್ರವಾದಂತಹ ಪ್ರಸಂಗ. ಅಲ್ಲಿ ಏನಾಗಿತ್ತು, ಒಂದ್ಸಲ ದೈತ್ಯರ ರಾಜ ವೃಷಪರ್ವ ಅಂತ. ದೈತ್ಯರ ರಾಜ ವೃಷಪರ್ವ, ದೈತ್ಯರ ಗುರುಗಳ್ಯಾರು? ಶುಕ್ರಾಚಾರ್ಯರು.
ಇವರಿಬ್ಬರಿಗೂ ಒಬ್ಬೊಬ್ಬರು ಹೆಣ್ಣು ಮಕ್ಕಳಿದ್ದರು. ಯಾರು? ವೃಷಪರ್ವರಾಜನ ಮಗಳು ಶರ್ಮಿಷ್ಠೆ, ಶುಕ್ರಾಚಾರ್ಯರ ಮಗಳು ದೇವಯಾನಿ. ಅರ್ಥಾತ್ ದೈತ್ಯ ರಾಜ ಮತ್ತು ದೈತ್ಯ ಗುರುಗಳು ಅವರಿಬ್ಬರಿಗೆ ಇಬ್ಬರು ಹೆಣ್ಣು ಮಕ್ಕಳು, ದೇವಯಾನಿ ಮತ್ತು ಶರ್ಮಿಷ್ಠೆ ಅಂತ. ಇವರಿಬ್ಬರು ಕೂಡ ಸ್ನೇಹಿತೆಯರು. ಯಾಕಂದರೆ ಒಂದೇ ವಯಸ್ಸು ಮತ್ತು ಗುರುಗಳು ಅಂದ ತಕ್ಷಣ ಅರಮನೆಯಲ್ಲೇ ಜಾಸ್ತಿ ಇರ್ತಾ ಇದ್ರು. ಹಾಗಾಗಿ ಶರ್ಮಿಷ್ಠೆ ಮಧ್ಯೆ ಮತ್ತು ದೇವಯಾನಿ ಮಧ್ಯೆ ಉತ್ತಮವಾದಂಥ ಸ್ನೇಹ ಇತ್ತು. ಭಾರೀ ಸ್ನೇಹದಿಂದಾಗಿ ಎಲ್ಲರೂ ಕೂಡ ಇದ್ದರು. ಒಂದು ಸಲ ಏನಾಯಿತು, ಈ ದೇವಯಾನಿ, ಶರ್ಮಿಷ್ಠೆ ಮತ್ತು ಅವರ ಸ್ನೇಹಿತೆಯರು ಎಲ್ಲರೂ ಕೂಡ ಸೇರಿಕೊಂಡು ಜಲಾಶಯಂ ಸಮಾಸಾದ್ಯ ಕನ್ಯಾ ಕಮಲಲೋಚನಾ ಅಂತ ಅವರ ಕಣ್ಣುಗಳು ಹೇಗಿದ್ದು ಅಂತ ಭಾಗವತ ಹೇಳುತ್ತೆ. ಕಮಲಲೋಚನಾ, ಕಮಲದಂಥ ಸುಂದರವಾದಂಥ ಕಣ್ಣುಗಳು. ಆ ಸುಂದರ ಕಣ್ಣಿನ ಹೆಂಗಳೆಯರೆಲ್ಲರೂ ಕೂಡ ಸೇರಿಕೊಂಡು ಒಂದು ಸರೋವರಕ್ಕೆ ಹೋಗಿರ್ತಾರೆ. ಸರೋವರದಲ್ಲಿ ತೀರೇ ನ್ಯಸ್ಯ ದುಕೂಲಾನಿ, ದುಕೂಲ ಅಂದರೆ ಬಟ್ಟೆಯನ್ನೆಲ್ಲ ತೀರದಲ್ಲಿ ಇಟ್ಟು ಸ್ನಾನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು, ಆಕಾಶ ಮಾರ್ಗದಲ್ಲಿ ರುದ್ರದೇವರು ಸಂಚಾರ ಮಾಡ್ತಾ ಇದ್ರು ಅಂತೆ. ಗಿರೀಶಂ ಸಹ ದೇವಿಯ ಅಂತ ಪಾರ್ವತಿ ದೇವಿಯೊಟ್ಟಿಗೆ ಸೇರಿಕೊಂಡು ತಾವು ಎತ್ತಿನ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ. ಅದನ್ನು ಇವರು ನೋಡ್ತಾರೆ. ಯಾರು? ಈ ಹೆಂಗಸರು. ಅವರಿಗೆ ನಾಚಿಕೆಯಾಗಿಬಿಡುತ್ತೆ. ಯಾಕೆಂದರೆ ರುದ್ರದೇವರು ಸಂಚಾರ ಮಾಡ್ತಾ ಇದ್ದಾರೆ, ನಮಗೆ ಮೈ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲ ಅಂತ ತಕ್ಷಣ ಏನು ಮಾಡ್ತಾರೆ, ತೀರಕ್ಕೆ ಬಂದು ಸರೋವರದಿಂದಾಗಿ ಮೇಲಕ್ಕೆ ಬಂದು ಬಟ್ಟೆ ಹಾಕೊಂಡ್ಬಿಡ್ತಾರೆ. ಹಾಕೋಬೇಕಾದ್ರೆ ಅವ್ರಿಗೆ ಟೈಮ್ ಏನು ಜಾಸ್ತಿ ಇಲ್ಲ, ಅರ್ಜೆಂಟ್ ಬಟ್ಟೆ ಹಾಕೊಂಡ್ಬಿಟ್ರು. ಈ ಸಂದರ್ಭದಲ್ಲಿ ಏನಾಯಿತು, ಶರ್ಮಿಷ್ಠೆ ಅಂದರೆ ಶುಕ್ರಾಚಾರ್ಯರ ಮಗಳು ಅವಸರದಲ್ಲಿ ದೇವಯಾನಿ ಬಟ್ಟೆಯನ್ನು ಹಾಕೊಂಡ್ಬಿಟ್ಲು ಅಂತೆ. ಅಂದ್ರೆ ಏನಾಯ್ತು, ಇಲ್ಲಿ ಶರ್ಮಿಷ್ಠೆಯೊಬ್ಬ ಗುರುಗಳ ಮಗಳು, ಒಬ್ಬ ಬ್ರಾಹ್ಮಣನ ಕನ್ಯೆ. ದೇವಯಾನಿ ಯಾರು? ಒಬ್ಬ ಕ್ಷತ್ರಿಯ ಕನ್ಯೆ. ಇಲ್ಲಿ ಏನಾಯಿತು, ಒಬ್ಬ ಸಾಮಾನ್ಯ ಗುರುಗಳ ಮಗಳು ರಾಜನ ಮಗಳ ಬಟ್ಟೆಯನ್ನು ಹಾಕೊಂಡ್ಬಿಟ್ಲು. ಅದರಿಂದ ಏನಾಯಿತು, ದೇವಯಾನಿಗೆ ಭಾರಿ ಸಿಟ್ಟು ಬಂದ್ಬಿಡ್ತು ಅಂತೆ. ಶರ್ಮಿಷ್ಠೆಗೆ ಭಾರಿ ಸಿಟ್ಟು ಬಂದ್ಬಿಡ್ತು. ಇದರಿಂದಾಗಿ ಅವಳು ಹೇಳ್ತಾಳೆ, ಈ ಇವಳೊಬ್ಬಳು ಸಾಮಾನ್ಯ ದಾಸಿ ಕನ್ಯೆ, ಇವಳಿಗೆ ಎಷ್ಟು ಅಹಂಕಾರ, ನನ್ನ ಬಟ್ಟೆಯನ್ನು ಹಾಕಿಕೊಳ್ಳುವಷ್ಟು ಅಹಂಕಾರ ಬಂತ ಇವಳಿಗೆ ಅಂತ ಅವಳೇ ಮಾಡ್ತಾಳೆ. ಅಲ್ಲಿಯೇ ಒಂದು ಬಾವಿ ಇರುತ್ತೆ. ಆ ಬಾವಿಗೆ ಅವಳನ್ನು ನೂಕಿ ಬಿಡ್ತಾಳೆ. ನೀರಿಲ್ಲದೆ ಇದ್ದಂತಹ ಒಂದು ಒಣಗಿರುವಂಥ ಬಾವಿ. ಆ ಬಾವಿಗೆ ಅವಳನ್ನು ದೂಡಿ ತಾನು ತನ್ನ ಅರಮನೆಗೆ ಹೋಗಿಬಿಡ್ತಾಳೆ. ಈ ರೀತಿ ಆಯಿತು. ಶರ್ಮಿಷ್ಠೆಗೆ ದೇವಯಾನಿಗೆ ಭಾರಿ ಸಿಟ್ಟು ಬಂದುಬಿಡ್ತು. ಯಾಕೆಂದರೆ ಇವತ್ತು ಆ ವೃಷಪರ್ವ ಎನ್ನುವಂತಹ ರಾಜ ದಾನವರ ರಾಜನಾಗಿ ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಏನು, ನನ್ನ ತಂದೆ ಉಪದೇಶ ಮಾಡಿರುವಂತಹ ವಿದ್ಯೆಯಿಂದಾಗಿ ಅವನು ಇವತ್ತು ಮಾಡ್ತಾ ಇದ್ದಾನೆ. ಆದರೆ ಒಬ್ಬ ಗುರುಗಳ ಮಗಳು ಅಂತ ಎನ್ನುವಂಥ ಸಣ್ಣ ಕಾರುಣ್ಯವು ಕೂಡ ಇಲ್ಲದೇನೆ ನನ್ನನ್ನು ಬಾವಿಗೆ ತಳ್ಳಿಬಿಟ್ಲು ಅಂತ ದೇವಯಾನಿಗೆ ಭಾರಿ ಸಿಟ್ಟು ಬಂದುಬಿಡ್ತು. ಆದರೆ ಬಾವಿಯಿಂದ ಮೇಲಿದ್ದು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅತ್ಯಂತ ದೊಡ್ಡದಾದಂಥ ಬಾವಿ, ನೀರು ಕೂಡ ಇಲ್ಲ. ಹೀಗೆ ಅಂತ ಬಾವಿಯಲ್ಲಿ ಬಿದ್ದಿದ್ದಾಳೆ. ಆವಾಗ ಏನಾಯಿತು, ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿಗೆ ಯಯಾತಿ ಎನ್ನುವಂಥ ರಾಜ ಬಂದ. ಈ ಯಯಾತಿ ರಾಜ ಕಾಡಿಗೆ ಬಂದ. ಬಾವಿಯಲ್ಲಿ ದೇವಯಾನಿ ಬಿದ್ದಿದ್ದಾಳೆ. ಬಿದ್ದದ್ದಲ್ಲಿ ಯಾವುದೋ ಊರಿನಲ್ಲಿ ಅಲ್ಲ, ಕಾಡಿನಲ್ಲಿರುವಂಥ ಬಾವಿ. ಸುತ್ತಮುತ್ತಲು ಯಾರೂ ಕೂಡ ಇಲ್ಲ. ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿ ಯಯಾತಿ ರಾಜ ಬಂದ. ತಸ್ಯಾಂ ಗತಾಯಾಂ ಸ್ವಗೃಹಂ ಯಯಾತಿ ಮೃಗಯಾಚರನ್. ಮೃಗಯ ಅಂದರೆ ಬೇಟೆ. ನಿನ್ನೆ ನಾನು ಹೇಳಿದೆ, ರಾಜರಿಗೆ ಬೇಟೆಯಾಡುವುದು ಒಂದು ವಿನೋದವೂ ಹೌದು, ಸ್ವಧರ್ಮವೂ ಹೌದು. ಹಾಗಾಗಿ ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಬಂದ. ಕಾಡಿಗೆ ಬಂದಾಗ ಆ ಬಾವಿ ಹತ್ರ ಹೋಗಿ ನೋಡ್ತಾನೆ, ಬಾವಿಯಲ್ಲಿ ಒಂದು ಸುಂದರವಾದಂತಹ ಕನ್ಯೆ ಬಿದ್ದಿದ್ದಾಳೆ. ಕೊನೆಗೆ ನೋಡಿ, ಆ ಶರ್ಮಿಷ್ಠೆಗೆ ಎಷ್ಟು ಅಹಂಕಾರ ಅಂತಂದರೆ, ದೇವಯಾನಿಯನ್ನು ಬಾವಿಗೆ ದೂಕಬೇಕಾದರೆ ಅವಳ ಮೈ ಮೇಲಿದ್ದಂತಹ ಬಟ್ಟೆಯನ್ನು ಕಿತ್ತುಕೊಂಡು ಬಿಸಾಕಿದ್ಲಂತೆ. ಅರ್ಥಾತ್ ದೇವಯಾನಿ ಬಾವಿಯಲ್ಲಿ ನಗ್ನಳಾಗಿ ಬಿದ್ದಿದ್ದಾಳೆ. ಬಂದು ನೋಡಿದ ಯಯಾತಿ ರಾಜ, ಭಾರೀ ಒಳ್ಳೆಯ ಸಾತ್ವಿಕ ರಾಜ, ತನ್ನ ಬಟ್ಟೆಯನ್ನು ಅವಳಿಗೆ ಕೊಟ್ಟು ಬಟ್ಟೆಯನ್ನು ಉಟ್ಟುಕೊಂಡ ಮೇಲೆ ಅವಳನ್ನು ಮೇಲಕ್ಕೆ ಎತ್ತಿದ. ಮೇಲಕ್ಕೆ ಎತ್ತಿದಾಗ ದೇವಯಾನಿಗೆ ಭಾರಿ ಸಂತೋಷ ಆಗಿಬಿಡ್ತು ಅಂತೆ. ಯಾಕೆಂದರೆ ನಾನಿರೋದೆಲ್ಲಿ, ಬಾವಿಯಲ್ಲಿ. ಬಾವಿ ಇರೋದೆಲ್ಲಿ, ಕಾಡಿನಲ್ಲಿ. ಸುತ್ತಮುತ್ತಲು ಯಾರೂ ಕೂಡ ಇಲ್ಲ. ಏಕಾಂಗಿಯಾದಂಥ ಹೆಣ್ಣು ಮಗಳಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಮೈ ಮೇಲೆ ಬಟ್ಟೆ ಕೂಡ ಸರಿಯಾಗಿಲ್ಲ. ಹಾಗಾಗಿ ಬೇರೆ ಯಾರಾದರೂ ಗಂಡಸರಾಗಿಬಿಟ್ಟು ಏನೇನು ಮಾಡಿಬಿಡ್ಬೋದಾಗಿತ್ತು. ಆದರೆ ಯಯಾತಿ ಮಹಾರಾಜ ಯಾವ ಒಂದು ಕೆಟ್ಟ ಕಾರ್ಯವನ್ನು ಮಾಡದೇನೆ ತನ್ನ ಮೈ ಮೇಲಿದ್ದಂತಹ ಬಟ್ಟೆಯನ್ನು ಅವಳಿಗೆ ತೆಗೆದುಕೊಟ್ಟು ನನ್ನ ರಕ್ಷಣೆ ಮಾಡಿದ್ದಾನೆ ಅಂತ ಅವನ ಮೇಲೆ ಏನಾಯಿತು, ಇವಳಿಗೆ ಪ್ರೀತಿ ಹುಟ್ಟಿತು ಅಂತೆ. ತಕ್ಷಣದಲ್ಲಿ ಪ್ರೀತಿ ಹುಟ್ಟಿತು. ಪ್ರೀತಿ ಹುಟ್ಟಿದಾಗ ಅವಳು ಹೇಳ್ತಾಳೆ,
ರಾಜನ್ಸ್ತೋಯ ಗೃಹೀತೋ ಮೇ ಪಾಣಿ ಪರಪುರಂಜಯ ಹಸ್ತಗ್ರಾಹೋ ಪರೋ ಮಾಬುತ್ ಗೃಹೀತಸ್ತೋಯ ಹಿಮೆ ಅಂತ ನೀನೇ ಮಾಡಿದ್ದೀಯ, ನನ್ನ ಕೈಯನ್ನು ಹಿಡಿದು ಮೇಲಕ್ಕೆ ಎತ್ತಿದ್ದೀಯ. ಕೈ ಹಿಡಿಯೋದು ಅಂದ್ರೇನು? ಪಾಣಿಗ್ರಹಣ. ಹಾಗಾಗಿ ಇಲ್ಲಿಯವರೆಗೂ ಕೂಡ ಯಾರೂ ನನ್ನ ಕೈಯನ್ನು ಹಿಡಿದಿಲ್ಲ, ನೀನು ನನ್ನ ಕೈಯನ್ನು ಹಿಡಿದಿದ್ದೀಯ. ಹಾಗಾಗಿ ಇನ್ನು ಮುಂದೆ ಯಾರೂ ಕೂಡ ನನ್ನ ಕೈಯನ್ನು ಹಿಡಿಬಾರದು ಬೇರೆಯವರು ಅಂತ. ತಾತ್ಪರ್ಯ ಏನು? ನನ್ನ ಕೈಯನ್ನು ಹಿಡಿದು ಮೇಲೆ ಕೆತ್ತಿದ್ದೀಯ, ಹಾಗಾಗಿ ನೀನೇ ನನ್ನ ಮದುವೆ ಆಗು ಅಂತ ಕೇಳ್ಕೊಂಡ್ಬಿಡ್ತಾಳೆ. ಯಾರು? ದೇವಯಾನಿ ಇವನನ್ನು, ಯಯಾತಿ ಮಹಾರಾಜನನ್ನು. ಯಯಾತಿ ಮಹಾರಾಜ ಒಬ್ಬ ಕ್ಷತ್ರಿಯನಾದಂತಹ ವ್ಯಕ್ತಿ, ದೇವಯಾನಿ ಒಬ್ಬ ಬ್ರಾಹ್ಮಣ ಕನ್ಯೆ. ಸರಿ, ಅವಾಗ ಅವಳು ಹೇಳ್ತಾಳೆ, ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ. ಯಯಾತಿ ರಾಜ ಹೇಳ್ತಾನೆ, ನೀನೊಬ್ಬ ಬ್ರಾಹ್ಮಣ ಕನ್ಯೆ, ನಾನೊಬ್ಬ ಕ್ಷತ್ರಿಯ ಪುರುಷ, ಹೇಗೆ ವಿವಾಹವಾಗೋದು ಅಂತ. ಆವಾಗ ಆ ದೇವಯಾನಿ ಹೇಳ್ತಾಳೆ, ದೇವಯಾನಿ ಯಾರು ಸಾಮಾನ್ಯಳಲ್ಲ, ಅವಳೊಬ್ಬ ಶುಕ್ರಾಚಾರ್ಯರಂತಹ ದೊಡ್ಡ ಜ್ಞಾನಿಗಳ ಮಗಳು. ಅವ್ರ ಬಗ್ಗೆ ಹೇಳಬೇಕಾದ್ರೆ ಉಶನ ಭಾರ್ಗವ ಕವಿಹಿ ಅಂತ ಬಹಳ ದೊಡ್ಡ ಜ್ಞಾನಿ, ಅದು ಶುಕ್ರಾಚಾರ್ಯರು. ಹಾಗಾಗಿ ಮಗಳಿಗೂ ಕೂಡ ಒಳ್ಳೆಯ ಜ್ಞಾನ ಇತ್ತು. ಅವಳು ಹೇಳ್ತಾಳೆ, ನೋಡು ರಾಜ, ಇದು ಈ ಸಂಬಂಧ ನಿನ್ನ ಸಂಬಂಧ ಅದು ಏನೋ ಸುಮ್ಮನೆ ಆಗಿದ್ದಲ್ಲ, ಈಶಕೃತೋ ವೀರ, ಇದು ಪರಮಾತ್ಮನೇ ನಮ್ಮಿಬ್ಬರನ್ನು ಕೂಡ ಸಂಬಂಧಪಡಿಸಿದ್ದಾನೆ. ಹಾಗಾಗಿ ನಾನು ಬ್ರಾಹ್ಮಣ ನೀನು ಕ್ಷತ್ರಿಯ ಅಂತ ವಿಚಾರ ಮಾಡೋದು ಬೇಡ, ಇದು ಪರಮಾತ್ಮನ ಸಂಕಲ್ಪ. ಹಾಗಾಗಿ ನಾವಿಬ್ಬರು ಕೂಡ ಅವಶ್ಯವಾಗಿ ಮದುವೆ ಆಗೋಣ ಎಂಬುದಾಗಿ ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳ್ತಾಳೆ ಅವಳು. ನೋಡಿ, ದೇವಯಾನಿ ಈಗ ಇದ್ದದ್ದು ಒಬ್ಬ ಬ್ರಾಹ್ಮಣ ಶರೀರದಲ್ಲಿ, ಆದರೆ ಅಲ್ಲಿ ಏನಾಗಿತ್ತು, ಅವಳಿಗೆ ಶಾಪ ಬಂದಿತ್ತು ಅಂತ ಅವಳೇ ಕಥೆಯನ್ನು ಹೇಳ್ತಾಳೆ. ಏನಂತ ನೋಡು ಯಯಾತಿ ರಾಜ, ನನಗೊಂದು ಶಾಪ ಇದೆ. ಆ ಶಾಪದ ಪ್ರಕಾರ ನಾನು ಮದುವೆಯಾದರೆ ಕ್ಷತ್ರಿಯನನ್ನೇ ಮದುವೆಯಾಗಬೇಕು, ಬ್ರಾಹ್ಮಣ ಮದುವೆ ಆಗ ಇಲ್ಲ ಅಂತ. ಯಾಕೆ ಅಂತ ಆ ಕಥೆಯನ್ನು ಹೇಳಿಕ್ಕೆ ಶುರು ಮಾಡ್ತಾಳೆ. ಈ ಬೃಹಸ್ಪತ್ಯಾಚಾರ್ಯರು ಮತ್ತು ಶುಕ್ರಾಚಾರ್ಯರು ಅಂತ ಇಬ್ಬರು ದೊಡ್ಡ ಗುರುಗಳು. ಬೃಹಸ್ಪತ್ಯಾಚಾರ್ಯರು ಯಾರು? ದೇವತೆಗಳ ಗುರುಗಳು. ಶುಕ್ರಾಚಾರ್ಯರು ದೈತ್ಯರ ಗುರುಗಳು. ಇಬ್ಬರು ದೊಡ್ಡ ಮಹಾಮೇಧಾವಿಗಳು, ಜ್ಞಾನಿಗಳು, ಅನೇಕ ವಿದ್ಯೆಗಳೆಲ್ಲ ಗೊತ್ತಿದ್ದು. ಆದರೆ ಶುಕ್ರಾಚಾರ್ಯಗೊಂದು ಎಕ್ಸ್ಟ್ರಾ ವಿದ್ಯೆ ಗೊತ್ತಿತ್ತು ಅಂತೆ. ಏನು? ಮೃತ ಸಂಜೀವಿನಿ ವಿದ್ಯೆ ಅಂತ. ಸತ್ತವರನ್ನು ಬದುಕಿಸಿಕೊಡುವಂತಹ ವಿದ್ಯೆ ಯಾರಿಗೆ ಗೊತ್ತು? ಶುಕ್ರಾಚಾರ್ಯರಿಗೆ ಗೊತ್ತಿತ್ತು, ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿರಲಿಲ್ಲ. ಬೃಹಸ್ಪತ್ಯಾಚಾರ್ಯರಿಗೆ ದೊಡ್ಡ ಆಸೆ, ಏನಾದರೂ ಮಾಡಿ ಶುಕ್ರಾಚಾರ್ಯರ ಹತ್ತಿರ ಇರುವಂತಹ ಆ ಒಂದು ಮೃತ ಸಂಜೀವಿ ವಿದ್ಯೆ ಕಲಿಬೇಕು ಅಂತ. ಸರಿ, ಕಲಿಯೋದು ಹೇಗೆ? ನಾನು ಹೋಗಿ ಕಲಿಸ್ಕೊಡ್ತಾರಾ? ಕಲಿಸ್ಕೊಟ್ರೆ ನನ್ನ ಮರ್ಯಾದೆ ಇರುತ್ತಾ? ನೋಡು, ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರ ಹತ್ರ ಹೋಗಿ ಕಲ್ತ್ಕೊಂಡ್ಬಿಟ್ರು ಅಂತ ನನಗೆ ಅಪಮಾನ ಆಗುತ್ತೆ. ಹಾಗಾಗಿ ಏನಾದರೂ ಉಪಾಯ ಮಾಡಿ ಆ ವಿದ್ಯೆಯನ್ನು ಕಲಿಬೇಕು ಅಂತ ತೀರ್ಮಾನ ಮಾಡ್ತಾರೆ. ಕೊನೆಗೇನಾಯಿತು, ಬೃಹಸ್ಪತ್ಯಾಚಾರ್ಯರಿಗೊಬ್ಬ ಪುತ್ರ ಇದ್ದ, ಕಚ ಅಂತ. ಆ ಕಚ ಹೇಳ್ತಾನೆ, ಅಪ್ಪ ನೀವೇನು ಚಿಂತೆ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ಹೋಗಿ ಶುಕ್ರಾಚಾರ್ಯರ ಹತ್ತಿರ ಹೋಗಿ ಆ ವಿದ್ಯೆ ಕಲ್ತ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ ಅಂತೆ. ಕೊನೆಗೇನಾಯಿತು, ಆ ಶುಕ್ರಾಚಾರ್ಯರ ಹತ್ತಿರ ಹೋಗಿ ಹೇಳ್ತಾನೆ, ಗುರುಗಳೇ ನನಗೆ ಮೃತ ಸಂಜೀವಿನಿ ವಿದ್ಯೆ ಬೇಕು ಅಂತ ಹೇಳ್ತಾನೆ. ಶುಕ್ರಾಚಾರ್ಯರಿಗೆ ಗೊತ್ತಾಯ್ತು, ಇವನು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯ ಮಗ ಅಂತ. ಅವ್ರು ಹೇಳ್ತಾರೆ, ನಾನೇ ನಿನಗೆ ವಿದ್ಯೆ ತಿಳಿಸಿಕೊಡ್ತೇನೆ, ಆದರೆ ಒಂದು ನನ್ನ ಕಂಡೀಷನ್ ಇದೆ ಅಂತ. ಏನು? ನೀನು ನನ್ನನ್ನು 1000 ವರ್ಷಗಳ ಕಾಲ ಸೇವೆ ಮಾಡು, ನನಗೆ ಅದರಿಂದ ತೃಪ್ತಿಯಾದರೆ ವಿದ್ಯೆ ಹೇಳಿಕೊಡ್ತೇನೆ ಅಂತ. ಕಚ ಒಪ್ಕೊಂಡ್ಬಿಟ್ಟ. ಯಾಕೆಂದ್ರೆ ಅವನಿಗೆ ಬೇರೆ ಯಾವುದು ಪ್ರಧಾನ ಅಲ್ಲ, ಮೃತ ಸಂಜೀವಿನಿ ವಿದ್ಯೆ ಬೇಕು, ಅದರಿಂದಾಗಿ ದೇವತೆಗಳಿಗೆ ಹಿತ ಆಗಬೇಕು ಅಂತ. ತನಗೆ ಒಳ್ಳೆಯದಾಗೋದು ಬಿಡೋದು ನೆಕ್ಸ್ಟು. ನಾನು ಇವತ್ತು ಕಷ್ಟಪಟ್ಟು ಸೇವೆ ಮಾಡಿದರೆ ಏನಾಗುತ್ತೆ, ಅದರಿಂದಾಗಿ ಮೃತ ಸಂಜೀವಿನಿ ವಿದ್ಯೆ ಸಿಗುತ್ತೆ, ಅದರಿಂದಾಗಿ ನಾಳೆ ದೇವತೆಗಳೇನಾದರೂ ಕೂಡ ಯುದ್ಧದಲ್ಲಿ ಸತ್ರ ಏನಾಗುತ್ತೆ, ಅವರು ಬದುಕ್ತಾರೆ ಅಂತ. ಹೀಗೆ ದೇವತೆಗಳ ಹಿತಕ್ಕೋಸ್ಕರ ತನ್ನ ಒಂದು ಸುಖವನ್ನು ಅವನು ತ್ಯಾಗ ಮಾಡಿ 1000 ವರ್ಷಗಳ ಕಾಲ ಯಾರನ್ನು ತಾನು ದ್ವೇಷ ಮಾಡ್ತಾ ಇದ್ದು ದೈತ್ಯರನ್ನು, ಅವರ ಗುರುಗಳ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿದ. ಸೇವೆ ಮಾಡಿದ ಎಷ್ಟಾಯಿತು ಅಂದರೆ 500 ವರ್ಷ ಆಯಿತು ಅಂತೆ. 500 ವರ್ಷ ಆದರೂ ಕೂಡ ಗುರುಗಳ ಮುಖದಲ್ಲಿ ಸ್ವಲ್ಪವೂ ಪ್ರಸನ್ನತೆಯೇ ಇಲ್ಲ. ಪ್ರತಿನಿತ್ಯ ಪಾಪಿಯನ್ನು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದ, ಗುರುಗಳು ಮಾತ್ರ ಇವನನ್ನು ಏನೋ ತುಚ್ಛವಾಗಿ ನೋಡ್ತಾ ಇದ್ದ. ಯಾಕೆ? ಬೃಹಸ್ಪತಿಗಳ ಮಗ ಅಂತ. ಹೀಗೆ ಅಷ್ಟಾದರೂ ಕೂಡ ಅವನು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದ. ಒಂದು ದಿವಸ ಏನಾಯಿತು, ಈ ದೈತ್ಯರಿಗೆ ಗೊತ್ತಾಯಿತು ಅಂತೆ, 500 ವರ್ಷ ಆಯಿತು, 500 ವರ್ಷ ಆದರೂ ಕೂಡ ನಮ್ಮ ಗುರುಗಳೇ ಮಾಡಿಲ್ಲ, ಇವನನ್ನು ಮನೆ ಬಿಟ್ಟು ಹೊರಗಡೆನೇ ಹಾಕಿಲ್ಲ,
ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಸೇವೆ ಅಂತಂದರೆ ದೈತ್ಯರು ಕೂಡ ತಮ್ಮ ಗುರುಗಳನ್ನು ಅಷ್ಟು ಸೇವೆ ಮಾಡಿದ್ದಿಲ್ಲ, ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇವತ್ತಲ್ಲ ನಾಳೆ ಏನಾಗುತ್ತೆ, ಕಚನಿಗೆ ಶುಕ್ರಾಚಾರ್ಯ ಉಪದೇಶವನ್ನು ಮಾಡಿಬಿಡ್ತಾರೆ ಅಂತ ಒಂದು ಹಿನ್ನೆಲೆ. ಇನ್ನೊಂದು ಹಿನ್ನೆಲೆ ಏನಾಗ್ಬಿಟ್ಟಿತ್ತು, ಆ ಶುಕ್ರಾಚಾರ್ಯ ಮಗಳಿದ್ದಲ್ಲ ದೇವಯಾನಿ ಕಚನ ಮೇಲೆ ಪ್ರೀತಿ ಉಂಟಾಗ್ಬಿಟ್ಟಿತ್ತು ಅಂತ. ಯಾಕೆಂದರೆ ಮೊದಲೇ ದೇವಪುತ್ರ ಬೃಹಸ್ಪತಿಗಳ ಮಗ, ಒಳ್ಳೆ ಸೌಂದರ್ಯ, ಒಳ್ಳೆ ಜ್ಞಾನ ಇತ್ತು. ಹಾಗಾಗಿ 500 ವರ್ಷಗಳ ಕಾತನ ಮನೆಯಲ್ಲೇ ಇದ್ದ. ಹಾಗಾಗಿ ದೇವಯಾನಿಗೆ ಕಚನ ಮೇಲೆ ಪ್ರೀತಿ ಲವ್ ಆಗಿತ್ತು. ಈ ವಿಚಾರವು ಕೂಡ ಗೊತ್ತಾಯಿತು. ಶುಕ್ರಾಚಾರ್ಯರು ವಿದ್ಯೆಯನ್ನು ಹೇಳಿ ಕೊಡೋದಿಲ್ಲ, ಒಂದು ಗ್ಯಾರಂಟಿ ಇದೆ. ಆದರೆ ಒಂದು ವೇಳೆ ನಾಳೆ ಮಗಳು ಒತ್ತಾಯ ಮಾಡ್ತಾಳೆ ಅಂತ, ಅಪ್ಪ ನಾನು ಕಚನನ್ನು ಪ್ರೀತಿಸ್ತಾ ಇದ್ದೇನೆ, ಹಾಗಾಗಿ ನೀನೇನು ಮಾಡ್ತೇವೆ ಗೊತ್ತಿಲ್ಲ, ಕಚನಿಗೆ ಮೃತ ಸಂಜೀವಿ ವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಮಗಳ ಮೇಲಿನ ವ್ಯಾಮೋಹದಿಂದಾಗಿ ಉಪದೇಶ ಮಾಡೇ ಬಿಡ್ತಾರೆ. ಹಾಗಾಗಿ ಈ ಕಚನನ್ನು ಬಿಡಬಾರ್ದು ಅಂತ ಏನು ಮಾಡಿದ್ರು, ಈ ಕಚ ಏನು ಮಾಡ್ತಿದ್ದ ಪಾಪ, ಪ್ರತಿನಿತ್ಯ ಸಾಯಂಕಾಲ ದನಗಳ ಮೇಯಿಸ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದಾನೆ ಕಾಡಿಗೆ. ಹಾಗೆ ಒಂದು ದಿವಸ ಕಾಡಿಗೆ ಹೋಗಿದ್ದ. ಕಾಡಿಗೆ ಹೋದಾಗ ಏನು ಮಾಡಿದ್ರು, ಎಲ್ಲ ದೈತ್ಯರು ಕೂಡ ಬಂದು ಅವನನ್ನು ಸಂಹಾರ ಮಾಡಿದರು. ಅವ್ರಿಗೆ ಗೊತ್ತಿತ್ತು ಶುಕ್ರಾಚಾರ್ಯ ಏನಿದೆ, ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದೆ. ಹಾಗಾಗಿ ಅವರೇನು ಮಾಡ್ತಾರೆ, ಇವನು ಬದುಕಿಸಿ ಬಿಡ್ತಾರೆ ಅಂತ ಅವನ ಮಾಂಸವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಆಹಾರವಾಗಿ ಹಾಕಿಬಿಟ್ರು ಅಂತ. ರಾತ್ರಿ 7 ಆಯಿತು, 8 ಆಯಿತು, 9 ಆಯಿತು, ಕಚ ಬರಲಿಲ್ಲ ಅರಮನೆಗೆ, ಗುರುಗಳ ಮನೆಗೆ ಬರಲಿಲ್ಲ. ಗುರುಗಳಿಗೇನೋ ನೆಮ್ಮದಿಯಾಯಿತು. ಆದರೆ ಈ ಕಡೆ ದೇವಯಾನಿ ಇಲ್ಲಲ್ಲ, ವಿರಹ ವೇದನೆ, ಪ್ರೀತಿಯ ವೇದನೆ. ಅಪ್ಪನ ಹತ್ರ ಹೋಗ್ತಾಳೆ, ಅಪ್ಪ ಕಚ ಬಂದಿಲ್ಲ ಅಂತ. ಇಲ್ಲ ಬರಲಿ ಬಿಡು, ನಾಳೆ ಬರ್ತಾನೆ ಅಂತ ಹೇಳ್ತಾರೆ. ಇಲ್ಲ ನೀವೇನು ಮಾಡ್ತೀರಿ ಗೊತ್ತಿಲ್ಲ, ಹೀಗೆ ನಾವು ಕಾಡಿಗೆ ಹೋಗೋಣ ಅಂತ ಹೇಳ್ತಾಳೆ ಅಂತೆ. ಕಾಡಿಗೆ ಹೋಗ್ತಾರೆ. ಅಲ್ಲಿ ದನಗಳು ಒಂದು ಕಡೆ ನಿಂತಿರ್ತಾವೆ. ಆವಾಗ ಗೊತ್ತಾಗುತ್ತೆ, ಕಚನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಆಹಾರವಾಗಿ ಹಾಕಿಬಿಟ್ಟಿದ್ದಾರೆ ಅಂತ. ಶುಕ್ರಾಚಾರ್ಯ ಹೇಳ್ತಾರೆ, ಸರಿ ಏನು ಮಾಡೋದು, ಸತ್ತು ಹೋಗಿಬಿಟ್ಟಿದ್ದಾನೆ, ನಮ್ಮ ಮನೆಗೆ ನಾವು ಹೋಗೊಂಬ ದನಗಳನ್ನು ಕರ್ಕೊಂಡು ಅಂತ ಹೇಳ್ತಾಳೆ. ದೇವಯ್ಯನೇ ಹೇಳ್ತಾಳೆ, ಸರ್ವಥಾ ಸಾಧ್ಯ ಇಲ್ಲ, ನಿಮಗೇನು ಗೊತ್ತಿದೆ, ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದೆ, ಹಾಗಾಗಿ ನೀವೇ ಮಾಡಬೇಕು, ನನ್ನ ಪ್ರಿಯಕರನನ್ನು ಬದುಕಿಸಬೇಕು ಅಂತ ಹಠ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಸರಿ, ಪ್ರೀತಿಯ ಮಗಳು, ಮುದ್ದಿನ ಮಗಳು ಅಂತ ಅವ್ರು ಏನು ಮಾಡ್ತಾರೆ, ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳಿ ಕಚ ಆಗಚ್ಛ ಅಂತ ಕರೀತಾರೆ. ನಾಯಿ ನರಿಗಳ ಹೊಟ್ಟೆಯಲ್ಲಿ ಮಾಂಸದ ರೂಪದಲ್ಲಿ ಇದ್ದಂತಹ ಕಚ ಏನಾದ, ಹೊಟ್ಟೆಗಳನ್ನು ಸೀಳಿ ಹೊರಗಡೆ ಬಂದ ಅಂತೆ. ಮರುದಿವಸ ದೈತ್ಯರು ಬಂದು ನೋಡ್ತಾರೆ, ಮತ್ತೆ ಕಚಯ ಮಾಡ್ತಾ ಇದ್ದಾನೆ, ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅವರಿಗೆ ತುಂಬ ಬೇಸರ ಆಗಿಬಿಡ್ತು. ಸ್ವಲ್ಪ ದಿವಸ ಆಯಿತು, ಮತ್ತೆ ಎಲ್ಲರೂ ಕೂಡ ವಿಚಾರ ಮಾಡ್ತಾರೆ. ಕೊನೆಗೆ ಮಾಡ್ತಾರೆ, ಮಾಂಸದ ರೂಪದಲ್ಲಿ ಇದ್ದರೆ ಬದುಕು ಬರ್ತಾನಲ್ವ ಅವನು, ಯಾರೋ ಕಚ, ಹಾಗಾಗಿ ಅವನನ್ನು ಕೊಂದು ಸುಟ್ಟು ಬೂದಿ ಮಾಡಿಬಿಡೋಣ, ಬೂದಿ ಮಾಡಿದ ಬದುಕಲಿಕ್ಕೆ ಸಾಧ್ಯ ಅಂತ ಅನ್ಕೊಂಡ್ಬಿಡ್ತಾರೆ ಅಂತೆ. ಮತ್ತೆ ಒಂದು ವಾರ ಬಿಡ್ತಾರೆ. ಮತ್ತೆ ಸಾಯಂಕಾಲ ಒಂದು ದನ ಬೇಯಿಸ್ಲಿಕ್ಕೆ ಕಾಡಿಗೆ ಹೋಗಿರ್ತಾನೆ, ಅವನನ್ನು ಹಿಡಿತಾರೆ, ಕೊಲ್ತಾರೆ. ಅವನನ್ನು ಅಲ್ಲೇ ಶವ ದಹನವನ್ನು ಕೂಡ ಮಾಡಿ ಬೂದಿಯನ್ನು ಅಲ್ಲೇ ಬಿಡೋದಿಲ್ಲ ಅವರು, ಬೂದಿಯನ್ನು ಸಮುದ್ರಕ್ಕೆ ಬಿಸಾಕಿಬಿಡ್ತಾರೆ ಅಂತೆ. ಮತ್ತೆ ರಾತ್ರಿ ಆಯಿತು, ದೇವಯಾನಿ ಬಂದು, ಅಪ್ಪ ಕಚ ಕಾಣಿಸ್ತಾ ಇಲ್ಲ ಅಂದ್ಲು. ಮತ್ತೆ ಅಲ್ಲಿಗೆ ಹೋಗ್ತಾರೆ, ಅವರಿಗೆ ಧ್ಯಾನ ಮಾಡ್ತಾರೆ. ಗೊತ್ತಾಗುತ್ತೆ, ಕಚನನ್ನು ದಹನವನ್ನು ಮಾಡಿಬಿಟ್ಟಿದ್ದಾರೆ, ಬೂದಿಯನ್ನು ಸಮುದ್ರಕ್ಕೆ ಹಾಕಿಬಿಟ್ಟಿದ್ದಾರೆ ಅಂತ. ಶುಕ್ರಾಚಾರ್ಯ ಹೇಳ್ತಾರೆ, ಸ್ವಲ್ಪ ಕಷ್ಟ ಇದು, ಬದುಕಲ್ಲ ಅಂತ. ನೀನೇನು ಮಾಡ್ತೀವಿ ಗೊತ್ತಲ್ಲ, ಬದುಕಿಸಬೇಕು ಅಂತ ಹೇಳ್ತಾಳೆ ಅಂತ. ಕೊನೆಗೆ ಮತ್ತೆ ಶುಕ್ರಾಚಾರ್ಯ ಏನು ಮಾಡಿದರು, ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳಿದರು, ಕಚ ಆಗಚ್ಛ ಅಂತ ಕರೆದರು. ಸಮುದ್ರದಲ್ಲಿ ಬೂದಿ ಮಾಡಿ ಬಿಸಾಕಿದಂತಹ ಕಚನು ಕೂಡ ಮತ್ತೆ ಬದುಕಿ ಬಂದ ಅಂತೆ. ದೈತ್ಯರಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಕೊನೆಗೆ ಇನ್ನೂ ದೊಡ್ಡ ವಿಚಾರ ಮಾಡಿದರು. ಮರು ದಿವಸ ಕಚನನ್ನು ಕೊಂದು ಆ ಮಾಂಸದಿಂದಾಗಿ ಅಡಿಗೆಯನ್ನು ಮಾಡಿ ಶುಕ್ರಾಚಾರ್ಯರಿಗೆ ಬಡಿಸ್ಬಿಟ್ರು. ಶುಕ್ರಾಚಾರ್ಯ ಊಟ ಮಾಡಿದರು. ಈಗೇನಾಯಿತು, ಕಚ ಎಲ್ಲಿದ್ದಾನೆ, ಮಾಂಸದ ರೂಪದಲ್ಲಿ ಶುಕ್ರಾಚಾರ್ಯ ಹೊಟ್ಟೆಯಲ್ಲಿ ಇದ್ದಾನೆ. ಅಂದರೆ ದೈತ್ಯರ ಐಡಿಯಾ ಏನಂದರೆ, ಸರಿ ದೇವಯಾನಿ ಒತ್ತಾಯ ಮಾಡ್ತಾರೆ ಬದುಕಿಸುವಂತ, ಬದುಕಿಸಿದ್ರೆ ಏನಾಗುತ್ತೆ, ಶುಕ್ರಾಚಾರ್ಯ ಸತ್ತು ಹೋಗ್ಬಿಡ್ತಾರೆ. ಯಾಕೆ, ಶುಕ್ರಾಚಾರ್ಯರ ಹೊಟ್ಟೆಯನ್ನು ಸೀಳಿಕೊಂಡು ಕಚ ಹೊರಗಡೆ ಬರಬೇಕು. ಹಾಗಾಗಿ ದೇವಯಾನಿ ಎಷ್ಟೇ ಪ್ರೀತಿಸಿದ್ರು ಕೂಡ ತಂದೆ ಸಾಹಿತ್ಯ ಬಯಸೋದಿಲ್ಲ ಅವಳು. ಹಾಗಾಗಿ ತೊಂದರೆ ಇಲ್ಲ, ಕಚ ಇನ್ನೂ ಪೂರ್ಣವಾಗಿ ನಿರ್ನಾಮ ಆಗಿ ಹೋದ ಅಂತ ಆರಾಮಾಗಿ ಮನೆಗೆ ಬರ್ತಾರೆ. ರಾತ್ರಿ ಆಯಿತು. ಮತ್ತೆ ದೇವಯಾನಿಗೆ ವಿರಹ ವೇದನೆ, ಅಪ್ಪ ಕಚ ಎಲ್ಲಿದ್ದಾನೆ ಅಂತ. ಆವಾಗ ಗೊತ್ತಾಗುತ್ತೆ, ಕಚ ಎಲ್ಲಿದ್ದಾನೆ, ಶುಕ್ರಾಚಾರ್ಯರ ಹೊಟ್ಟೆಯ ಒಳಗಡೆ ಇದ್ದಾನೆ. ಶುಕ್ರಾಚಾರ್ಯ ಹೇಳ್ತಾರೆ, ಇಷ್ಟು ದಿವಸ ನೀನೇನೋ ಮುದ್ದಿನ ಮಗಳು ಹಾಗೆ ಹೀಗೆ ಅಂತ ಏನೇನೋ ಕಷ್ಟಪಟ್ಟು ಕಚನನ್ನು ಬದುಕಿಸಿದೆ, ಇವತ್ತು ನಾನು ಕಚನ ಬದುಕಿಸಿದ್ರೆ ಏನಾಗುತ್ತೆ, ನಾನೇ ಸತ್ತು ಹೋಗಿಬಿಡ್ತೀನಿ, ನಾನು ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ
ವಾದ ಮಾಡ್ತಾರೆ. ದೇವಯಾನಿಗೆ ಹೌದು ಅಂತ ಅನಿಸುತ್ತೆ, ಬಟ್ ಏನೇ ಇಲ್ಲ, ಅವಳಿಗೆ ಸಾಧ್ಯ ಇಲ್ಲ, ಕಚನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕನೆಗಳು ವಿಚಾರ ಮಾಡಿ ಹೇಳ್ತಾಳೆ, ಅಪ್ಪ ನಿನಗೆ ಹೇಗಿದ್ದು ಕೂಡ ಏನು ಗೊತ್ತಿದೆ, ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದೆ. ನೀನೇನು ಮಾಡು, ನಿನ್ನ ಹೊಟ್ಟೆಯ ಒಳಗಡೆ ಇರುವಂತಹ ಕಚನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಉಪದೇಶ ಮಾಡು. ಆಮೇಲೆ ಏನು ಮಾಡು, ಮೃತ ಸಂಜೀವಿನಿ ವಿದ್ಯೆಯಿಂದಾಗಿ ಅವನು ಬದುಕಿಸು. ಆವಾಗ ಏನಾಗುತ್ತೆ, ನೀನು ಸಾಯ್ತೀಯ. ಯಾಕೆಂದ್ರೆ ಹೊಟ್ಟೆ ಸೇಳ್ಕೊಂಡು ನೀನು ಹೊರಗೆ ಬರ್ತಾನೆ ಅವನು. ಆವಾಗ ಏನಾಗುತ್ತೆ, ಕಚ ನಿನ್ನ ಬದುಕಿಸ್ತಾನೆ ಅಂತ. ಅಂದರೆ ಪ್ರೀತಿಗೆ ಎಷ್ಟು ಪವರ್ ಇರುತ್ತೆ ಅಂತ. ತನ್ನ ತಂದೆಯ ಹೊಟ್ಟೆ ಸೀಳಿಕೊಂಡು ಸತ್ತು ಹೋದ್ರೂ ಪರವಾಗಿಲ್ಲ, ಅವನು ಬದುಕಬೇಕು ಮತ್ತು ಅವನು ಬದುಕಿಸ್ತಾನೆ ಅಂತ. ಶುಕ್ರಾಚಾರ್ಯರಿಗೆ ನನ್ನ ಮಗಳೇ ನನಗೆ ಮೃತ್ಯು ಆಗ್ಬಿಟ್ಲ ಅಂತ ಅನ್ಕೊಂಡ್ಬಿಟ್ರು. ಕೊನೆಗೆ ಆಯಿತು, ಉಪದೇಶ ಮಾಡ್ತಾರೆ. ಅಂದರೆ ಮೊದಲು ಬದುಕಿಸ್ತಾರೆ, ಬದುಕಿಸಿ ಅವನಿಗೆ ಉಪದೇಶ ಮಾಡ್ತಾರೆ. ಆಮೇಲೆ ಬದುಕಿಸಿ ಹೊರಗಡೆ ಕರೀತಾರೆ. ಹೊರಗಡೆ ಕರೆದಾಗ ಏನಾಯಿತು, ಹೊಟ್ಟೆ ಸೀಳಿಕೊಂಡು ಹೊರಗೆ ಬಂದ ಕಚ. ಶುಕ್ರಾಚಾರ್ಯ ಸತ್ತು ಹೋದರು. ಕಚನ ಹತ್ತಿರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಅವನು ಕೂಡ ಗುರುಗಳು ಎನ್ನುವಂಥ ಒಂದು ಸದ್ಭಾವನೆಯಿಂದಾಗಿಯೇ ಬದುಕಿಸ್ತಾನೆ. ಕೊನೆಗೆ ಆಯಿತು, ಈ ಕಡೆ ದೇವಯಾನಿ ಕೆಲಸವೂ ಆಯಿತು, ಕಚನ ಕೆಲಸವೂ ಆಯಿತು. ಕಚನ ಉದ್ದೇಶವನ್ನು ಬಂದಿದ್ದಕ್ಕೆ ಯಾತಕ್ಕೋಸ್ಕರ ಅವನು ಮೃತ ಸಂಜೀವಿ ವಿದ್ಯೆಯನ್ನು ಉಪದೇಶ ಪಡ್ಕೊಳ್ಳಿಕ್ಕೆ ಅಂತ. ಕೊನೆಗೆ ಅವನಿಗೆ ವಿದ್ಯೆ ಸಿಕ್ತು. ದೇವಯಾನಿಗೆ ಹಿಂದೆ ಹೇಳಿದಂತೆ ಕಚನ ಮೇಲೆ ಅಪಾರವಾದಂತಹ ಪ್ರೀತಿ. ಕೇಳ್ತಾಳೆ, ಕಚ ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಇವತ್ತು ಮದುವೆಯಾಗಬೇಕು ಅಂತ ಕೇಳ್ತಾಳೆ ಅಂತೆ. ಆದರೆ ಕಚನಿಗೆ ದೇವಯಾನಿಯ ಮೇಲೆ ಯಾವುದೇ ವ್ಯಾಮೋಹ ಪ್ರೀತಿ ಏನೂ ಕೂಡ ಇರಲಿಲ್ಲ. ಅವನ ಉದ್ದೇಶ ಏನು, ಕೇವಲ ಮೃತ ಸಂಜೀವಿನಿ ವಿದ್ಯೆ ಬೇಕು ಅಂತ ಅಷ್ಟೇ. ಆದರೆ ಇವಳೇ ಪ್ರೀತಿಸ್ಬಿಟ್ಟಿದ್ಲು. ಕಚೆ ಹೇಳ್ತಾನೆ, ಸರ್ವಥಾ ನನಗೆ ಪ್ರೀತಿ ಮದುವೆ ಅದಿರಲಿ ಕೂಡ ಇಂಟ್ರೆಸ್ಟ್ ಇಲ್ಲ, ನಾನಿನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ ಅಂತ. ಆವಾಗ ದೇವಯಾನಿ ತುಂಬ ಒತ್ತಾಯ ಮಾಡ್ತಾಳೆ. ಎಷ್ಟು ಒತ್ತಾಯ ಮಾಡಿದರೂ ಕೂಡ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ದೇವಯಾನಿ ಅವನಿಗೆ ಶಾಪ ಕೊಡ್ತಾಳೆ ಅಂತ. ಏನಂತ, ನೀನು ಕಲಿತಂತಹ ಮೃತ ಸಂಜೀವಿನಿ ವಿದ್ಯೆ ನನಗೆ ಫಲಬಂಧ ಕೊಡದೇ ಹೋಗಲಿ ಅಂತ. ಮುಗೀತು. 500 ವರ್ಷದ ಸಮಗ್ರವಾದಂತಹ ಸೇವೆ ವ್ಯರ್ಥವಾಗಿ ಹೋಗಿಬಿಡ್ತು. ಕೊನೆಗೆ ಏನಾಯಿತು, ಇವನು ಶಾಪ ಕೊಟ್ಟ ಅಂತೆ. ಯಾರು, ಕಚ. ಏನಂತ, ನೀನು ಯಾರು, ಒಬ್ಬ ಬ್ರಾಹ್ಮಣ ಕನ್ಯೆ, ನೀನು ಬ್ರಾಹ್ಮಣ ಪುರುಷರನ್ನು ವಿವಾಹವಾಗದೇ ಹೋಗು. ನಿನ್ನನ್ನು ಕೈ ಹಿಡಿದ್ರೆ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಮದುವೆ ಆಗಲಿ, ಬ್ರಾಹ್ಮಣ ವಿವಾಹವಾಗಲಿ ಶಾಪ ಕೊಟ್ಬಿಟ್ರು. ಆವಾಗ ಅವನು ಹೇಳ್ತಾನೆ ಅಂತೆ, ಯಾರು, ಕಚ ಹೇಳ್ತಾನೆ ಅಂತೆ, ಸರಿ ನೀನೇ ನನಗೆ ಶಾಪ ಕೊಟ್ಟಿದ್ದೀಯಾ, ನಿನ್ನ ಮಂತ್ರ ಫಲ ಕೊಡದೇ ಹೋಗಲಿ ಶಾಪ ಕೊಟ್ಟಿದ್ದೀಯಾ, ನನಗೇನೂ ಬೇಸರ ಇಲ್ಲ ಅಂತೆ. ಯಾಕೆ ಅಂತ ಕೇಳ್ತಾಳೆ ಅವಳು. ನನಗೆ ನನ್ನ ಮಂತ್ರ ಫಲ ಕೊಡದೇ ಹೋದ್ರೂ ಪರವಾಗಿಲ್ಲ, ನಾನೇ ಮಾಡ್ತೀನಿ, ಇದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡ್ತೇನೆ, ಆವಾಗ ಏನಾಗುತ್ತೆ, ಅವರಿಗೆ ಫಲ ಕೊಡುತ್ತಲ್ಲ. ನನಗೆ ಇದರಲ್ಲಿ ಯಾವ ಸ್ವಾರ್ಥವೂ ಕೂಡ ಇಲ್ಲ. ನನಗಿರೋದು ಒಂದೇ ಒಂದು ಉದ್ದೇಶ, ದೇವತೆಗಳಿಗೆ ಮೃತ ಸಂಜೀವಿನಿ ವಿದ್ಯೆಯಿಂದ ಉಪದೇಶ ಅನುಗ್ರಹ ಆಗಬೇಕು, ಉಪಯೋಗ ಆಗಬೇಕು. ಹಾಗಾಗಿ ನನಗೆ ನಾನು ಕಲಿತಂತಹ ಮಂತ್ರ ಫಲ ಕೊಡದೇ ಹೋದರೂ ಪರವಾಗಿಲ್ಲ, ನಾನಿದು 10 ಜನಕ್ಕೆ ಉಪದೇಶ ಮಾಡ್ತೇನೆ ದೇವತೆಗಳಿಗೆ, ಅದರಿಂದ ಏನಾಗುತ್ತೆ, ಫಲ ಸಿಗುತ್ತೆ ಅಂತ ಆ ರೀತಿ ಧೈರ್ಯವನ್ನು ತಾಳೆ ಅವನು ಹೋಗ್ತಾನೆ ಅಂತೆ. ಹೀಗೆ ದೇವಯಾನಿ ಮತ್ತು ಕಚರ ಈ ಕಥೆ ಭಾಗವತದಲ್ಲಿ ಬರೋದಿಲ್ಲ, ಹರಿವಂಶ ಮತ್ತು ಮಹಾಭಾರತದಲ್ಲಿ ಬರುತ್ತೆ. ಹಾಗೆ ದೇವಯಾನಿ ಹೇಳ್ತಾಳೆ, ನನಗೆ ಕಚನ ಶಾಪ ಇದೆ ಅಂತ, ಬ್ರಾಹ್ಮಣರನ್ನು ಮದುವೆ ಆಗಬಾರ್ದು ಅಂತ ಶಾಪ ಇದೆ. ಹಾಗಾಗಿ ನಾನೇ ಮಾಡಬೇಕು, ನಿನ್ನನ್ನೇ ಮದುವೆ ಆಗಬೇಕು, ಕ್ಷತ್ರಿಯರನ್ನೇ ಮದುವೆ ಆಗಬೇಕು ಅಂತ ಆ ಎಲ್ಲ ಶಾಪದ ವೃತ್ತಾಂತ ಅಂತ ತಿಳಿಸ್ತಾಳೆ. ಹೀಗೆ ಕಚ ತಾನು 500 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ, ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆದುಕೊಂಡ. ಆದರೆ ಅದನ್ನು ಅವನು ಉಪಯೋಗಿಸುವಂತಿಲ್ಲ, ಅವನು ಉಪಯೋಗ ಮಾಡಿದರೆ ಫಲ ಕೊಡೋದಿಲ್ಲ, ಯಾಕೆಂದರೆ ದೇವಯಾನಿ ಶಾಪ ಇದೆ. ಹಾಗಾಗಿ ಅವನೇ ಮಾಡಿದ, ಸ್ವರ್ಗಲೋಕಕ್ಕೆ ಹೋಗಿ ತನ್ನ ತಂದೆಗೂ ಆ ಮಂತ್ರದ ಉಪದೇಶವನ್ನು ಮಾಡಿ ಆ ಮೂಲಕ ಸತ್ತಂತಹ ಅನೇಕ ದೇವತೆಗಳನ್ನು ಬದುಕಿಸ್ತಾನೆ ಅಂತ ಕಥೆಯೆಲ್ಲ ಬರುತ್ತೆ. ಒಟ್ಟಿನಲ್ಲಿ ಇಷ್ಟು ಹಿಂದಿನ ಕಥೆ. ಕೊನೆಗೆ ಯಯಾತಿ ಮಹಾರಾಜ ಅವಶ್ಯವಾಗಿ ಆಗಲಿ ಅಂತ ತಾನು ಒಪ್ಪಿಕೊಂಡು ದೇವಯಾನಿಯ ಮದುವೆಯನ್ನು ಆದ. ದೇವಯಾನಿ ಮದುವೆಯೆಲ್ಲ ಆದ ಮೇಲೆ ಈ ಕಡೆ ಏನಾಯಿತು, ಶುಕ್ರಾಚಾರ್ಯರಿಗೆ ವಿಚಾರ ಗೊತ್ತಾಯಿತು ಅಂತ. ಏನು ವಿಚಾರ, ನನ್ನ ಮಗಳನ್ನು, ಗುರುಗಳ ಮಗಳನ್ನು ಆ ಶರ್ಮಿಷ್ಠೆ ರಾಜನ ಮಗಳೇನು ಮಾಡಿದ್ದಾಳೆ, ಮೈ ಮೇಲೆ ಬಟ್ಟೆ ಇಲ್ಲದಂತೆ ಕನಿಷ್ಠ ಒಂದು ಹೆಣ್ಣು ಅಂತ ಕೂಡ ನೋಡದೇನೆ ಬಾವಿಗೆ ಬಿಸಾಕಿದ್ದಾಳೆ ಅಂತ ಗೊತ್ತಾಗುತ್ತೆ. ತಕ್ಷಣ ಸಿಟ್ಟು ಬಂದವರೇ ಮಾಡ್ತಾರೆ, ವೃಷಪರ್ವ ರಾಜ, ನಾನು ಇನ್ನು ಮುಂದೆ ನಿನ್ನ ಊರಿನಲ್ಲಿ ಇರೋದಿಲ್ಲ, ನಿನ್ನ ಊರನ್ನು ನಾನು ಬಿಟ್ಟು ಹೋಗ್ತೇನೆ ಅಂತ ಅವರು ಬಿಟ್ಟು ಹೋಗಿಬಿಡ್ತಾರೆ. ಆವಾಗೇನಾಯಿತು, ವೃಷಪರ್ವ ರಾಜನಿಗೆ ಗುರುಗಳ ಬಲ ಹೋಗಿಬಿಡ್ತು. ಶುಕ್ರಾಚಾರ್ಯರು ಗುರುಗಳು ಯಾರಿಗೆ,
ವೃಷಪರ್ವ ರಾಜನಿಗೆ, ಅವಳಿಗೆ ಗುರುಗಳ ಬಲ ಇಲ್ಲದಂತೆ ಹೋಗಿಬಿಡ್ತು. ಆವಾಗ ಶುಕ್ರಾಚಾರ್ಯರ ಹತ್ರ ಅನೇಕ ರೀತಿಯ ಪ್ರಾರ್ಥನೆ ಮಾಡ್ತಾ ಇತ್ತು ವೃಷಪರ್ವ ರಾಜ. ಕ್ಷಣಾರ್ಧ ಭಗವಾನ್ ಶಿಷ್ಯಂ ವಾಚ್ಯಷ್ಟ ಭಾರ್ಗವ ಅಂತ, ದಯವಿಟ್ಟು ನಾನು ನಿಮ್ಮ ಶಿಷ್ಯ, ನನ್ನಿಂದ ಏನೋ ತಪ್ಪಾಗಿಬಿಟ್ಟೆ, ದಯವಿಟ್ಟು ನಾನು ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆವಾಗ ಅವರು ಹೇಳ್ತಾರೆ, ನೋಡು, ನಾನು ಒಬ್ಬ ಗುರು ಸ್ಥಾನದಲ್ಲಿ ಇರುವಂಥವನು, ಗುರುಗಳಿಗೆ ಶಿಷ್ಯರು ಅತ್ಯಂತ ಪ್ರಧಾನವಂಥವರು. ಆದರೆ ಅದಕ್ಕಿಂತಲೂ ಮುಖ್ಯ ಯಾರು ಅಂತಂದರೆ ನನ್ನ ಮಗಳು ನನಗೆ ಮುಖ್ಯ. ನನ್ನ ಮಗಳಿಗೆ ಬಹಳ ದೊಡ್ಡ ಅವಮಾನ ಆಗಿದೆ, ಹಾಗಾಗಿ ನೀನು ಒಂದು ತ್ಯಾಗವನ್ನು ಮಾಡಬೇಕು ಅಂತ ಕೇಳ್ತಾರೆ ಅಂತೆ. ಏನು ಅಂತ ಕೇಳಿದರೆ ಆ ದೇವಯಾನಿ ಹೇಳಿರ್ತಾಳೆ, ನೀನೇ ಮಾಡಬೇಕು. ಅಪ್ಪನಿಗೆ ಹೇಳ್ತಾಳೆ, ನನಗೆ ಅವಮಾನ ಮಾಡಿದಂತಹ ಆ ಶರ್ಮಿಷ್ಠೆಯನ್ನು ನನ್ನ ಅರಮನೆಗೆ ಸೇವಕಿಯನ್ನಾಗಿ ಕಳಿಸ್ಬೇಕು ಅಂತ ಹೇಳ್ತಾಳೆ ಅಂತೆ. ಸರಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ವೃಷಪರ್ವ ರಾಜ ಸರಿ ಅಂತ ಒಪ್ಕೊಳ್ತಾನೆ. ಯಾಕೆಂದರೆ ಅನಿವಾರ್ಯ, ತನ್ನ ಮಗಳು ತಪ್ಪು ಮಾಡಿದ್ದಾಳೆ, ತಪ್ಪು ಮಾಡಿದ್ದಕ್ಕೆ ಪರಿಣಾಮವಾಗಿ ಅವಳೇನು ಮಾಡಬೇಕು, ಇನ್ನು ಮುಂದೆ ದೇವಯಾನಿಯ ಅರಮನೆಗೆ ಹೋಗಿ ದೇವಯಾನಿಯ ಪಾದ ಸೇವಕಿಯಾಗಿರಬೇಕು ಅಂತ. ಕೊನೆಗೆ ಹೇಳಿದಾಗ ದೇವಯಾನಿಂ ಪರಿಯಚರತ್ ಸ್ತ್ರೀ ಸಹಸ್ರೇಣ ದಾಸಿವತ್ ಅಂತ, ದೊಡ್ಡ ರಾಜಕುಮಾರಿಯಾದಂತಹ ಶರ್ಮಿಷ್ಠೆ ಸಾಮಾನ್ಯ ಒಬ್ಬ ಸೇವಕಿಯಂತೆ ತಾನೇನು ಮಾಡ್ತಾಳೆ, ಅಲ್ಲಿ ಸೇವೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ದೇವಯಾನಿಯ ಮತ್ತು ಯಯಾತಿಯ ಸೇವೆ. ಬರೀ ಅಷ್ಟು ಮಾತ್ರ ಅಲ್ಲ, ದೇವಯಾನಿ ಮತ್ತು ಶರ್ಮಿಷ್ಠಿ ಇಬ್ಬರೇ ಹೋಗಿರಲಿಲ್ಲ ಕಾಡಿಗೆ. ಅವರಿಬ್ಬರ ಜೊತೆಗೆ 1,000 ಜನ ಸೇವಕಿಯರು ಸ್ನೇಹಿತೆಯರು ಬಂದಿದ್ದರು. ಅವರನ್ನು ಕೂಡ ಕರೆಸ್ಕೊಳ್ತಾಳೆ, ಯಾರು, ದೇವಯಾನಿ, ಸೇವೆ ಮಾಡಲಿಕ್ಕೆ ಅಂತ. ಅಂದರೆ ಶರ್ಮಿಷ್ಠೆಯನ್ನು ನನ್ನನ್ನು ಬಿಸಾಕಿ ಹೋಗಿಬಿಟ್ಲು, ಕನಿಷ್ಠ ಅವರಾದ ಎತ್ಬೋದಾಗಿತ್ತಲ್ಲ, ಅವರು ಏನು ಕೂಡ ಎತ್ತಲಿಲ್ಲ, ಅವರೊಬ್ಬ ಸ್ತ್ರೀಯರು, ಹಾಗಾಗಿ ಅವರು ನನ್ನ ಸೇವೆ ಮಾಡಬೇಕು ಅಂತ ಶರ್ಮಿಷ್ಠೆ ಮತ್ತು ಅವಳ ಜೊತೆಗೆ 1,000 ಜನ ಸ್ನೇಹಿತೆಯರು ಎಲ್ಲರೂ ಕೂಡ ಸೇರಿಕೊಂಡು 1,100 ಜನ ದೇವಯಾನಿಯ ಪಾದ ಸೇವಕಿಯರಾದರು. ಕಾರಣ ಏನು, ಅವಳನ್ನು ಬಾವಿಗೆ ಹಾಕಿದ್ದಕ್ಕಾಗಿ ಅಂತ. ಇಷ್ಟೆಲ್ಲ ಆಯಿತು. ಕೊನೆಗೆ ಅನೇಕ ವರ್ಷಗಳ ಕಾಲ ಸೇವೆ ಮಾಡ್ತಾ ಇರ್ತಾಳೆ ಶರ್ಮಿಷ್ಠೆ. ಈ ಸಂದರ್ಭದಲ್ಲಿ ಏನಾಯಿತು, ಯಯಾತಿ ಮಹಾರಾಜನಿಗೆ ಈ ಶರ್ಮಿಷ್ಠೆ ಮೇಲೆ ಪ್ರೀತಿ ಆಯಿತು ಅಂತೆ. ಶರ್ಮಿಷ್ಠೆ ಯಾರು, ಒಂದು ಹಂತಲ್ಲಿ ಈಗ ತನ್ನ ಸೇವಕಿ, ಕೆಲಸದವಳು, ಅವಳ ಮೇಲೆ ಲವ್ ಆಯಿತು, ಪ್ರೀತಿ ಆಯಿತು. ಅದು ಕಾರಣ ಏನು, ಅವಳೊಬ್ಬ ಕ್ಷತ್ರಿಯ ಕನ್ಯೆ. ಯಾಕಂದರೆ ಶರ್ಮಿಷ್ಠೆ ವೃಷಪರ್ವ ರಾಜನ ಮಗಳು, ಹಾಗಾಗಿ ಅವಳ ಮೇಲೆ ಪ್ರೀತಿ ಆಯಿತು ಅಂತೆ. ಪ್ರೀತಿ ಆಗಿದ್ದು ಮಾತ್ರ ಅಲ್ಲ, ಈ ದೇವಯಾನಿಗೇನೆ ಗೊತ್ತಾಗದಂತೆ ಅವಳಲ್ಲಿ 2 ಮಕ್ಕಳನ್ನು ಪಡೆದು ಬಿಡ್ತಾನೆ ಅಂತೆ. ಅಲ್ಲಿ ಹೇಳ್ತಾ 3 ಜನ ಮಕ್ಕಳನ್ನು, ದೇವಯಾನಿಯಲ್ಲಿ 2 ಮಕ್ಕಳು, ಯಾರು, ತುರ್ವಸು ಮತ್ತು ಯದು ಅಂತ. ಶರ್ಮಿಷ್ಠೆಯಲ್ಲಿ 3 ಜನ ಮಕ್ಕಳು, ದೃಹ್ಯ, ಅನು, ಪೂರ್ವ ಅಂತ. ಈ ಕಡೆ ಶರ್ಮಿಷ್ಠೆಗೆ ದೇವಯಾನಿಗೆ ವಿಚಾರ ಗೊತ್ತಾಗುತ್ತೆ, ಯಾರನ್ನು ನಾನು ನಿರಂತರವಾಗಿ ದ್ವೇಷ ಮಾಡ್ತಾ 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 ನನ್ನ ಸೇವಕಿನ ಮಾಡ್ಕೊಂಡಿದ್ನೋ ಆ ಶರ್ಮಿಷ್ಠೆಯನ್ನು ನನ್ನ ಗಂಡ ಏನು ಮಾಡಿದ್ದಾನೀಗ, ಅವಳಿಂದ ಮಕ್ಕಳನ್ನು ಹುಟ್ಟಿಸಿದ್ದಾನೆ ಗೊತ್ತಾಗುತ್ತೆ. ಅವಳು ನೇರವಾಗಿ ತನ್ನ 3 ಜನ ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗ್ತಾಳೆ, ತನ್ನ ಅಪ್ಪನ ಹತ್ರ ಹೋಗ್ತಾಳೆ, ಶುಕ್ರಾಚಾರ್ಯ ಹತ್ರ ಹೋಗ್ತಾಳೆ. ಅಪ್ಪ, ನಿನ್ನ ಅಳಿಯ ನನಗೆ ಮೋಸ ಮಾಡಿದ್ದಾನೆ ಅಂತ. ಶುಕ್ರಾಚಾರ್ಯರಿಗೆ ಭಾರಿ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವರೇನು ಮಾಡ್ತಾರೆ, ಅವನಿಗೆ ಶಾಪವನ್ನೇ ಕೊಡ್ತಾರೆ ಅಂತೆ. ಏನಂತ ಶಾಪ, ಶುಕ್ರಸ್ತವಾಹ ಕುಪಿತಃ ಸ್ತ್ರೀಕಾಮ ಅನೃತ ಪುರುಷ ತ್ವಾಂಜರ ವಿಶತೆ ಮಂದ ವಿರೂಪ ಕರಣಿ ನೃಣಾಮ್ ಅಂತ. ಯಾತಿ, ನಿನಗೆ ಎಷ್ಟು ಕಾಮ, ಮನೆಯಲ್ಲಿ ಸುಂದರವಾದಂಥ ಹೆಂಡತಿ ಇದ್ದಾಳೆ, ಅವಳನ್ನು ಬಿಟ್ಟು ಮನೆ ಕೆಲಸದಕ್ಕೆ ನೀನು ಭೋಗ ಮಾಡಿದ್ದೀಯ, ಹಾಗಾಗಿ ನಿನಗೆ ಇನ್ನು ಮುಂದೆ ಏನಾಗಲಿ, ಜರಾ ವಿಷತೆ, ನಿನಗೆ ಮುಪ್ಪು ಬಂದು ಹೋಗಲಿ ಅಂತ ಶಾಪವನ್ನು ಕೊಟ್ಟುಬಿಡ್ತಾರೆ. ಒಳ್ಳೆಯ ನವ ತಾರುಣ್ಯ ಇತ್ತು, ಕೊನೆಗೆ ಅವನೇನಾದ 90 ವಯಸ್ಸಿನ ಮುದುಕನಂತೆ ಆಗಿಬಿಟ್ಟ. ಆವಾಗೆಲ್ಲ ವಯಸ್ಸು 10,000 ವರ್ಷ ಜನ ಇರ್ತಾ ಇತ್ತು. ಒಟ್ಟಿನಲ್ಲಿ ಮುದುಕನಾಗಿಬಿಟ್ಟ ಅವನು. ಒಳ್ಳೆ ತಾರುಣ್ಯ ಇದ್ದಂತಹ ಯಯಾತಿ ಮಹಾರಾಜ ಮುದುಕನಾಗಿಬಿಟ್ಟ. ಸರಿ ಆಯಿತು. ಅಷ್ಟು ಆದರೂ ಕೂಡ ಯಯಾತಿಗೆ ಬುದ್ಧಿ ಬರಲಿಲ್ಲ ಅಂತೆ. ಹಿಂದೆ ಹೇಳಿದಂತೆ ಅವನಿಗೆ 5 ಜನ ಮಕ್ಕಳು. ಅವನಿಗೆ ಆ ಕಾಮದ ಆಸೆ ಎಷ್ಟಿತ್ತು ಅಂದರೆ, ಹೋಗಿ ಕೇಳ್ತಾ ಇತ್ತು ತನ್ನ ಮಕ್ಕಳ ಹತ್ರ, ಅತೃಪ್ತೋಸ್ಮ್ಯದ್ಯ ಕಾಮಾನಾಂ ಬ್ರಹ್ಮನ್ ದುಹಿತರಿ ಸ್ಮೃತಿ ಅಂತ, ಮಕ್ಕಳೇ ನನಗಿನ್ನೂ ತೃಪ್ತಿ ಇಲ್ಲ, ಎಷ್ಟು ಭೋಗ ಮಾಡಿದ್ರು ಕೂಡ ತಮಗೆ ತೃಪ್ತಿ ಇಲ್ಲ, ಹಾಗಾಗಿ ನೀವು 5 ಜನ ಇದ್ದೀರಿ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ನನ್ನನ್ನು ಮುಪ್ಪನ್ನು ಸ್ವೀಕಾರ ಮಾಡಿ ನಿಮ್ಮ ತಾರುಣ್ಯವನ್ನು ನನಗೆ ಕೊಡಿ ಅಂತ. ಅಂದ್ರೇನು, ಇವತ್ತಿನ ಲೆಕ್ಕದಲ್ಲಿ ಒಬ್ಬ 18 ವರ್ಷದ ತರುಣ ಮಗನ ಹತ್ತಿರ ಒಬ್ಬ 80 ವರ್ಷದ ತಂದೆ ಹೋಗಿ
ನೋಡಪ್ಪ ನೀನು 80 ವರ್ಷದ ಮುದುಕನಾಗು, ನಾನು 16 ವರ್ಷ ತಾರುಣನಾಗ್ತೇನೆ ಅಂತ ಕೇಳಿದರೆ ಅದು ಹೇಗಿರುತ್ತೋ ಆ ರೀತಿ ಇತ್ತು ಅಂತೆ. ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಆದರೆ ಆವಾಗ ಯದು ಎನ್ನುವಂಥ ವ್ಯಕ್ತಿ ಅವನೇ ಮಾಡ್ತಾನೆ, ಒಪ್ಕೊಳ್ತಾನೆ ಅಂತೆ. ಯದುವಿಗೆ ತನ್ನ ತಂದೆಯ ಮೇಲೆ ಭಾರೀ ಗೌರವ ಪ್ರೀತಿ ಎಲ್ಲವೂ ಕೂಡ ಇತ್ತು. ಎಷ್ಟೇ ಆದರೂ ನನ್ನ ತಂದೆ ಭೋಗ ಮಾಡಲಿ ಅಂತ ಯಾರೂ ಮಾಡದೇ ಇರುವಂಥ ದೊಡ್ಡ ತ್ಯಾಗವನ್ನು, 16 ವರ್ಷದ ನವ ತಾರುಣ್ಯವನ್ನು ತನ್ನ ತಂದೆಗೆ ಕೊಟ್ಟು ಅವನ 90 ವರ್ಷದ ಮುಪ್ಪನ್ನು ತಾನು ಸ್ವೀಕಾರ ಮಾಡ್ತಾನೆ ಅಂತೆ. ಹೀಗೆ ತಂದೆಯ ಆಯಸ್ಸು ಮಗನಿಗೆ ಹೋಯಿತು, ಮಗನ ಆಯಸ್ಸು ತಂದೆಗೆ ಬಂತು. ಯಯಾತಿ ಮತ್ತೆ ಭೋಗ ಮಾಡಲಿಕ್ಕೆ ಶುರು ಮಾಡಿದ. ಭೋಗ ಮಾಡಿದ 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 ಎಲ್ಲಿ ತನಕ ಮಾಡಿದ ಅಂತಂದರೆ 1000 ವರ್ಷಗಳ ಕಾಲ ನಿರಂತರವಾದಂತಹ ಭೋಗವನ್ನು ಮಾಡಿದ ಅಂತ ಯಯಾತಿ ಮಹಾರಾಜ. ಇಷ್ಟು ಏವಂ ವರ್ಷ ಸಹಸ್ರಾಣಿ ಮನಃಷಷ್ಟೈ ಮನಸ್ಸುಖಂ ವಿದಧಾನೋಪಿ ನಾತೃಪ್ಯತ್ ಸಾರ್ವಭೌಮ ಕರೀಂದ್ರಿಯೈ ಅಂತ 1000 ವರ್ಷಗಳ ಕಾಲ ಭೋಗವನ್ನು ಮಾಡಿದ. 1000 ವರ್ಷ ಭೋಗವನ್ನು ಮಾಡಿದರೂ ಕೂಡ ತೃಪ್ತಿ ಆಗಲಿಲ್ಲ ಅಂತೆ. ಅದಕ್ಕೆ ನಿನ್ನೆ ಪ್ರವಚನದಲ್ಲಿ ಆಚಾರ್ಯರು ಹೇಳಿದರು, ಒಂದು ದೊಡ್ಡ ಎಣ್ಣೆ ಕುಂಡವನ್ನು ಕೆಳಗಡೆ ಇಟ್ಟು ಮೇಲೆ ಒಂದು ಕಡವನ್ನು ಕಟ್ಟಿ ಒಂದೊಂದು ಹನಿ ತುಪ್ಪ ಬೀಳಿಸ್ತಾ ಏನಾಗುತ್ತೆ, ಬೆಂಕಿ ಸಾಕು ಅಂತ ಅನ್ನುತ್ತಾ, ಸಾಕು ಇನ್ನಷ್ಟು ತುಂಬಿಸಿ ಅಂತ ಹೇಳುತ್ತೆ. ಹಾಗೆ 1000 ವರ್ಷಗಳ ಕಾಲ ಅವನು ಭೋಗ ಮಾಡಿದರೂ ಕೂಡ ಏನು ಮಾಡಲಿಲ್ಲ, ತೃಪ್ತಿ ಆಗಲಿಲ್ಲ ಅಂತೆ. ಕೊನೆಗೆ ಅವನೇನು ಮಾಡ್ತಾನೆ, ಅವನಿಗೊಂದು ವಿಚಾರ ಗೊತ್ತಾಗುತ್ತೆ, ನಾನು ಎಷ್ಟು ಭೋಗವನ್ನು ಮಾಡಿದ್ರು ಕೂಡ ಅದರಿಂದಾಗಿ ಅದಕ್ಕೆ ಕೊನೆ ಇಲ್ಲ, ಕೊನೆ ಅನ್ನೋದು ಸರ್ವಥಾ ಇಲ್ಲ, ಹಾಗೆ ನನಗೆ ಇದ್ಯಾವುದು ಕೂಡ ಬೇಡ ಅಂತ ಕೊನೆಗೆ ತಾನೇನು ಮಾಡ್ತಾನೆ, ವೈರಾಗ್ಯವನ್ನು ಪಡೆದುಕೊಂಡು ತನ್ನ ಮಗನ ಹತ್ತಿರ ಬಂದು ಅವನಿಗೆ ತನ್ನ ತಾರುಣ್ಯವನ್ನು ವಾಪಸ್ ಕೊಡ್ತಾನೆ. ಅವನ ಉಪ್ಪನ್ನು ತಾನು ಸ್ವೀಕಾರ ಮಾಡ್ತಾನೆ. ಹೀಗೆ ಸ್ವೀಕಾರವನ್ನು ಮಾಡಿ ಮುಂದೆ ಕಾಡಿಗೆ ಹೋಗಿ ಅನೇಕ ರೀತಿಯಾದಂಥ ತಪಸ್ಸನ್ನು ಮಾಡಿ ತಾನೇ ಮಾಡ್ತಾನೆ, ಮುಂದೆ ಉತ್ತಮವಾದ ಲೋಕವನ್ನು ಪಡಿತಾನೆ ಎಂಬುದಾಗಿ ಯಯಾತಿ ಮಹಾರಾಜನ ಕಥೆಯನ್ನು ಹೇಳ್ತಾರೆ. ಹೀಗೆ ಇದರಿಂದ ತಿಳಿಯುವಂಥ ಅಂಶ ಅಂತಂದರೆ, ಯಯಾತಿ ಮಹಾರಾಜ ಮೊದಲು ಅನೇಕ ವರ್ಷಗಳ ಕಾಲ ಭೋಗವನ್ನು ಮಾಡಿದ್ದ. ಅದಾದ ಮೇಲೆ ಮಗನ ತಾರುಣ್ಯವನ್ನು ತಾನು ಸ್ವೀಕಾರ ಮಾಡಿ 1000 ವರ್ಷಗಳ ಕಾಲ ನಿರಂತರ ಭೋಗವನ್ನು ಮಾಡಿದ. ಇಷ್ಟೆಲ್ಲ ಭೋಗವನ್ನು ಮಾಡಿದರೂ ಕೂಡ ಅವನಿಗೇನಿಲ್ಲ, ತೃಪ್ತಿ ಅನ್ನೋದು ಸಿಗಲಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಜಾತು ಕಾಮ ಕಾಮಾನಾಮ್ ಅಂತ ಯಾವತ್ತೂ ಕೂಡ ಇಂದ್ರಿಯಗಳನ್ನು ಪೂರ್ತಿಯಾಗಿ ತೃಪ್ತಿಪಡಿಸಲಿಕ್ಕೆ ಅಥವಾ ಸಾಕು ಅನ್ನೋದಾಗಿ ತೃಪ್ತಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತೆ. ಇವತ್ತು ಸಾಕು ಅನಿಸಿದ್ರು ಕೂಡ ಏನಾಗುತ್ತೆ, ನಾಳೆ ಮತ್ತೆ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇಂದ್ರಿಯಗಳ ಕಡೆಗೆ ನೀವು ಹೋಗಬೇಡಿ ಎಂಬುದಾಗಿ ಅನೇಕ ರೀತಿಯಾದಂತಹ ಉಪದೇಶಗಳನ್ನು ಯಯಾತಿ ಮಹಾರಾಜ ಮಾಡ್ತಾನೆ. ಅದಾದ ಮೇಲೆ ಆ ವಂಶದಲ್ಲಿ ಅನೇಕ ಜನ ರಾಜರ್ಷಿಗಳು ಬರ್ತಾರೆ, ಬ್ರಹ್ಮರ್ಷಿಗಳು ಬರ್ತಾರೆ. ಅದರಲ್ಲಿ ಒಬ್ಬ ರಂತಿನಾರ ಅಂತ ಒಬ್ಬ ರಾಜ ಬರ್ತಾನೆ. ರಂತಿನಾರರಿಗೆ ಸುಮತಿ ಎನ್ನುವಂತಹ ಮಗ, ಸುಮತಿಗೆ ಧ್ರುವ, ಅಪ್ರತಿರಥ ಅಂತ, ಅಪ್ರತಿರಥರನಿಗೆ ಕಣ್ವ ಅಂತ, ಕಣ್ವರಿಗೆ ಮೇಧಾತಿಥಿ ಅಂತ, ಆಮೇಲೆ ಅವನಿಗೆ ಸುಮತಿ ಅಂತ, ಸುಮತಿ ಎನ್ನುವಂತಹ ರಾಜನಿಗೆ ರೈಭ್ಯ ಅಂತ ಮಗ ಹುಟ್ಟಿದ. ಆ ರೈಭ್ಯನಿಗೆ ದುಷ್ಯಂತ ಅಂತ ಒಬ್ಬ ಮಗ ಹುಡ್ತಾ ಇದ್ದಾನೆ. ನಮಗೆಲ್ಲ ಪ್ರಸಿದ್ಧವಾದಂತಹ ರಾಜ ಅವನು ದುಷ್ಯಂತ ಅಂತ. ದುಷ್ಯಂತ ಎನ್ನುವಂಥ ಮಗ ರಾಜ, ಅವನು ಒಳ್ಳೆಯ ಚಕ್ರವರ್ತಿ, ದುಷ್ಯಂತ ಚಕ್ರವರ್ತಿ. ಅವನೊಂದ್ಸಲ ಕಾಡಿಗೆ ಹೋಗಿರ್ತಾನೆ ಬೇಟೆಯಾಡಲಿಕ್ಕೆ ಅಂತ. ಸಾಮಾನ್ಯವಾಗಿ ರಾಜರು ಹೋಗೋದೇ ಕಾಡಿಗೆ ಬೇಟೆಯಾಡಲಿಕ್ಕೆ. ನಾವು ಅನೇಕ ಜನ ರಾಜರ ಕಥೆಯನ್ನು ಕೇಳ್ತೇವೆ. ದುಷ್ಯಂತನ ಕಥೆ ಆಯಿತು, ಯಯಾತಿ ಕಥೆ ಆಯಿತು, ಆಮೇಲೆ ಆ ಸುಕನ್ಯೆ ಕಥೆ ಆಯಿತು, ನಮಗೆ ಪರೀಕ್ಷಿತ ಮಹಾರಾಜನ ಕಥೆನೇ ಆಯಿತು. ಹೀಗೆ ಎಲ್ಲರೂ ಕೂಡ ಏನು ಮಾಡ್ತಾರೆ, ಬೇಟೆಯಾಡಲಿಕ್ಕೆ ಕಾಡಿಗೆ ಹೋಗಿರ್ತಾರೆ. ಅಲ್ಲಿ ಒಬ್ಬ ಋಷಿ ಆಶ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಏನೋ ಒಂದು ಅಪಚಾರ ಮಾಡಿಬಿಡ್ತಾರೆ, ಅಥವಾ ಅಲ್ಲಿದ್ದಂಥ ಕನ್ಯೆಯನ್ನು ನೋಡಿ ಪ್ರೀತಿ ಮಾಡ್ತಾರೆ. ಇದೇ ಆಗೋದು. ಈಗ ದುಷ್ಯಂತನು ಕೂಡ ಏನು ಮಾಡಿದ, ದುಷ್ಯಂತು ಮೃಗಯಾಮ್ಯಾತಃ ಕಣ್ವಾಶ್ರಮ ಪದಂಗತಃ ಅಂತ ಕಾಡಿಗೆ ಬೇಟೆಯಾಡಲಿಕ್ಕೆ ಅಂತ ಹೋದ. ಎಲ್ಲಿಗೆ ಹೋದ, ಕಣ್ವ ಋಷಿಗಳ ಆಶ್ರಮಕ್ಕೆ ಹೋದ ಅಂತೆ. ಕಣ್ವ ಋಷಿಗಳ ಆಶ್ರಮಕ್ಕೆ ಹೋದ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಸುಂದರವಾದಂಥ ಕನ್ಯೆ ಇದ್ಲು. ಬಭಾಷೇತಾಂ ವರಾರೋಹಾಂ ಭಟೈ ಕತಿಪೈರುತಃ ಅಂತ ಹೋಗಿ ಕೇಳ್ತಾನೆ, ನೀನು ಯಾರು, ಸುತ್ತಮುತ್ತಲು ಯಾರೂ ಒಬ್ಬರು ಕೂಡ ಇಲ್ಲ, ಈ ನಿರ್ಜನವಾದಂತಹ ಘೋರವಾದಂಥ ಅರಣ್ಯ ಇದೆ, ನೀನೇ ಮಾಡ್ತಾ ಇದ್ದೀಲಿ ಅಂತ ಕೇಳ್ತಾನೆ. ಆವಾಗ ಅವಳ ಹೆಸರು ಶಕುಂತಲಾ ಅಂತ. ಆ ಶಕುಂತಲೆ ಹೇಳ್ತಾಳೆ, ವಿಶ್ವಾಮಿತ್ರಾತ್ಮಜೈವಾಹಂ ತ್ಯಕ್ತ ಮೇನಕಯಾವನೆ ವೇದೇತದ್ ಭಗವಾನ್ ಕಣ್ವ ವೀರಕಿಂ ಕರವಾಮತೆ ಅಂತ. ನನ್ನ ಹೆಸರು ಶಕುಂತಲಾ ಅಂತ. ನನ್ನ ಹೆಸರು ಶಕುಂತಲ. ನಾನು ಯಾರು ಅಂತಂದರೆ ವಿಶ್ವಾಮಿತ್ರಾತ್ಮಜ, ವಿಶ್ವಾಮಿತ್ರರ ಮಗಳು, ನನ್ನ ತಾಯಿ ಮೇನಕ ಅಂತ. ಅವರಿಬ್ಬರು ಕೂಡ ಸೇರಿಕೊಂಡು ನನ್ನನ್ನು ಇಲ್ಲಿ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ನನಗೆ
ಹಿಂದೆ ಏನೇನಾಯಿತು ಗೊತ್ತೇ ಇಲ್ಲ, ನನ್ನ ಜನ್ಮ ವೃತ್ತಾಂತ ಅಂತ ನನಗೆ ಗೊತ್ತೇ ಇಲ್ಲ. ಅದೆಲ್ಲ ಗೊತ್ತಿರೋದು ಯಾರಿಗೆ ಅಂದರೆ ಕಣ್ವ ಋಷಿಗಳಿಗೆ. ಕಣ್ವ ಋಷಿಗಳು ನನ್ನನ್ನು ಸಾಕು ಮಗಳನ್ನಾಗಿ ಬೆಳೆಸಿದ್ದಾರೆ. ನನಗೆ ಇಷ್ಟೇ ಗೊತ್ತಿರೋದು, ನನ್ನ ತಾಯಿ ಯಾರು ಗೊತ್ತು, ತಂದೆ ಯಾರು ಗೊತ್ತು ಅಷ್ಟೇ. ನನ್ನನ್ನು ಯಾಕೆ ಬಿಟ್ಟು ಹೋದರು ಏನಂತ ಏನು ಕೂಡ ಗೊತ್ತಿಲ್ಲ ಎಂಬುದಾಗಿ ಪ್ರಾಮಾಣಿಕವಾಗಿ ತನಗೇನು ಗೊತ್ತಿತ್ತು ಅದನ್ನೆಲ್ಲವನ್ನು ಕೂಡ ದುಷ್ಯಂತನ ಮುಂದೆ ಹೇಳ್ತಾಳೆ. ಇಷ್ಟು ಹೇಳಿ ಹೇಳ್ತಾಳೆ, ಭುಜ್ಯತಾಂ ಸತಿ ನೀವಾರಾಹ ಉಷ್ಯತಾಂ ಇದಿರೋಚತೆ ಅಂತ. ನೋಡಪ್ಪ, ನಾವು ಋಷಿಗಳು, ಋಷಿ ಜೀವನ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಹಾಗಾಗಿ ನೀನೊಬ್ಬ ಚಕ್ರವರ್ತಿ, ನಮ್ಮ ಮನೆಯಲ್ಲಿ ಊಟ ಮಾಡಲಿಕ್ಕೆ ಆಹಾರ ಇದೆ, ಆದರೆ ಪಂಚಭಕ್ಷ್ಯ ಪರಮಾನ ಇಲ್ಲ, ನೀವಾರ ಇದೆ ಅಂತ. ನೀವಾರ ಅಂದರೆ ನಾವು ನುಚ್ಚು ಅಂತ ಹೇಳ್ತೀವಲ್ಲ, ನುಚ್ಚುಗಳಿದ್ದಾವೆ, ಬೇಕಿದ್ರೆ ನೀನು ಊಟ ಮಾಡ್ಬೋದು ಅಂತ ದುಷ್ಯಂತನಿಗೆ ಹೇಳ್ತಾಳೆ ಅಂತೆ. ಆವಾಗ ಅವಳು ಹೇಳ್ತಾನೆ, ಉಪಪನ್ನವಿದಂ ಶುಭ್ರು ಜಾತಾಯ ಕುಚಿಕಾನ್ವಯ ಅಂತ, ಅವಶ್ಯವಾಗಿ ಆಗಲಿ ಅಂತ ಊಟವನ್ನು ಮಾಡ್ತಾನೆ. ಆ ಊಟ ಮಾಡೋ ಸಂದರ್ಭದಲ್ಲಿ ಅವಳನ್ನು ನೋಡಿ 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 ಏನಾಗುತ್ತೆ, ಪರಸ್ಪರ ಇಬ್ಬರಿಗೂ ಕೂಡ ಪ್ರೀತಿಯಾಗುತ್ತೆ ಅಂತೆ. ಪ್ರೀತಿ ಆದಾಗ ಆ ದುಷ್ಯಂತ ಮತ್ತು ಶಕುಂತಲೆ ಅಲ್ಲಿ ಗಾಂಧರ್ವ ವಿಧಿನ ರಾಜ ದೇಶಕಾಲ ವಿಧಾನವತ ಅಂತ, ಗಾಂಧರ್ವ ವಿಧಾನದಿಂದಾಗಿ ಇಬ್ಬರು ಕೂಡ ಮದುವೆಯನ್ನು ಆಗ್ತಾ ಇದ್ದಾರೆ ಅಂತ. ಅಂದರೆ ಮದುವೆ ಒಟ್ಟು 7 ರೀತಿಯಾಗಿದೆ. ಗಾಂಧರ್ವ ವಿವಾಹ, ಬ್ರಾಹ್ಮ ವಿವಾಹ, ರಾಕ್ಷಸ ವಿವಾಹ ಅಂತೆಲ್ಲ ಇದೆ. ಇವತ್ತು ನಾವೆಲ್ಲ ಆಗೋದು ಬ್ರಾಹ್ಮ ವಿವಾಹ ಅಂತ. ಅಂದರೆ ಮನೆಯಲ್ಲಿರುವಂಥ ಎಲ್ಲ ಹಿರಿಯರು ಕೂಡ ಒಪ್ಪಿಗೆಯನ್ನು ಕೊಟ್ಟು ಜಾತಕವನ್ನು ನೋಡಿ ಒಂದು ಮುಹೂರ್ತ ಫಿಕ್ಸ್ ಮಾಡಿ ಆವಾಗ ಮದುವೆ ಆಗೋದು, ಅದಕ್ಕೆ ಬ್ರಾಹ್ಮ ವಿವಾಹ ಅಂತ ಎಂಬುದಾಗಿ ಹೆಸರು. ರಾಕ್ಷಸ ವಿಧಾನ ಅಂದರೆ ಮದುವೆಯಾಗುವಂತಹ ಕಲ್ಯಾಣ ಮಂಟಪದಿಂದಾಗಿಯೇ ಹುಡುಗಿಯನ್ನು ಎತ್ತಿಕೊಂಡು ಹೋಗಿ ಮದುವೆ ಆಗೋದಕ್ಕೆ ರಾಕ್ಷಸ ವಿಧಾನ ಅಂತ ಹೇಳ್ತಾರೆ. ಇನ್ನು ಮೊದಲನೆಯದು ಗಾಂಧರ್ವ ವಿವಾಹ ಅಂತ. ಇವತ್ತು ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಲವ್ ಎಟ್ ಫಸ್ಟ್ ಸೈಟ್ ಅಂತ. ಅಂದರೆ ಹೆಣ್ಣು ಮತ್ತು ಗಂಡು ನೋಡಿದಾಗ ತಕ್ಷಣದಲ್ಲಿ ಮದುವೆ ಆಗೋದಕ್ಕೇನೆ ಗಾಂಧರ್ವ ವಿವಾಹ ಎಂಬುದಾಗಿ ಕರೀತಾರೆ. ಹಾಗೆ ದುಷ್ಯಂತ ಮತ್ತು ಶಕುಂತಲೆ ಇಬ್ಬರು ಕೂಡ ತಾವೇ ಮಾಡ್ತಾ ಇದ್ದಾರೆ, ಗಾಂಧರ್ವ ವಿಧಾನದಿಂದಾಗಿ ಮದುವೆಯನ್ನು ಆಗ್ತಾ ಇದ್ದಾರೆ. ಸರಿ ಅಂತ ಮದುವೆ ಆಯಿತು. ಮದುವೆಯಾಗಿ ಇಬ್ಬರು ಒಟ್ಟಿಗೆ ಇದ್ದರು. ಯಾರು? ದುಷ್ಯಂತ ಮತ್ತು ಶಕುಂತಲೆ. ಎಷ್ಟು ದಿವಸ ಇದ್ದದ್ದು? ಬರೀ ಒಂದೇ ದಿನ. ಅಮೋಘವೀರ್ಯೇ ರಾಜರ್ಷಿ ಮಹಿಷ್ಯಾಂ ವೀರ್ಯಮಾದದೆ ಶೋಭೂತೆ ಸ್ವಪರಮ್ಯಾತಃ ಕಾಲೇನಾಸೂತ ಸಾಸುತಂ ಅಂತ ಒಂದು ದಿವಸ ಜೊತೆಯಾಗಿದ್ದರು. ಮರುದಿವಸ ಬೆಳಗ್ಗೆ ಎದ್ದ ತಕ್ಷಣ ದುಷ್ಯಂತ ತನ್ನ ಅರಮನೆಗೆ ತಾನು ಹೋಗಿಬಿಟ್ಟ. ಆ ಒಂದು ದಿವಸದಲ್ಲಿ ತಾನೇ ಮಾಡಿದ್ದ, ಆ ಭೋಗವನ್ನು ಮಾಡಿ ತನ್ನ ಗರ್ಭವನ್ನು ಅಲ್ಲಿ ಇಟ್ಟು ಹೋಗಿದ್ದ. ಇಷ್ಟಾಯಿತು. 9 ತಿಂಗಳಾಯಿತು. 9 ತಿಂಗಳಾದ ಮೇಲೆ ಅಲ್ಲೇನಾಯಿತು, ಅವಳಿಗೆ ಒಬ್ಬ ಗಂಡು ಮಗ ಹುಡ್ತಾ ಇದ್ದಾನೆ. ಅವನೇ ಭರತ ಅಂತ. ಭರತ ಎನ್ನುವಂತಹ ವ್ಯಕ್ತಿ ದುಷ್ಯಂತ ಮತ್ತು ಶಕುಂತಲೆಯರ ಮಗ. ಕೊನೆಗೆ ಅವನಿಗೆ ಒಳ್ಳೆ ಸಂಸ್ಕಾರ ಎಲ್ಲವೂ ಕೂಡ, ಜಾತಕರ್ಮ ನಾಮಕರಣ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ. ಆ ಹುಡುಗ ಆಟ ಆಡ್ತಾ ಇದ್ದ. ಸಾಮಾನ್ಯವಾಗಿ ನಾವೆಲ್ಲ ಆಟ ಆಡ್ತೇವೆ. ಯಾವುದ್ರ ಜೊತೆ ಆಟ ಆಡ್ತೇವೆ? ಒಂದು ಸಿಂಹದ ಗೊಂಬೆ ಇರುತ್ತೆ, ಅಂದರೆ ಪ್ಲಾಸ್ಟಿಕ್ ಸಿಂಹ ಇರುತ್ತೆ, ಪ್ಲಾಸ್ಟಿಕ್ ಆನೆ ಇರುತ್ತೆ, ಅದರ ಜೊತೆ ಆಟ ಆಡ್ತಾ ಇರ್ತಾರೆ. ಆದರೆ ಈ ಭರತ ಆಟ ಆಡ್ತಾ ಇದ್ದಂತೆ. ಯಾವುದ್ರ ಜೊತೆಗೆ ಆಟ? ಕಾಡಿನಲ್ಲಿ ಜೀವಂತವಾಗಿರುವಂತಹ ಸಿಂಹಗಳ ಜೊತೆಗೆ, ಹುಲಿಗಳ ಜೊತೆಗೆ ಆಟ ಆಡ್ತಾ ಇದ್ದಂತೆ. ಬದ್ಧ್ವಾ ಮೃಗೇಂದ್ರ ಸ್ತರಸ ಕ್ರೀಡತಿ ಸ್ಮ ಬಾಲಕಃ ಅಂತ ಹುಲಿಗಳನ್ನು ಸಿಂಹಗಳನ್ನು ಹಿಡಿದು ಅವುಗಳನ್ನು ಕಟ್ಟಿ ಹಾಕಿ ಅವಳ ಜೊತೆ ಆಟ ಆಡ್ತಾ ಇದ್ದಂತೆ. ಅಷ್ಟು ಪರಾಕ್ರಮಶಾಲಿ. ಹೀಗೆ ಅವನಲ್ಲಿ ಏನಾಗಿತ್ತು, ವಿಶೇಷವಾಗಿ ಹರೇಹೇ ಅಂಶಾಂಶ ಸಂಭೂತಂ ಅಂತ ಪರಮಾತ್ಮನ ವಿಶೇಷವಾದಂತಹ ಆವೇಶ ಅದು ಈ ಭರತ ಚಕ್ರವರ್ತಿಯಲ್ಲಿ ಇತ್ತು. ಹೀಗೆ ಭರತ ವಿಶೇಷವಾದಂತಹ ಒಂದು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಹೀಗೆ ಅವನ ಕಥೆಯನ್ನು ಭಾಗವತದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಒಂದು ಸಲ ಏನಾಯಿತು, ಶಕುಂತಲೆ ತಾನು ತನ್ನ ಮಗನಾದಂತಹ ಭರತನನ್ನು ಕರೆದುಕೊಂಡು ದುಷ್ಯಂತನ ಹತ್ರ ಹೋಗ್ತಾಳಂತೆ. ದುಷ್ಯಂತನ ಹತ್ರ ಹೋಗಿ ಹೇಳ್ತಾಳೆ, ಇವರು ನಿನ್ನ ಮಗ, ಸ್ವೀಕಾರ ಮಾಡುವಂತ. ಆದರೆ ದುಷ್ಯಂತನಿಗೆ ಜನಾಪವಾದ, ಹೆದರಿಕೆಯ ಭೀತಿ. ಯಾಕೆಂದರೆ ದುಷ್ಯಂತನಿಗೆ ಒಳ್ಳೆಯ ಹೆಸರಿತ್ತು ಆಗಿನ ಕಾಲದಲ್ಲಿ. ಆವಾಗ ಏನಾಗುತ್ತೆ, ನಮ್ಮ ರಾಜ ಯಾವುದೋ ಒಂದು ಕಾಡಿಗೆ ಹೋಗಿ ಒಂದು ರಾತ್ರಿಯಲ್ಲಿ ಮದುವೆಯಾಗಿ ಮಕ್ಕಳನ್ನು ಹುಟ್ಟಿಸಿ ಬಂದ ಅಂದರೆ ಏನಾಗುತ್ತೆ, ಅದು ಜನರಿಗೆ ಕೆಟ್ಟ ವಿಚಾರ ಅಂತ ಅನಿಸುತ್ತೆ. ಹಾಗಾಗಿ ಜನಾಪವಾದದ ಭೀತಿಯಿಂದಾಗಿ ಅವನೇ ಮಾಡಿದ, ಸ್ವೀಕಾರ ಮಾಡಲಿಲ್ಲ. ಯಾರನ್ನ? ಶಕುಂತಲೆಯನ್ನು. ಶಕುಂತಲೆ ಬಂದು ಹೇಳ್ತಾ ಇದ್ದಾಳೆ, ನಾನು ನಿನ್ನ ಹೆಂಡತಿ, ಇವನು ನಿನ್ನ ಮಗ ಅಂತ. ಏನು ಹೇಳಿದರೂ ಕೂಡ ಅವನು ಸ್ವೀಕಾರ ಮಾಡಲೇ ಇಲ್ಲ ಅಂತೆ. ಆವಾಗ ಏನಾಗುತ್ತೆ, ಅಲ್ಲಿ ಅಶರೀರವಾಣಿ ಆಗುತ್ತೆ. ಅಶರೀರವಾಣಿ ಅಂದರೆ ಸಾಮಾನ್ಯವಾಗಿ ವಾಯುದೇವರು ಅಶರೀರವಾಣಿ ನುಡಿತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಅಶರೀರವಾಣಿ ಆಯಿತು. ಆವಾಗ
ಅಶರೀರವಾಣಿ ಹೇಳುತ್ತೆ, ನೋಡು ದುಷ್ಯಂತ, ಈ ಭರತನೇ ನಿನ್ನ ಮಗ, ಶಕುಂತಲೆಯೇ ನಿನ್ನ ಹೆಂಡತಿ, ಅವಶ್ಯವಾಗಿ ನೀನು ಇವರನ್ನು ಸ್ವೀಕಾರ ಮಾಡು ಅಂತ ಹೇಳುತ್ತೆ ಅಶರೀರವಾಣಿ. ಆವಾಗ ಇವನೇನು ಮಾಡ್ತಾನೆ, ಸ್ವೀಕಾರವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮುಂದೆ ಭರತ ಚಕ್ರವರ್ತಿ ವಿಶೇಷವಾಗಿ ರಾಜ್ಯಭಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಇವತ್ತೇನಾಗಿದೆ, ಕಾಳಿದಾಸ ಅಂತ ಒಬ್ಬ ಕವಿ ಇದ್ದ, ಪ್ರಸಿದ್ಧವಾದಂಥ ಸಂಸ್ಕೃತದ ಕವಿ. ಅವನೊಂದು ನಾಟಕವನ್ನು ಬರೆದಿದ್ದಾನೆ, ಶಾಕುಂತಲ ಅಂತ ಒಂದು ದೊಡ್ಡ ನಾಟಕ, ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯದ್ಭುತವಾದಂಥ ನಾಟಕ. ಅದರಲ್ಲಿ ಅವನೇನು ಮಾಡ್ತಾನೆ, ಈ ದುಷ್ಯಂತ ಮತ್ತು ಶಕುಂತಲ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಶಕುಂತಲೆ, ದುಷ್ಯಂತ ಒಂದು ಉಂಗುರ ಇರುತ್ತೆ, ಅದೆಲ್ಲ ನೀರಲ್ಲಿ ಬಿದ್ದು ಬಿಡುತ್ತೆ, ಅದನ್ನು ಮೀನು ನುಂಗುತ್ತೆ, ಹಾಗೆ ಇಂತೆಲ್ಲ ಕಥೆಯನ್ನು ಹೇಳ್ತಾನೆ. ಆದರೆ ಅದೆಲ್ಲ ಕೂಡ ಸುಮ್ಮನೆ ಒಂದು ನಾಟಕ, ಒಂದು ಚೆನ್ನಾಗಿ ಆಗಲಿ ಅಂತ ಅದಕ್ಕೆ ತಿಳಿಸಿದಂಥ ವಿಚಾರ. ಆದರೆ ಅದು ಯಾವುದೂ ಕೂಡ ಆಗಿಲ್ಲ. ಭಾಗವತದ ಪ್ರಕಾರ ಮದುವೆ ಆಯಿತು, ಗಾಂಧಾರ ವಿಧಾನದಿಂದ ಮದುವೆ ಆಯಿತು, ಗರ್ಭಾಧಾನ ಆಯಿತು, ಮನೆಗೆ ಬಂದುಬಿಟ್ಟ. ಕೊನೆಗೆ ಅವನು ಮರೆತು ಬಿಟ್ಟಿದ್ದ, ಮರೆತತೆ ನಟನೆ ಮಾಡಿದ. ಯಾಕೆ? ಜನಾಪವಾದದ ಭೀತಿಯಿಂದಾಗಿ. ಯಾವಾಗ ಅಶರೀರವಾಣಿ ಆಯಿತೋ ಆವಾಗ ಸ್ವೀಕಾರ ಮಾಡಿದ ಅಂತ. ಆದರೆ ಕಾಳಿದಾಸ ಬರೆದಿದ್ದೇ ಬೇರೆ. ಅವನು ಹೇಳೋದೇನು, ಉಂಗುರ ಬಿದ್ದು ಬಿಟ್ಟಿತ್ತು, ಉಂಗುರವನ್ನು ತಂದು ಕೊಟ್ಟ, ಆವಾಗ ನೆನಪಾಯಿತು ಅಂತೆಲ್ಲ ಹೇಳ್ತಾರೆ. ಅದೆಲ್ಲವೂ ಕೂಡ ಒಂದು ಕಾವ್ಯದ ಪೋಷಣೆಗೋಸ್ಕರ ಮಾಡಿದ್ದು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಭರತ ಚಕ್ರವರ್ತಿ ಮುಂದೆ ಅನೇಕ ಸಲ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಇಲ್ಲಿ ತನಕ ಅಂದರೆ 33 ಹೆಶ್ವಾನ್ ಬದ್ವಾ ವಿಸ್ಮಾಪಯನ್ ನೃಪಾನ್ ಅಂತ ಒಟ್ಟು 133 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ ಅಂತೆ ಭರತ ಚಕ್ರವರ್ತಿ. ಒಂದು ಅಶ್ವಮೇಧ ಯಾಗ ಮಾಡೋದು ಅಂದರೆ 2-3 ವರ್ಷ ಬೇಕು. ಅಂತಹ 133 ಅಶ್ವಮೇಧ ಯಾಗಗಳನ್ನು ಭಾರೀ ವೈಭವದಿಂದಾಗಿ ಮಾಡಿದಂಥವನು ಈ ಭರತ ಎನ್ನುವಂತಹ ಚಕ್ರವರ್ತಿ. ಹೀಗೆ ಅನೇಕ ರೀತಿಯಾದ ದಾನಗಳನ್ನು ಮಾಡ್ತಾನೆ. ಇಲ್ಲಿ ತನಕ ಅಂದರೆ ಅದಾತ್ಕರ್ಮಣಿ ಮಷ್ಟಾರಿ ನಿಯತಾನಿ 14 ಅಂತ 14 ಲಕ್ಷ ಆನೆಗಳನ್ನು ದಾನ ಮಾಡ್ತಾನೆ ಅಂತೆ. ಅದು ಎಂತಹ ಆನೆ? ಯಾವುದೋ ಕಪ್ಪು ಬಣ್ಣದ 2 ದಂತ ಇರುವಂಥ ಆನೆ ಅಲ್ಲ, ಬಿಳಿ ಬಣ್ಣದ 4 ದಂತ ಇರುವಂಥ ಆನೆಗಳು ಅಂತೆ. ಆಚಾರ್ಯರು ನರಕಾಸುರನ ಕಥೆಯಲ್ಲಿ ಹೇಳ್ತಾರೆ. ನರಕಾಸುರನ ಸಂದರ್ಭದಲ್ಲಿ ಪರಮಾತ್ಮ ಅವನ ಸಂಹಾರವನ್ನು ಮಾಡಿ ಅವನ ಹತ್ತು ಆನೆಗಳಿದ್ವು ಅಂತೆ. ಎಷ್ಟು? 20,000 ಆನೆಗಳಂತೆ. ಅದರಲ್ಲಿ 6,000 ಆನೆಗಳಿಗೆ 4 ದಂತ ಇದ್ವಂತೆ. ಮತ್ತು ಅದರಲ್ಲೂ ಕೂಡ ಸ್ಪೆಷಲ್ ಆಗಿ 64 ಆನೆಗಳಿಗೆ ಬಿಳಿ ಬಣ್ಣ ಅಂತೆ. ಹೀಗೆ ಇಲ್ಲೂ ಕೂಡ ಇವನ ಹತ್ತಿರ ಬಿಳಿ ಬಣ್ಣದ 14 ಲಕ್ಷದ ಆನೆಗಳಿದ್ವಂತೆ. ಅವೆಲ್ಲವನ್ನು ಕೂಡ ಅವನೇ ಮಾಡ್ತಾ ಇದ್ದಾನೆ. ದಾನ ಮಾಡಿದ, ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ, ಕ್ಷತ್ರಿಯರಿಗೆ ದಾನವನ್ನು ಮಾಡಿದ. ಹೀಗೆ ಭರತಸ್ಯ ಮಹತ್ಕರ್ಮ ನಪೂರ್ವೇ ನಾಪರೇ ನೃಪಾಹ ನುದಾಪುರ್ನೈವ ಪ್ರಾಪ್ಸ್ಯಂತಿ ಬಾಹುಭ್ಯಾಂ ತ್ರಿದಿವಮ್ಯತ ಅಂತ ವೇದವ್ಯಾಸರು ಹೇಳುವಂತೆ, ಭರತ ಮಾಡಿದಂತಹ ಕಾರ್ಯವನ್ನು ಹಿಂದಿನ ಯಾವ ರಾಜರು ಮಾಡಿದ್ದಿಲ್ಲ ಅಂತೆ, ಮುಂದಿನ ಯಾವ ರಾಜರು ಮಾಡೋದಿಲ್ಲ ಅಂತ. ಅಂದರೆ ಅಷ್ಟು ಅದ್ಭುತವಾದಂಥ ಕಾರ್ಯವನ್ನು ಭರತ ಮಾಡಿದ. ಆ ಭರತನಿಂದಾಗಿಯೇ ನಮ್ಮ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವನು ಒಟ್ಟು ಸಮಾಸ್ತಿಸವನಾಹ ಸಾಹಸ್ರೈ ದಿಕ್ಷು ಚಕ್ರಮವರ್ತಯಿತ ಅಂತ ಅವನು ರಾಜ್ಯಭಾರವನ್ನು ಮಾಡಿದ. ಎಷ್ಟು ವರ್ಷ ಅಂದರೆ 27,000 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯಭಾರವನ್ನು ವೈಭವದಿಂದಾಗಿ ಮಾಡಿದಂಥ ದೊಡ್ಡ ಚಕ್ರವರ್ತಿ ಅವನು ಭರತ ಚಕ್ರವರ್ತಿ ಅಂತ. ಹೀಗೆ ಭರತ ಚಕ್ರವರ್ತಿ ಅನೇಕ ರೀತಿಯಾದಂಥ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಅವನ ವಂಶದಲ್ಲಿ ವಿತಥ ಎನ್ನುವಂಥ ವ್ಯಕ್ತಿ ಬಂದ. ವಿತಥ ಎನ್ನುವಂತಹ ಮಹಾರಾಜನಿಗೆ ಭರದ್ವಾಜ ಅಂತ, ಭರದ್ವಾಜನಿಗೆ ಮನ್ಯು, ಇಷ್ಟೆಲ್ಲ ಆಗಿ ಆಮೇಲೆ ನರ ಅಂತ ಒಬ್ಬ ಬಂದ. ನರನಿಗೆ ಒಟ್ಟು 2 ಜನ ಮಕ್ಕಳು. ಒಬ್ಬ ಸಂಕೃತಿ ಅಂತ, ಇನ್ನೊಬ್ಬ ರಂತಿದೇವ ಅಂತ ಒಬ್ಬ 2 ಮಕ್ಕಳು. ಅದರಲ್ಲಿ ರಂತಿದೇವನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ರಂತಿದೇವ ಅವನೊಬ್ಬ ದೊಡ್ಡ ವ್ಯಕ್ತಿ, ಒಳ್ಳೆ ಶ್ರೀಮಂತನಾದಂತಹ ವ್ಯಕ್ತಿ. ಆದರೆ ಅವನಿಗೇನಾಗಿತ್ತು, ನಿರಂತರವಾಗಿ ದಾನವನ್ನು ಮಾಡುವಂತಹ ಒಂದು ಸ್ವಭಾವ ಇತ್ತು. ಕೊನೆಗೆ ಏನಾಯಿತು ಅಂತಂದರೆ, ಒಂದು ಸಲ ಅವನ ರಾಜ್ಯದಲ್ಲಿ ಭೀಕರ ಬರಗಾಲ ಬಂತು ಅಂತೆ. ಭೀಕರ ಬರಗಾಲ ಬಂದು ಏನಾಯಿತು, ಕೊನೆಗೆ ಅವನ ಆಸ್ಥಾನದಲ್ಲಿದ್ದಂತಹ ಎಲ್ಲ ಸಂಪತ್ತು ನಾಶವಾಗಿ, ಕೊನೆಗೆ ತನ್ನ ಮನೆಗೋಸ್ಕರ ಇಟ್ಕೊಂಡಂತಹ ಸಂಪತ್ತನ್ನು ಕೂಡ ದಾನ ಮಾಡಿ, ಕೊನೆಗೆ ರಂತಿದೇವನಿಗೆ ಕನಿಷ್ಠ ಊಟ ಮಾಡಿ ಕೂಡ ಗತಿ ಇಲ್ಲ ಅಂತ. ದೊಡ್ಡ ರಾಜನಾದಂಥ ರಂತಿದೇವ ಭೀಕರವಾದಂಥ ಬರಗಾಲ ಬಂದು ಮನೆಯಲ್ಲಿದ್ದಂಥ ಸಂಪತ್ತನ್ನು ದಾನ ಮಾಡಿ ಕೊನೆಗೆ ತಿನ್ನಲಿಕ್ಕೆ ಗತಿ ಇಲ್ಲದಿರುವಂಥ ಪ್ರಸಂಗಕ್ಕೆ ಬಂದ. ಕೊನೆಗೇನಾಯಿತು, 48 ದಿವಸ ಆಯಿತು ಅಂತೆ.
48 ದಿವಸಗಳ ಕಾಲ ರಂತಿದೇವ ಪೂರ್ತಿಯಾಗಿ ಉಪವಾಸ ಮಾಡಿದಂತೆ. ಉಪವಾಸ ಯಾಕೆ? ತಿನ್ಲಿಕ್ಕೆ ಗತಿ ಇಲ್ಲ ಅಂತ. ರಾಜನಾದಂತಹ ವ್ಯಕ್ತಿ ಕೊನೆಗೆ ಆ ಪರಿಸ್ಥಿತಿಗೆ ಬಂದುಬಿಟ್ಟ. ಕೊನೆಗೇನಾಯಿತು, 48 ದಿವಸ ಆದ ಮೇಲೆ ಒಂದು ದಿವಸ ಅವನಿಗೆ ಸ್ವಲ್ಪ ಆಹಾರ ಸಿಕ್ತು ಅಂತೆ. ಏನು? ಘೃತ ಪಾಯಸ ಸಂಯಾಮಂ ತೋಯಂ ಪ್ರಾತರುಪಸ್ಥಿತಂ ಅಂತ ಒಂದಿಷ್ಟು ತುಪ್ಪ, ಸ್ವಲ್ಪ ಪಾಯಸ, ಸ್ವಲ್ಪ ಗೋಧಿ, ಅನ್ನ ಸಿಕ್ತು, ಸ್ವಲ್ಪ ನೀರು ಸಿಕ್ತು. ಅದನ್ನು ಸ್ವೀಕಾರ ಮಾಡಬೇಕು ಅಂತ ಇಟ್ಕೊಂಡ ತಕ್ಷಣ ಏನಾಯಿತು, ಅಲ್ಲಿಗೊಬ್ಬ ಬ್ರಾಹ್ಮಣ ಬಂದ ಅಂತೆ. ಅತಿಥಿ ಬ್ರಾಹ್ಮಣ ಕಾಲೇ ಭೋಕ್ತು ಕಾಮಸ್ಯೆ ಚಾಗಮತ್ ಅಂತ ಒಬ್ಬ ಬ್ರಾಹ್ಮಣ ಬಂದ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ತುಂಬ ಹಿಂದೆ ಅಲ್ಲ, ಒಂದು 50-60 ವರ್ಷಗಳ ಹಿಂದೆಯೇ ಪ್ರತಿಯೊಬ್ಬ ಬ್ರಾಹ್ಮಣರು ಕೂಡ ಪ್ರತಿನಿತ್ಯ ಊಟ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಕಾಯ್ತಾ ಇದ್ದರು. ಮಧ್ಯಾಹ್ನ ಸಂದರ್ಭದಲ್ಲಿ ಯಾರಾದರೂ ಬರ್ತಾರಾ ಅಂತ, ಬಂದರೆ ಅವರಿಗೆ ಭೋಜನವನ್ನು ಹಾಕಿ ತಾವು ಊಟ ಮಾಡೋದು ಅಂತ ಸಂಪ್ರದಾಯ ಇತ್ತು. ಹಾಗೆ ಇಲ್ಲಿ ಏನಾಯಿತು, ಒಬ್ಬ ಬ್ರಾಹ್ಮಣ ಬಂದು ಹೇಳ್ತಾನೆ, ರಂತಿದೇವ, ನನಗೆ ತುಂಬ ಹಸಿವೆಯಾಗಿ ಬಿಟ್ಟಿದೆ, ಸ್ವಲ್ಪ ನನಗೆ ಊಟಕ್ಕೆ ಹಾಕು ಅಂತ ಕೇಳ್ತಾರೆ. ರಂತಿದೇವನ ಪರಿಸ್ಥಿತಿ ಏನು? ಅವನೊಬ್ಬ ಮಾತಲ್ಲ, ಅವನ ಇಡೀ ಕುಟುಂಬ, ಅವನ ಹೆಂಡತಿ ಮಕ್ಕಳೆಲ್ಲರೂ ಕೂಡ 48 ದಿವಸಗಳಿಂದಾಗಿ ಪೂರ್ಣ ಉಪವಾಸ ಮಾಡಿದ್ದಾರೆ. ತಿನ್ನಲಿಕ್ಕೆ ಸ್ವಲ್ಪ ಆಹಾರ ಸಿಕ್ಕಿದೆ. ಕೊನೆಗೆ ಬ್ರಾಹ್ಮಣ ಬಂದ ಆಹಾರ ಕೊಡು ಅಂತ ಕೇಳಿದ. ಸರಿ ಅಂತ ಹರಿಂ ಸರ್ವತ್ರ ಸಂಪಶ್ಯನ್ ಸಭುಕ್ತ ಪ್ರಯೋದ್ವಿಜ ಅಂತ ರಂತಿದೇವನಿಗೆ, ಅವನೊಬ್ಬ ದೊಡ್ಡ ಜ್ಞಾನಿಯಾಗಿದ್ದ, ಈ ಬ್ರಾಹ್ಮಣದಲ್ಲೂ ಪರಮಾತ್ಮ ಇದ್ದಾನೆ, ಹಾಗಾಗಿ ಅಂತ ಪರಮಾತ್ಮನ ಪೂಜೆ ಅಂತ ತಾವು ಇಟ್ಟುಕೊಂಡಂತಹ ಆಹಾರದಲ್ಲಿ ಸ್ವಲ್ಪ ಅನ್ನವನ್ನು ಆ ಬ್ರಾಹ್ಮಣನಿಗೆ ಹಾಕಿದ ಅಂತೆ. ಸರಿ, ಇನ್ನೂ ಸ್ವಲ್ಪ ಉಳಿದಿತ್ತು, ಅದನ್ನು ತಿನ್ನಬೇಕು ಅಂತ ವಿಚಾರ ಮಾಡ್ತಾನೆ. ತಕ್ಷಣ ಒಬ್ಬ ವಿಭಕ್ಷ್ಯ ವಿಭಜತ್ ತಸ್ಮೈ ವೃಷಲಾಯ ಹರಿಂಸ್ವರನ್ ಅಂತ ಇನ್ನೊಬ್ಬ ಶೂದ್ರ ಬಂದ ಅಂತೆ. ಅವನಲ್ಲೂ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿದಂತಹ ರಂತಿದೇವ ಅವನಿಗೂ ಅನ್ನವನ್ನು ಹಾಕಿದ. ಕೊನೆಗೆ ಉಳಿದದ್ದೆಷ್ಟು? ಒಂದು 50 ಭಾಗ ಉಳಿದಿದೆ. ಒಂದು 100% ಅನ್ನ ಇದ್ದರೆ ಅದರಲ್ಲಿ 25 ಭಾಗ ಬ್ರಾಹ್ಮಣನಿಗೆ ಹೋಯಿತು, ಇನ್ನು 25 ಯಾರಿಗೆ ಹೋಯಿತು? ಶೂದ್ರನಿಗೆ ಹೋಯಿತು. ಇನ್ನು 50 ಭಾಗ ಆಹಾರ ಉಳಿದಿದೆ. ಅದನ್ನು ತಿನ್ನಬೇಕು. ತಕ್ಷಣ ಇನ್ನೊಬ್ಬ ವ್ಯಕ್ತಿ ಬಂದ, ಇನ್ನೊಬ್ಬ ಶೂದ್ರ ಬಂದ. ಅವನು ಹೇಗೆ ಬಂದಿದ್ದು ಒಬ್ಬ ಮಾತ್ರ ಅಲ್ಲ, ಕೈಲಿ 2 ನಾಯಿಗಳಿದ್ದಾವೆ ಅಂತೆ. ಆಹಾರ ಕೊಡು ಅಂತ ಕೇಳಿದ. ಸರಿ ಅಂತ ಆಹಾರ ಹಾಕಿದ. ಯಾರೋ ಈ ರಂತಿದೇವ. ಅವನು ಹೇಳ್ತಾನೆ, ನನಗೊಬ್ಬನಿಗೆ ಆಹಾರ ಹಾಕಿ ಸಾಕಾಗೋದಿಲ್ಲ, ಈ ನಾಯಿಗಳಿಗೂ ಆಹಾರ ಹಾಕಿದ್ದು ಅಂತ ಹೇಳ್ತಾನೆ. ರಂತಿದೇವ ನಾಯಿಗಳಲ್ಲೂ ಪರಮಾತ್ಮ ಇದ್ದಾನೆ ಅಂತ ಚಿಂತನೆಯನ್ನು ಮಾಡಿ ನಾಯಿಗಳಿಗೂ ಆಹಾರ ಹಾಕ್ತಾನೆ ಅಂತೆ. ಅದಕ್ಕೆ ಆಚಾರ್ಯರು, ಮಧ್ವಾಚಾರ್ಯರು ಈಶಾವಾಸ್ಯ ಪರಿಷತ್ತಿನ ಪ್ರಾರಂಭದಲ್ಲಿ ಹೇಳ್ತಾರೆ, ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ಅಂತ ಪರಮಾತ್ಮ ಸಕಲ ಪ್ರಾಣಿಗಳಲ್ಲೂ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಪುರಾಣಗಳಲ್ಲಿ ಹೇಳುವಂತೆ ಯಾವುದೇ ದಾನವನ್ನು ಮಾಡಬೇಕಾದ್ರೂ ಕೂಡ ಯೋಗ್ಯತೆಯನ್ನು ನೋಡಿ ದಾನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಮಧ್ವಯುಜದಲ್ಲಿ ಹೇಳುವಂತೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಅನುಕೂಲ್ಯಾತ್ ಅಂತ. ನಾವು ಕೊಟ್ಟಂತಹ ದಾನ ಅದು ತನ್ನ ಮ್ಯಾಕ್ಸಿಮಮ್ ಫಲವನ್ನು ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ಯೋಗ್ಯ ವ್ಯಕ್ತಿಗೆ ದಾನ ಮಾಡಿದಾಗ ಫಲವನ್ನು ಕೊಡುತ್ತೆ ಅಂತ. ಅದಕ್ಕೆ ಮಧ್ವಯುಜದಲ್ಲಿ ಹೇಳುವಂತೆ ಮಧ್ವಾಚಾರ್ಯರ ಮನೆಯಲ್ಲಿ ತುಂಬ ಬಡತನ ಅಂತೆ. ಎಲ್ಲಿಯ ತನಕ ಬಡತನ ಅಂದರೆ ಮಧ್ವಾಚಾರ್ಯರಿಗೆ 6-7 ವರ್ಷ ಇದ್ದಾಗ ಪ್ರತಿನಿತ್ಯ ಹಾಲು ಕುಡಿಯಲಿಕ್ಕೆ ಕೂಡ ಗತಿ ಇರಲಿಲ್ಲ ಅಂತೆ. ಇದನ್ನು ಕಂಡಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಬ್ಬ ಬ್ರಾಹ್ಮಣ ಮಧ್ವಾಚಾರ್ಯರಿಗೆ ಒಂದು ಗೋದಾನ ಮಾಡ್ತಾನೆ ಅಂತೆ. ಅಂದರೆ ಅವ್ರ ತಂದೆಗೆ ಕೊಡ್ತಾನೆ, ನೋಡಿ ಒಂದು ಹಸು ಇದೆ ನನ್ನ ಹತ್ರ, ತೆಗೆದುಕೊಳ್ಳಿ, ಇದನ್ನು ಪ್ರತಿನಿತ್ಯ ನಿಮ್ಮ ಮಗನಿಗೆ ಹಾಲು ಕುಡಿಸಿ ಅಂತ ಹೇಳ್ತಾರೆ ಅಂತೆ. ಕೊನೆಗೆ ಗೋದಾನವನ್ನು ಕೊಟ್ಟ. ಅದಾದ ಮಧ್ಯಗೆ ಭಟ್ಟರು ಪ್ರತಿನಿತ್ಯ ಹಾಲನ್ನು ಹಿಂಡಿ ತಮ್ಮ ಮಗನಿಗೆ ವಾಸುದೇವನಿಗೆ ಹಾಲನ್ನು ಕುಡಿಸ್ತಾ ಇದ್ದರು. ಇದರ ಪ್ರಭಾವ ಯಾವ ರೀತಿ ಇತ್ತು ಅಂದರೆ, ಅವನ ಹೆಸರು ಪೂರ್ವಾಲಯ ಅಂತಂದರೆ ಪೂರ್ವ ದಿಕ್ಕಿಗೆ ಅವನ ಮನೆ ಇತ್ತು, ಹಾಗಾಗಿ ಪೂರ್ವಾಲಯ ಅಂತ ಅವನಿಗೆ ಅಡ್ಡ ಹೆಸರಾಗಿತ್ತು. ಮಧ್ವಾಚಾರ್ಯರಂತಹ ಶ್ರೇಷ್ಠ ಜ್ಞಾನಿಗಳಿಗೆ ಗೋದಾನ ಮಾಡಿದ್ದರ ಪರಿಣಾಮವಾಗಿ ಆ ವ್ಯಕ್ತಿ ತಾನು ಸತ್ತ ಮೇಲೆ ತನ್ನ ಮಗನಿಗೆ ಮಗನಾಗಿ ಹುಟ್ಟಿದ ಅಂತೆ. ಅಂದ್ರೇನು, ತನಗೇ ಮೊಮ್ಮಗನಾಗಿ ಹುಟ್ಟಿ ಮಧ್ವಾಚಾರ್ಯರ ಸಮಗ್ರ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ ಭಾಗ್ಯ ಬಂತು ಅಂತ ಅವನಿಗೆ. ಪೂರ್ವಾಲಯ ಸ್ವಸೂತ ಸೂನುತಯ ಪ್ರಜಾತ, ತನ್ನ ಮಗನಿಗೆ ಮಗನಾಗಿ ಹುಟ್ಟಿದ, ಮೊಮ್ಮಗನಾಗಿ ಹುಟ್ಟಿದ ಅಂತ. ಅದು ಯಾವುದರ ಪ್ರಭಾವ? ಮಧ್ವಾಚಾರ್ಯರಂತಹ ಶ್ರೇಷ್ಠ ಜ್ಞಾನಿಗಳಿಗೆ, ಯೋಗ್ಯ ವ್ಯಕ್ತಿಗಳಿಗೆ ಗೋದಾನ ಮಾಡಿದರ ಪರಿಣಾಮ ಎಂಬುದಾಗಿ ಹೇಳ್ತಾರೆ. ಹಾಗೆ ನಾವು ಕೊಡುವಂಥ ದಾನ ಅದು ಫಲ ಯಾವಾಗ ಕೊಡುತ್ತೆ ಪೂರ್ಣವಾಗಿ ಅಂದರೆ ಯೋಗ್ಯ ವ್ಯಕ್ತಿಗಳಿಗೆ ದಾನ ಕೊಟ್ಟಾಗ ಅಂತ. ಅದೇ ಪುರಾಣ ಇನ್ನೊಂದು ಮಾತನ್ನು ಹೇಳುತ್ತೆ, ಎಲ್ಲ ದಾನಗಳಿಗೂ ಕೂಡ ಅವಶ್ಯವಾಗಿ ಯೋಗ್ಯತೆಯನ್ನು ನೋಡಿ ದಾನ ಕೊಡಬೇಕು. ಆದರೆ ಒಂದು ದಾನಕ್ಕೆ ಮಾತ್ರ ಯೋಗ್ಯತೆ ಬೇಕಾಗಿಲ್ಲ ಅಂತೆ. ಯಾವುದಕ್ಕೆ? ಅನ್ನದಾನಕ್ಕೆ ಅಂತ. ಅನ್ನದಾನಕ್ಕೆ ಏನು ಯೋಗ್ಯತೆ? ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅಂತ. ಯಾರಿಗೆ ಹಸಿವಾಗಿರುತ್ತೋ ಅವರಿಗೆ ಅನ್ನದಾನ ಮಾಡಬೇಕು ಅಂತೆ. ಕೊನೆಗೆ ಹೇಳ್ತಾರೆ, ಆಶ್ವಭ್ಯಶ್ಚ ಸ್ವಪಾಕೇಭ್ಯ ಅಂತ. ಕೊನೆಗೆ ನಮ್ಮ ಮನೆಯ ಹೊರಗಡೆ ಒಂದು ನಾಯಿ ಬಂದು
ಅನ್ನ ಹಾಕುವಂತಿರೋ ಅದಕ್ಕೆ ಅನ್ನವನ್ನು ಕೊಡಬೇಕು. ಕೊನೆಗೆ ಅದೇ ನಾಯಿಯನ್ನು ಕೊಂದು ತಿನ್ನುವಂಥ ಒಬ್ಬ ಚಾಂಡಾಲ ಬಂದರೂ ಕೂಡ ಅವನಿಗೆ ಅನ್ನದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಈ ರಂತಿದೇವ ತನ್ನ ಮನೆಯ ಹೊರಗಡೆ ನಾಯಿ ಬಂದಿದೆ, ಆ ನಾಯಿಯನ್ನು ಹಿಡಿದುಕೊಂಡ ಚಂಡಾಲ ಬಂದಿದ್ದಾನೆ, ಅವನಿಗೂ ಕೂಡ ತನಗೋಸ್ಕರ ಇಟ್ಟುಕೊಂಡಂತಹ ಅನ್ನವನ್ನು ಅವನಿಗೆ ದಾನವನ್ನು ಮಾಡಿದ. ಕೊನೆಗೆ ಅವನು ಊಟ ಮಾಡಿ ಹೋದ. ಕೊನೆಗೇನಾಗಿತ್ತು, ಉಳಿದದ್ದು 1 ಲೋಟ ನೀರು ಮಾತ್ರ. ಪಾಯಸ ಖಾಲಿ ಆಯಿತು, ತುಪ್ಪ ಖಾಲಿ ಆಯಿತು, ಅನ್ನ ಖಾಲಿ ಆಯಿತು, ಎಲ್ಲ ಕೂಡ ಖಾಲಿ ಆಯಿತು, ಗೋಧಿ ಖಾಲಿ ಆಯಿತು. ಉಳಿದದ್ದು 1 ಲೋಟ ನೀರು ಮಾತ್ರ. ಸರಿ, ಪರಮಾತ್ಮ ಚಿತ್ತಕ್ಕೆ ಎಷ್ಟೇ ಬಂದಿದೆ ಅಂತ ನೀರನ್ನು ಕುಡಿಬೇಕಂತ ಹೊರಟ ಅಂತೆ. ಆವಾಗ ಪರಮಾತ್ಮನ ವಿಧಿಯ ಪರೀಕ್ಷೆ ಯಾವ ರೀತಿ ಇರುತ್ತಂದರೆ, ಪಾನೀಯ ಮಾತ್ರ ಮುಚ್ಚೇಶಂ ತತ್ರ ಏಕ ಪರಿತರ್ಪಣಂ. ಅದು ಕೂಡ ಎಷ್ಟು ನೀರು? ಏಕ ಪರಿತರ್ಪಣ, 1 ಲೋಟದಷ್ಟು ನೀರು ಉಳಿದಿದೆ. ಇರೋದೆಷ್ಟು? 5 ಜನ. ಉಳಿದದ್ದೆಷ್ಟು? 1 ಲೋಟ ನೀರು. ಆವಾಗಿನಾಯಿತು, ಪಾಸ್ಯತ ಪುಲ್ಕಸೋಭ್ಯಾಗಾತ್ ಅಪೋ ದೇಹ್ಯ ಶುಭಸ್ಯಮೇ ಅಂತ ಇನ್ನೊಬ್ಬ ಚಾಂಡಾಲ ಬರ್ತಾನೆ. ಬಂದು ಹೇಳ್ತಾನೆ, ನೋಡಿ ನನಗೆ ತುಂಬ ನೀರಡಿಕೆ ಆಗಿಬಿಟ್ಟಿದೆ, ಒಳ್ಳೆ ಬಿಸಿಲಿದೆ, ದಯವಿಟ್ಟು ನೀರು ಕೊಡಿ ಅಂತ ಕೇಳ್ತಾನೆ ಅಂತೆ. ಇಷ್ಟು ಹೇಳಿದಾಗ ಅವನಿಗೆ ಭಾರೀ ಕರುಣೆ ಬಂದುಬಿಡ್ತು ಅಂತ. ಯಾರಿಗೆ? ಈ ರಂತಿದೇವನಿಗೆ. ಕೃಪಯಾ ಭೃಷ ಸಂತಪ್ತ ಇದಮಾಹಮೃತಮ್ಮತಃ ಅಂತ ಕೊನೆಗೆ ಅವನು ನೀರು ಕೊಟ್ಟು ಬಿಡ್ತಾನೆ. ನೀರು ಕೊಟ್ಟು ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಪರಮಾತ್ಮ, ಜಗತ್ತಿನಲ್ಲಿ ಎಷ್ಟು ಜನ ಇಷ್ಟು ಕಷ್ಟ ಇದೆ, ನಾನು ಸ್ವಲ್ಪ ಪುಣ್ಯ ಮಾಡಿದ್ದೇನೆ, ಏನೋ ಸ್ವಲ್ಪ ವ್ರತ ಉಪವಾಸ ಎಲ್ಲ ಮಾಡಿ ಪುಣ್ಯ ಮಾಡಿದ್ದೇನೆ. ಆ ಪುಣ್ಯದಿಂದ ನೀನೇನು ಮಾಡಬೇಕು ಅಂತಂದರೆ, ನಕಾಮ ಏಹಂ ಗತಿಮೀಶ್ವರಾಣಂ ಮಹದ್ಭಿಯುಕ್ತ ಪುನರ್ಭುವಂ ಆರ್ತಿಂ ಪ್ರಬದ್ಧೇಖಿಲ ದೇಹಭಾಜಂ ಅಂತಸ್ಥಿತಾಮ್ಯೇನ ಭವಂತ್ಯ ದುಃಖಾಹ ಅಂತ. ನಾನೇನಾದರೂ ಸ್ವಲ್ಪ ಪುಣ್ಯವನ್ನು ಮಾಡಿದ್ದರೆ ಆ ಎಲ್ಲ ಪುಣ್ಯದಿಂದಾಗಿ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬ ದುಃಖಿತರ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನನಗೆ ಬರಲಿ, ನನ್ನ ಪುಣ್ಯ ಎಲ್ಲ ಅವರಿಗೆ ಹೋಗಲಿ ಅಂತ ಹೇಳ್ತಾರೆ ಅಂತೆ. ಯಾಕೆಂದರೆ ನಾನೇ ದೊಡ್ಡ ಕಷ್ಟಪಡುವಂಥ ವ್ಯಕ್ತಿ ತಂದ್ಕೊಂಡ್ಬಿಟ್ಟಿದ್ದರೆ, ನನ್ನ ಹತ್ರ ಏನಿದೆ? ಸ್ವಲ್ಪ ಅನ್ನ ಇದೆ, ನೀರಿದೆ. ಆದರೆ ಆ ಮನೆಗೆ ಬಂದಂತಹ ಬ್ರಾಹ್ಮಣನ ಹತ್ತಿರ, ಚಂಡಾಲನ ಹತ್ತಿರ, ನಾಯಿಗಳ ಹತ್ತಿರ ನೀರು ಕೂಡ ಇಲ್ಲ, ಅನ್ನ ಕೂಡ ಇಲ್ಲ. ಹಾಗಾಗಿ ಎಲ್ಲರ ಕಷ್ಟಗಳು ನನಗೆ ಬರಲಿ, ನನ್ನ ಸುಖ ಅವರಿಗೆ ಹೋಗಲಿ ಅಂತ ದೇವರ ಹತ್ತಿರ ಪ್ರಾರ್ಥನೆ ಮಾಡಿದಂಥ ದೊಡ್ಡ ವ್ಯಕ್ತಿ ರಂತಿದೇವ. ಹೀಗೆ ಮತ್ತೆ ಮುಂದೆ ಹೇಳ್ತಾನೆ, ಕ್ಷುತ್ರುಟೋ ಗ್ರಾತ್ತ ಪರಿಪ್ರಮಶ್ಚ ದೈನ್ಯಂ ಕ್ಲಮಃ ಶೋಕ ವಿಷಾದ ಮೋಹಾಹ ಸರ್ವೇ ನಿವೃತ್ತ ಕೃಪಣಸ್ಯ ಜಂತೋ ಜಿಜೀವಿಶೋ ಜೀವ ಜಲಾರ್ಪಣೇನ ಅಂತ. ಹಾಗಾಗಿ ಪರಮಾತ್ಮ ಜಗತ್ತಿನಲ್ಲಿ ದೊಡ್ಡ ಕಾರ್ಯ ಯಾವುದು ಅಂದರೆ ಜಪ ಪೂಜೆ ಎಲ್ಲೂ ಕೂಡ ಹೌದು. ಆದರೆ ಒಬ್ಬ ತನ್ನ ಹತ್ತಿರ ದೇಹಿ ಅಂತ ಬೇಡಲಿಕ್ಕೆ ಬಂದಂಥ ವ್ಯಕ್ತಿಗೆ ಕನಿಷ್ಠ 1 ಲೋಟ ನೀರು ಕೊಡೋದೇ ದೊಡ್ಡ ಪೂಜೆ ಅಂತ ನನಗೆ ಅನಿಸ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಹೀಗೆ ಪರಮಾತ್ಮನ ಹತ್ರ ವಿಶೇಷವಂತ ಸ್ತೋತ್ರವನ್ನು ಮಾಡಿದಾಗ ಕೊನೆಗೆ ಏನಾಯಿತು, ಆ ಪರಮಾತ್ಮನಿಗೆ ರಂತಿದೇವನಿಗೆ ಪರಮಾತ್ಮ ವಿಶೇಷ ಅನುಗ್ರಹ ಮಾಡಿದ ಅಂತ ಹೇಳ್ತಾರೆ. ಅದಾದ ಭಾಗವತದಲ್ಲಿ ಹೇಳ್ತಾರೆ, ಅಲ್ಲಿ ಒಬ್ಬ ಬ್ರಾಹ್ಮಣ ಬಂದಿದ್ದ, ಒಬ್ಬ ಶೂದ್ರ ಬಂದಿದ್ದ, 2 ನಾಯಿಗಳು ಬಂದಿದ್ದು. ಅವರೆಲ್ಲ ಯಾರು ಅಂದರೆ ಪರಮಾತ್ಮನ ಆಜ್ಞೆಯಂತೆ ರಂತಿದೇವರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಂತಹ ಸಾಕ್ಷಾ ಬ್ರಹ್ಮರುದ್ರಾದಿಗಳು ಅಂತೆ. ತಸ್ಯ ತ್ರಿಭುವನಾದೀಶ, ದೇವತೆಗಳು ಬ್ರಹ್ಮರುದ್ರಾದಿಗಳೇನೆ ಆ ಬ್ರಾಹ್ಮಣನ ರೂಪದಲ್ಲಿ, ಶೂದ್ರನ ರೂಪದಲ್ಲಿ ಬಂದು ರಂತಿದೇವನ ಪರೀಕ್ಷೆ ಮಾಡಿದರು. ಆದರೆ ರಂತಿದೇವ ಪ್ರಾಮಾಣಿಕವಾಗಿ ತನ್ನ ಮನೆಗೆ ಬ್ರಾಹ್ಮಣರು ಬಂದಿದ್ದಾರೆ, ಶೂದ್ರ ಬಂದಿದ್ದಾನೆ, ನಾಯಿ ಬಂದಿದ್ದಾವೆ ಅಂತ, ಚಂಡಾಲ ಬಂದಿದ್ದಾನೆ ಅಂತ, ಅವರಲ್ಲಿರುವಂತಹ ಪರಮಾತ್ಮನ ಪೂಜೆ ಅಂತ ತನ್ನ ಆಹಾರವನ್ನು ಕೂಡ ಅವರಿಗೆ ಹಾಕಿ 49 ದಿವಸ ಉಪವಾಸ ಮಾಡಿದ. 48ದ್ದು ಏನಾಯಿತು, 49 ಆಯಿತು ಅಷ್ಟೇ. ಅವನಿಗೆ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ ಅವನಿಗೆ ಒಳ್ಳೆ ಅನುಗ್ರಹವನ್ನು ಮಾಡ್ತಾನೆ ಅಂತೆ. ತತ್ಸಂಗಾನುಪ್ರಭಾವಿನ ರತಿರ್ದೇವಾನುವರ್ತಿನಃ ಅಭವನ್ ಯೋಗಿನ ಸರ್ವೇ ನಾರಾಯಣ ಪರಾಯಣ ಅಂತ. ಅವನಿಗೆ ಮಾತ್ರ ಉದ್ಧಾರ ಆದದ್ದಲ್ಲ, ಅವನ ಹೆಂಡತಿ ಮಕ್ಕಳಿಗೆ ಕೂಡ ಉದ್ಧಾರ ಆಯಿತು ಅಂತ. ಯಾಕೆ? ಅವ್ರು ಸುಮ್ಮನೆ ಕೂತ್ಕೊಂಡಿದ್ರು. ಈಗ ಒಬ್ಬ ವ್ಯಕ್ತಿ ರಂತಿದೇವ ಅನ್ನವನ್ನು ಹಾಕ್ತಾ ಇದ್ದಾನೆ. ಕೊನೆಗೆ ಹೆಂಡತಿಯರು ಹೇಳ್ಬೋದಾಗಿತ್ತಲ್ಲ, ನೋಡಿ ನಾವೇ 42 ದಿವಸ ಉಪವಾಸ ಇದ್ದೇವೆ, ಅವರಿಗೆ ಯಾಕೆ ಅನ್ನ ಹಾಗೂ ತಾವೇ ಊಟ ಮಾಡ್ಬೋದಾಗಿತ್ತು. ಆದರೆ ರಂತಿದೇವ ಯಾವ ರೀತಿಯಾಗಿ ಪರಮ ಪ್ರಾಮಾಣಿಕ ಧಾರ್ಮಿಕನಾಗಿದ್ದನೋ ಅವನ ಹೆಂಡತಿ ಮಕ್ಕಳು ಕೂಡ ಅಷ್ಟೇ ಧಾರ್ಮಿಕರಾಗಿದ್ದರು. ಹಾಗಾಗಿ ರಂತಿದೇವ ಅನ್ನವನ್ನು ಕೊಡಬೇಕಾದರೆ, ಪಾಯಸ ಕೊಡಬೇಕಾದರೆ, ನೀರನ್ನು ಕೊಡಬೇಕಾದರೆ ಅವರು ಏನೂ ಅಡ್ಡಿ ಮಾಡಲಿಲ್ಲ, ಅವಶ್ಯವಾಗಿ ಕೊಡಿ ಅಂತ ತಾವೂ ಕೊಡ್ತಾರೆ. ಹಾಗಾಗಿ ಅವನು ಮತ್ತು ಅವನ ಸಂಬಂಧಿಗಳು ಅರ್ಥಾತ್ ಹೆಂಡತಿ ಮಕ್ಕಳೆಲ್ಲರೂ ಕೂಡ ನಾರಾಯಣ ಪರಾಯಣ ಅಂತ ಪರಮಾತ್ಮನ ಲೋಕವನ್ನು ಸೇರ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ರಂತಿದೇವ ವಿಶೇಷವಾದಂತಹ ಪರಮಾತ್ಮನ ಸೇವೆಯನ್ನು ಮಾಡಿದ ಅಂತ ಹೇಳ್ತಾರೆ. ಮುಂದೆ ಅವನ ಕುಲದಲ್ಲಿ ದಿವೋದಾಸ ಅಂತ ಬಂದ, ದಿವೋದಾಸನಿಗೆ ಸೋಮಕ ಅಂತ ಬಂದ,
ಕೊನೆಗೆ ಪೃಷತ ಅಂತ ಪೃಷತನಿಗೆ ಮಕ್ಕಳೇನೆ ದೃಪದ ಅಂತ. ದೃಪದ ನಮಗೆಲ್ಲ ಗೊತ್ತೇ ಇದೆ, ಮಹಾಭಾರತದ ಕಾಲದಲ್ಲಿ ಬಂದಂತಹ ಬಲಿಷ್ಠರಾದಂತಹ ವ್ಯಕ್ತಿ, ದ್ರೌಪದಿಯ ತಂದೆ, ಧೃಷ್ಟದ್ಯುಮ್ನ ಮತ್ತು ದ್ರೌಪದಿಯರ ತಂದೆ. ಹೀಗೆ ಅವನು ಬಂದ. ಮುಂದೆ ಅವನ ವಂಶದಲ್ಲಿ ಹರ್ಮ್ಯಾಶ್ವ ಅಂತ ಬಂದ. ಇವರೆಲ್ಲರೂ ಕೂಡ ಪಾಂಚಾಲರು ಅಂತ ಪ್ರಖ್ಯಾತರಾಗ್ತಾರೆ. ಅದಾದ ಮೇಲೆ ಅಜಾಮಿಡ ಅಂತ ಬಂದ. ಹೀಗೆ ಒಟ್ಟಿನಲ್ಲಿ ನವಮಸ್ಕಂದ ಪ್ರಾರಂಭದಲ್ಲಿ ಹೇಳಿದಂತೆ ಅನೇಕ ರಾಜರ ಮಹಾರಾಜರುಗಳ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಕೆಲವೊಂದು ಕಡೆ ಬರೀ ಹೆಸರು ಹೇಳ್ತಾ ಹೋಗುತ್ತೆ, ಅವನ ಮಗ ಇವನು, ಇವನ ಮಗ ಇವನು ಅಂತ ಹೇಳ್ತಾ ಹೋಗುತ್ತೆ. ಅದಾದ ಮೇಲೆ ಬೃಹದ್ರಥ ಅಂತ ಬಂದ. ಬೃಹದ್ರಥನ ಮಗ ಕುಶಾಗ್ರ ಅಂತ. ಆ ಕುಶಾಗ್ರನ ಮಗನೇನೆ ಪ್ರತೀಪ ಅಂತ ಒಬ್ಬ ವ್ಯಕ್ತಿ ಬಂದ. ಈ ಪ್ರತೀಪನಿಗೆ ಒಟ್ಟು 3 ಜನ ಮಕ್ಕಳು ಅಂತೆ. ಯಾರು? ಬಾಹ್ಲೀಕ, ದೇವಾಪಿ, ಶಂತನು ಅಂತ. ಇಲ್ಲಿ ದೇವಾಪಿ ತಾನೇ ಮಾಡಿದ ಕಾಡಿಗೆ ಹೋಗಿಬಿಟ್ಟ ಅಂತ ಹೇಳ್ತಾರೆ. ಒಟ್ಟು 3 ಜನ ಮಕ್ಕಳು, ಬಾಹ್ಲೀಕ, ದೇವಾಪಿ, ಬಾಹ್ಲೀಕ, ಶಂತನು ಅಂತ. ಸಾಮಾನ್ಯವಾಗಿ ಹಿಂದೆ ಹೇಳಿದಂತೆ ಹಿರಿಯ ಮಗನಿಗೆ ಪಟ್ಟ ಕಟ್ಟೋದು ಅಂತ. ಆದರೆ ದೇವಾಪಿ ಕಾಡಿಗೆ ಹೋಗಿಬಿಟ್ಟ ಅಂತ. ಯಾಕಂದರೆ ಅವನಿಗೆ ತ್ವಕ್ಚರ್ಮ ಯುಕ್ತತ್ವ ಅಂತಂದರೆ ಇವರಿಗೆ ವೈಟ್ ಪ್ಯಾಚಸ್ ರೋಗ ಇತ್ತು. ಹಾಗಾಗಿ ಒಂದು ರಾಜನಾಗಲಿಲ್ಲ. ಮುಂದೆ ಯಾರು ರಾಜನಾಗಬೇಕು? ಬಾಹ್ಲೀಕ ರಾಜನಾಗಬೇಕು. ಆದರೆ ಬಾಹ್ಲೀಕನಿಗೊಂದು ನಿಯಮ ಇತ್ತು. ಏನಂತ? ಪುತ್ರಿಕಾ ಪುತ್ರಧರ್ಮ. ಅದರ ಹಿಂದೆ ಅನೇಕ ಸಲ ಕೇಳಿದ್ದೇವೆ. ಆ ಬಾಹ್ಲೀಕ ರಾಜನ ಅಜ್ಜನಿಗೆ, ಹೆಣ್ಣು ಅಜ್ಜನಿಗೆ ಗಂಡು ಸಂತಾನ ಇರಲಿಲ್ಲ. ಹಾಗಾಗಿ ಮದುವೆ ಮಾಡಿ ಕೊಡಬೇಕಾದ್ರೆ ರೂಲ್ಸ್ ಹೇಳಿದ್ದ, ನನ್ನ ಮಗಳನ್ನು ಮದುವೆಯಾದರೆ ಅವಳಲ್ಲಿ ಹುಟ್ಟುವಂಥ ಮಗನನ್ನು ನಾನು ಕೊಡಬೇಕು ಅಂತ. ಹಾಗಾಗಿ ಬಾಲ್ಯಕ್ಕೆ ಏನು ಮಾಡಿಬಿಟ್ಟ? ತನ್ನ ಅಜ್ಜನ ಮನೆಗೆ ಹೋಗಿಬಿಟ್ಟ. ಕೊನೆಗೆ ಉಳಿದದ್ದು ಯಾರು? ಕೊನೆಯವನಾದಂಥ ಶಂತನು. ಅವನಿಗೆ ಪಟ್ಟವನ್ನು ಕಟ್ತಾರೆ. ಹೀಗೆ ಶಂತನು ಕೂಡ ಅವನು ಯಾರು ಅಂತಂದರೆ ಮೂಲತಃ ಅವನು ಒಬ್ಬ ವರುಣ ದೇವತೆ, ಸಾಕ್ಷಾತ್ ವರುಣನೇ ಇವನಾಗಿ ಹುಟ್ಟಿದ್ದು, ಶಂತನುವಾಗಿ ಹುಟ್ಟಿದ್ದು. ಅದು ಕೂಡ ಒಂದು ಶಾಪ ಇದೆ. ಏನಂತ? ಒಂದು ದಿವಸ ವರುಣ ಸಮುದ್ರದ ಅಭಿಮಾನಿ ದೇವತೆಯವನು ಬ್ರಹ್ಮದೇವರು ಸ್ನಾನ ಮಾಡಲಿಕ್ಕೆ ಅಂತ ಬಂದಿರ್ತಾರೆ ಅಂತೆ. ಎಲ್ಲಿ? ಇವತ್ತು ಸಮುದ್ರ ಮತ್ತು ನದಿ ಗಂಗಾಸಾಗರ ಸಂಗಮ ಇದೆ, ಅಲ್ಲಿಗೆ ಬಂದಿರ್ತಾರೆ. ಒಳ್ಳೆ ಹುಣ್ಣಿಮೆ ಸಂದರ್ಭ, ಸಮುದ್ರ ಉಕ್ಕೇರಿ ಬಿಟ್ಟಿರುತ್ತೆ. ಆವಾಗ ಏನಾಗುತ್ತೆ? ಉಕ್ಕೇರಿದಂತಹ ಸಮುದ್ರದ ನೀರು ಬ್ರಹ್ಮದೇವರು ಸಿಡಿಯುತ್ತೆ ಅಂತೆ. ಬ್ರಹ್ಮದೇವರು ಕೋಪದಿಂದಾಗಿ ಶಾಪವನ್ನು ಕೊಡ್ತಾರೆ, ನೀನು ಮನುಷ್ಯನಾಗಿ ಹುಟ್ಟು, ಶಾಂತನಾಗಿ ಹುಟ್ಟು ಅಂತ ಹೇಳಿಬಿಡ್ತಾರೆ. ಅವನೇ ಶಂತನುವಾಗಿ ಹುಟ್ಟಿದ್ದು ವರುಣ. ಹೀಗೆ ಆ ಶಂತನು ಹುಟ್ಟುತ್ತಾನೆ. ಅವನು ಕೂಡ ವಿಶೇಷವಾಗಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಮುಂದೆ ಅವನಿಗೆ ಹುಟ್ಟಿದಂತಹ ವ್ಯಕ್ತಿಯೇ ಮಹಾಪ್ರಸಿದ್ಧರಾದಂತಹ ದೇವವ್ರತ ಭೀಷ್ಮಾಚಾರ್ಯರು ಅಂತ. ಅವರಿಗೆ ದೇವವ್ರತ ಅಂತ ಹೆಸರು. ಯಾಕೆ ದೇವವ್ರತ ಅಂತ ಹೆಸರು ಅಂತಂದರೆ, ವ್ರತ ಶಬ್ದಕ್ಕೆ 2 ರೀತಿಯಾದ ಅರ್ಥ ಇದೆ. ಒಂದು ಅರ್ಥ ಸ್ವೀಕಾರ ಮಾಡೋದು ಅಂತ, ಇನ್ನೊಂದು ಅರ್ಥ ಬಿಡೋದು ಅಂತ. ಈಗ ಚಾತುರ್ಮಾಸ್ಯದಲ್ಲಿ ಏನು ಬರುತ್ತೆ? ಕ್ಷೀರವ್ರತ ಅಂತ ಬರುತ್ತೆ. ಅದರಲ್ಲಿ ಏನರ್ಥ? ಕ್ಷೀರವನ್ನು ಬಿಡೋದು ಅಂತ. ಅದೇ ಪಯೋವ್ರತ ಅಂತ ಬರುತ್ತೆ, ಅಲ್ಲಿ ಏನು? ಹಾಲನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂತ. ಹೀಗೆ ವ್ರತ ಶಬ್ದಕ್ಕೆ ಬಿಡೋದು ಅಂತ ಅರ್ಥ ಇದೆ, ಸ್ವೀಕಾರ ಮಾಡೋದು ಅಂತ ಕೂಡ ಅರ್ಥ ಇದೆ. ಇವನಿಗೆ ದೇವವ್ರತ ಅಂತ ನಾಮಕರಣ ಮಾಡಿದ್ರು. ಅದು ಅತ್ಯಂತ ಅನರ್ಥಕವಾದಂತಹ ನಾಮ ಅಂತೆ. ಯಾಕೆಂದರೆ ಅವನೇ ಮಾಡಿದ ಮುಂದೆ ತನ್ನ ತಂದೆಗೋಸ್ಕರ ಮದುವೆಯಾಗುವುದನ್ನು ಬಿಟ್ಟುಬಿಟ್ಟ. ಹಾಗಾಗಿ ದೇವವ್ರತ, ದೇವ ಶಬ್ದಕ್ಕೆ ಒಂದು ಅರ್ಥ ಕ್ರೀಡೆ ಅಂತ. ಅಂದರೆ ತನ್ನ ತಂದೆಯ ಸುಖಕ್ಕೋಸ್ಕರ ತನ್ನ ರತಿಕ್ರೀಡೆಯ ಸುಖವನ್ನೇ ತ್ಯಾಗ ಮಾಡಿದ, ಬಿಟ್ಟುಬಿಟ್ಟ, ವ್ರತ ಮಾಡಿದ. ಹಾಗಾಗಿ ಅವನಿಗೆ ದೇವವ್ರತ ಎಂಬ ಹೆಸರು ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ದೇವವ್ರತ ಮಹಾಪರಾಕ್ರಮಶಾಲಿಯಾದಂತಹ ವ್ಯಕ್ತಿ. ಪರಶುರಾಮ ದೇವರ ಹತ್ತಿರ ಅನೇಕ ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ, ಸುಮಾರು ಅವರು ಬದುಕಿದ್ದು ನಮಗೆಲ್ಲ ಗೊತ್ತಿರುವಂತೆ 800 ವರ್ಷ. 800 ವರ್ಷದಲ್ಲಿ ಸುಮಾರು 450 ವರ್ಷಗಳನ್ನು ಕೇವಲ ಅಧ್ಯಯನಕ್ಕೋಸ್ಕರವೇ ಮೀಸಲಿಟ್ಟಂತಹ ದೊಡ್ಡ ವ್ಯಕ್ತಿ ಅದು ಭೀಷ್ಮಾಚಾರ್ಯರು. ಅದಾದ ಮೇಲೆ ಆ ಶಂತನುವಿನಿಗೆ ಮತ್ತಿಬ್ಬರು ಮಕ್ಕಳು ಹುಡ್ತಾರೆ, ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ. ಅವರಿಬ್ಬರಿಗೂ ಮದುವೆಯಾಗುತ್ತೆ. ಯಾರು? ಅಂಬಾಲಿಕಾ ಮತ್ತು ಅಂಬಿಕಾ ಅಂತ ಅವ್ರ ಜೊತೆಗೆ ಮದುವೆಯಾಗುತ್ತೆ. ಅಲ್ಲಿ ಮತ್ತೆ ಇನ್ನೊಂದು ಗಲಾಟೆ ಇರುತ್ತೆ, ಅದನ್ನೆಲ್ಲವರು ಕೂಡ ಆಚಾರ್ಯರು ತಿಳಿಸ್ತಾರೆ. ಅಂಬೆ ಅಂತ ಒಬ್ಬಳು ಹಿರಿಯ ಮಗಳಿರ್ತಾಳೆ. ಅವಳೇ ಯಾರು ಅಂದರೆ ಮೂಲತಃ ಮೂಲ ಸ್ವರೂಪದಲ್ಲಿ ಭೀಷ್ಮಾಚಾರ್ಯರ ಹೆಂಡತಿ ಅಂತ. ಅಲ್ಲೇನಾಗಿತ್ತು? ಒಟ್ಟು ವಸುದೇವತೆಗಳು ಅಂತ ಇದ್ದಾರೆ, ಅಷ್ಟವಸುಗಳು ಅಂತ. ಅಷ್ಟವಸುಗಳು ಅವರಲ್ಲಿ ಕೊನೆಯವನು ದ್ಯುನಾಮಕ ವಸು ಅಂತ. ಒಂದ್ಸಲ ಏನಾಗಿರುತ್ತೆ, ಆ ದ್ಯುನಾಮಕ ವಸು ಅವನ ಹೆಂಡತಿ ಇರ್ತಾಳೆ ವರಾಂಗಿ ಅಂತ. ವರಾಂಗಿ ಹೋಗಿ ದ್ಯುನಾಮಕ ವಸುವಿಗೆ ಹೇಳ್ತಾಳೆ, ವಸಿಷ್ಠರ ಹತ್ತಿರ ಕಾಮಧೇನು ಇದೆ, ಅದನ್ನು ನೀವು ಅಪಹಾರ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಂತೆ. ಕೊನೆಗೇನಾಗುತ್ತೆ, ಈ ದ್ಯುನಾಮಕ ವಸು ತನ್ನ 7 ಜನ ಅಣ್ಣಂದಿರಿಗೆ ಹೇಳ್ತಾರೆ, ನೀವು ಹೋಗಿ ಕರ್ಕೊಂಬನ್ನಿ ಅಂತ. ಕೊನೆಗೆ ಅವ್ರು ಹೋಗ್ತಾರೆ. ಕೊನೆಗೆ ಹೋದಾಗ ಅಲ್ಲಿ ಶಾಪ ಕೊಡ್ತಾರೆ, ನೀವು ಮನುಷ್ಯರಾಗಿ ಹುಟ್ಟಿ ಅಂತ.
ಆವಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ನಮ್ಮ ತಪ್ಪೇನಿಲ್ಲ, ನಮ್ಗೆ ಹೇಳಿದ್ದು ಯಾರು, ನಮ್ಮ ತಮ್ಮ ಹೇಳಿದ್ದು ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ನೀವೆಲ್ಲರೂ ಕೂಡ ಹುಟ್ಟಿದ ತಕ್ಷಣ ಸತ್ತು ಹೋಗಿಬಿಡಿ, ನಿಮ್ಮ 7 ಜನರ ಪೂರ್ಣವಾದಂಥ ಆಯುಸ್ಸನ್ನು ಆ ತಮ್ಮ ಪಡೆಯಲಿ ಎಂಬುದಾಗಿ ಶಾಪ ಕೊಡ್ತಾರೆ. ಹಾಗಾಗಿ ಏನೇ ಭೀಷ್ಮಾಚಾರ್ಯರು ಏನು ಮಾಡಿದರು, ಅವರಿಗೆ 800 ವರ್ಷದ ದೀರ್ಘವಾದಂಥ ಆಯಸ್ಸು. ಯಾಕೆ? ಅವರ ಆಯುಸ್ ಬರೀ 100 ವರ್ಷ, ಉಳಿದ ಅಣ್ಣಂದಿರ 700 ವರ್ಷ ಆಯುಸ್ ಅವನಿಗೆ ಕೂಡ ಅವರಿಗೆ ಬಂದಿತ್ತು ಅಂತ ಹೇಳ್ತಾರೆ. ಹೀಗೆ ಭೀಷ್ಮಾಚಾರ್ಯರು ಅಲ್ಲಿರ್ತಾರೆ. ಕೊನೆಗೆ ಇನ್ನೂ ಶಾಪ ಇರುತ್ತೆ. ಏನು ಅಂತ, ಅವನಿಗೂ ಪ್ರೇರಣೆ ಮಾಡಿದಂಥವ್ರು ಯಾರು, ಅವನ ಹೆಂಡತಿ. ಹಾಗಾಗಿ ನೀನು ಭೀಷ್ಮನಾಗಿ ಹುಟ್ಟಿದಾಗ ನಿನಗೆ ಮದುವೆಯೇ ಆಗದೇ ಹೋಗಲಿ, ಅಷ್ಟು ಮಾತ್ರ ಅಲ್ಲ, ನಿನ್ನ ಹೆಂಡತಿಯೇ ನಿನ್ನನ್ನು ಸಾಯಿಸಲಿ ಅಂತ ಶಾಪವನ್ನು ಕೊಟ್ಬಿಡ್ತಿರ್ತಾರೆ. ಹಾಗಾಗಿ ಏನಾಯಿತು, ಅವನ ಹೆಂಡತಿ ಅರ್ಥಾತ್ ದ್ಯುನಾಮಕ ವಸುವಿನ ಹೆಂಡತಿಯೇನೇ ಇಲ್ಲೇನಾಗಿ ಹುಟ್ಟಿರ್ತಾಳೆ, ಶಿಖಂಡಿಯಾಗಿ ಹುಟ್ಟಿ ಕೊನೆಗೆ ಭೀಷ್ಮಾಚಾರ್ಯರ ಸಂಹಾರವನ್ನು ಅವಳೇ ಮಾಡ್ತಾಳೆ. ಕೊನೆಗೆ 8 ಗರ್ಭವೇದನೆ, 7 ಜನರ ಆಯಸ್ಸೇನು ಬಂದುಬಿಡ್ತು. ಆದರೆ ಭಾಗವತಲ್ಲಿ ಗರುಡ ಪುರಾಣದಲ್ಲಿ ಹೇಳುವಂತೆ ಗರ್ಭದಲ್ಲಿ ಇದ್ದಾಗ ಅನೇಕ ರೀತಿಯ ವೇದನೆ ಇರುತ್ತೆ. ಈ ಭೀಷ್ಮಾಚಾರ್ಯರಿಗೆ ಏನಾಗಿ ಶಾಪ ಬಂದಿತ್ತು, 7 ಜನರ ಆಯಸ್ಸು ಬರಬೇಕು ಅವರಿಗೆ, ಪ್ಲಸ್ 7 ಜನರ ಗರ್ಭವೇದನೆಯ ದುಃಖ ಅವ್ರಿಗೆ ಬರಬೇಕು ಅಂತ. ಹಾಗಾಗಿ ಅವರೇನು ಮಾಡಿದರು, ಶರಶೈಯಲ್ಲಿ ಮಲಗಿ ಉತ್ತರಾಯಣ ಕಾಲ ಬರೋ ತನಕ ವೇಟ್ ಮಾಡಿದರು. ಯಾಕೆ? ಅಷ್ಟು ಗರ್ಭವೇದನೆ ದುಃಖ ಅವರಿಗೆ ಆಗಬೇಕು ಅಂತ. ಹೀಗೆ ಭೀಷ್ಮಾಚಾರ್ಯರು ಜಗತ್ತಿನ ದೃಷ್ಟಿಯಲ್ಲಿ ಬಹಳ ದೊಡ್ಡ ತತ್ವಜ್ಞಾನಿ. ಆದರೆ ಅವರ ಹಿಂದೆ ಇದ್ದಂತಹ ಅನೇಕ ಶಾಪ ಮತ್ತು ಪ್ರತಿಶಾಪಗಳ ಪ್ರಭಾವವಾಗಿ ಅವರು 800 ವರ್ಷಗಳ ಕಾಲ ದೀರ್ಘವಾದಂಥ ಆಯಸ್ಸನ್ನು ಪಡೆದುಕೊಂಡು ಜೀವನ ಮಾಡಿದರು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಆ ಒಂದು ವಂಶದಲ್ಲಿ ಬಂದಂಥವರು ಪ್ರಸಿದ್ಧರಾದಂತಹ ಪಾಂಡು ಮಹಾರಾಜ, ಮತ್ತೊಬ್ಬ ಧೃತರಾಷ್ಟ್ರ ಅಂತ, ಇನ್ನೊಬ್ಬ ದಾಸಿಯ ಪುತ್ರ ವಿದುರ ಅಂತ ಆಯಿತು. ಮುಂದೆ ಆ ಧೃತರಾಷ್ಟ್ರನಿಗೆ ಗಾಂಧಾರಿ ಎನ್ನುವಂತಹ ಹೆಂಡತಿ, ಗಾಂಧಾರಿ ಅವಳಲ್ಲಿ ದುರ್ಯೋಧನ ಮುಂತಾದಂಥ 100 ಜನ ಕೌರವರು ಹುಡ್ತಾರೆ, ಮತ್ತು ದುಶ್ಶಲೆ ಎನ್ನುವಂತಹ ಒಬ್ಬ ಹೆಣ್ಣು ಮಗಳು ಕೂಡ ಹುಡ್ತಾಳೆ ಅಂತ ಪರೀಕ್ಷಿತ್ ಮಹಾರಾಜನ ಮುಂದೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಅದಾದಮೇಲೆ ಇನ್ನೊಬ್ಬ ಮಗ ಇದೆ, ಯಾರು? ಪಾಂಡು ಮಹಾರಾಜ ಅಂತ. ಪಾಂಡು ಮಹಾರಾಜನಿಗೆ ಶಾಪ ಇತ್ತು. ಏನು ಶಾಪ? ಅವನು ಒಂದ್ಸಲ ಬೇಟೆಯಾಡಲಿಕ್ಕೆ ಅಂತ ಹೋದಾಗ ಒಂದು ಹೆಣ್ಣು ಜಿಂಕೆಯನ್ನು ಕೊಂದು ಬಿಡ್ತಾನೆ ಅಂತೆ. ಆದರೆ ಏನಾಗಿತ್ತು ಅಲ್ಲಿ ವಾಸ್ತವಿಕವಾಗಿ, ಕಿಂದಮ ಅಂತ ಒಬ್ಬ ಋಷಿಗಳಿದ್ದರು. ಆ ಋಷಿಗಳು ಜಿಂಕೆಯ ರೂಪವನ್ನು ತಾಳಿಕೊಂಡು ಭೋಗ ಮಾಡ್ತಾ ಇದ್ದರು. ಇವನೇ ಸಾಮಾನ್ಯ ಜಿಂಕೆ ತಂದುಕೊಂಡ್ಬಿಟ್ಟು ಅದಕ್ಕೆ ಬಾಣ ಬಿಟ್ಟುಬಿಟ್ಟ. ಕೊನೆಗೆ ಕಿಂದಮ ಋಷಿಗಳಿಗೆ ಸಿಟ್ಟು ಬಂದು ಅವರೇನು ಮಾಡ್ತಾರೆ, ನೀನು ಒಂದು ವೇಳೆ ಸ್ತ್ರೀ ಸಂಪರ್ಕವನ್ನು ಮಾಡಿದರೆ ಸತ್ತು ಹೋಗ್ತೀಯ ಅಂತ ಶಾಪವನ್ನು ಕೊಟ್ಟು ಬಿಡ್ತಾರೆ. ಕೊನೆಗೆ ಪಾಂಡು ಮಹಾರಾಜ ಸ್ತ್ರೀ ಸಂಪರ್ಕವನ್ನೇ ಮಾಡಲಿಲ್ಲ. ಕೊನೆಗೆ ಯಾವುದೋ ಒಂದು ಕಾಲದಲ್ಲಿ ಕಾಮನ ಬಾಣಕ್ಕೆ ತುತ್ತಾಗಿ ತಾನೇ ಮಾಡಿದ ಮಾದ್ರಿಯೊಡನೆ ಭೋಗವನ್ನು ಮಾಡ್ತಾನೆ. ಅದಕ್ಕೆ ಅನುಗುಣವಾಗಿ ಪಾಂಡು ಮಹಾರಾಜ ಸತ್ತು ಹೋಗಿಬಿಟ್ಟ. ಕೊನೆಗೇನಾಯಿತು, ಮಾದ್ರಿ ಮತ್ತು ಕುಂತಿಯರು ಇಬ್ಬರು ಕೂಡ ವಿಧವೆಯರಾದರು. ಅವರಿಬ್ಬರಲ್ಲಿ ಕೂಡ ಏನಿಲ್ಲ, ಇನ್ನು ಸಂತಾನವೇ ಆಗಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು, ಮಕ್ಕಳು ಹುಡ್ತಾರೆ. ಅಂದರೆ ಪಾಂಡು ಮಹಾರಾಜನಿಗೆ ವಿಚಾರ ಗೊತ್ತಾಗುತ್ತೆ, ನನಗೆ ಶಾಪ ಬಂದಿದೆ ಅಂತ. ಆವಾಗ ಅವನೇ ಮಾಡ್ತಾನೆ, ಕುಂತಿಗೆ ಮತ್ತು ಮಾದ್ರಿಗೆ ಪರ್ಮಿಷನ್ ಕೊಡ್ತಾನೆ. ಅಂದರೆ ಆಗಿನ ಕಾಲದಲ್ಲಿ ಇದ್ದಂಥ ನಿಯೋಗ ಪದ್ಧತಿ ಅಂತ. ಅಂದರೆ ಸಂತಾನವಾಗದೇ ಹೋದರೆ ತಮಗಿಂತ ಯೋಗ್ಯತೆಯಲ್ಲಿ ಹಿರಿಯರಾದವರಿಂದ ಗರ್ಭಧಾರಣೆ ಮಾಡುವಂಥ ಪದ್ಧತಿಗೆ ನಿಯೋಗ ಪದ್ಧತಿ ಅಂತ. ಆವಾಗ ಕುಂತಿ ತಾನು ಉಪದೇಶ ಪಡೆದುಕೊಂಡಂತಹ ಮಂತ್ರಗಳಿಂದಾಗಿ ವಾಯುದೇವರನ್ನು ಮತ್ತು ಧರ್ಮರಾಜನನ್ನು, ಅಂದರೆ ಯಮಧರ್ಮನನ್ನು, ಇಂದ್ರನನ್ನು ಮತ್ತು ಮಾದ್ರಿ ಅಶ್ವಿದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು 5 ಜನ ಮಕ್ಕಳನ್ನು ಪಡಿತಾರೆ. ಅದಾದ ಮೇಲೆ ಪಾಂಡು ಮಹಾರಾಜ ಸತ್ತು ಹೋಗ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಸತ್ತು ಹೋದ ಮೇಲೆ ಏನಾಗುತ್ತೆ, ಅವರು ಮತ್ತೆ ಪುನಃ ಇಲ್ಲಿಗೆ ಬರ್ತಾರೆ, ಹಸ್ತಿನಾವತಿಗೆ ಬರ್ತಾರೆ. ಮತ್ತು ಅನೇಕ ವಿಚಾರಗಳೆಲ್ಲವೂ ಕೂಡ ಬರುತ್ತೆ. ಮುಂದೆ ಅದಾದ ಮೇಲೆ ಆ ದ್ರೌಪದಿ ದೇವಿ ಮದುವೆಯಾಗುತ್ತೆ. ದ್ರೌಪದಿ ದೇವಿ ಒಬ್ಬಳೇ ಕನ್ಯೆ, 5 ಜನರನ್ನು ಮದುವೆ ಆಗ್ತಾರೆ. ಮತ್ತು ಅದರಲ್ಲಿ ಹಿಂದೆ ಶಾಪ ಎಲ್ಲ ಕೂಡ ತುಂಬ ವಿಸ್ತಾರವಾಗಿದೆ. ಕೊನೆಗೆ ಅವಳಲ್ಲಿ ಒಟ್ಟು 5 ಜನ ಮಕ್ಕಳು ಹುಡ್ತಾರೆ. ಪ್ರತಿವಿಂಧ್ಯ, ಶ್ರುತಸೇನ, ಶತಕೀರ್ತಿ, ಶತಾನೇಕ, ಶ್ರುತಕೀರ್ತಿ ಅಂತ. ಅದಾದ ಮೇಲೆ ಯುಧಿಷ್ಠಿರ ಇನ್ನೊಬ್ಬಳನ್ನು ಮದುವೆಯಾಗಿದ್ದ, ಪೌರವಿ ಅಂತ, ದೇವಕಿ ಅಂತ ಮದುವೆಯಾಗಿದ್ದ. ಆ ದೇವಕಿಯಲ್ಲಿ ದೇವಕ ಅಂತ ಹುಡ್ತಾನೆ. ಮತ್ತು ಭೀಮಸೇನ ಮತ್ತು ಹಿಡಿಂಬಾದೇವಿ ಮದುವೆ ಆಗುತ್ತೆ. ಅದರಲ್ಲಿ ಘಟೋತ್ಕಜ ಮತ್ತು ಕಾಳಿಯನ ಮದುವೆ ಆಗುತ್ತಾನೆ. ಕಾಳಿಯಲ್ಲಿ ಶರ್ವಗತ. ಸಹದೇವನ ಹೆಂಡತಿ ಇನ್ನೊಬ್ಬಳ ಹೆಂಡತಿ ಪಾರ್ವತಿ ಅಂತ, ಅವಳಲ್ಲಿ ಸುಹೋತ್ರ ಅಂತ. ನಕುಲನ ಇನ್ನೊಬ್ಬ ಹೆಂಡತಿ ಕರೇಣುಮತಿ ಅಂತ, ಅವಳಲ್ಲಿ ನಿರಮಿತ್ರ. ಅರ್ಜುನನ ಇನ್ನೊಬ್ಬ ಹೆಂಡತಿ ಉಲೂಪಿ, ಅವಳಲ್ಲಿ ಇರಾವಂತ. ಇನ್ನೊಬ್ಬ ಹೆಂಡತಿ ಚಿತ್ರಾಂಗದೆ ಬಬ್ರುವಾಹನ, ಅವಳಲ್ಲಿ. ಇನ್ನೊಬ್ಬ ಹೆಂಡತಿ ಪ್ರಸಿದ್ಧವಾದ ಸುಭದ್ರೆ, ಅವಳಲ್ಲಿ ಅಭಿಮನ್ಯು. ಹೀಗೆ ಇಷ್ಟು ಜನ ಮಕ್ಕಳು ಹುಡ್ತಾರೆ. ಈ ಅಭಿಮನ್ಯುವಿನ ಹೆಂಡತಿ ಏನೇ ಉತ್ತರಾದೇವಿ, ಆ ಉತ್ತರಾದೇವಿಯ ಮಗನೇನೆ ಪರೀಕ್ಷಿತ ಅಂತ. ಇದನ್ನೆಲ್ಲ ಯಾರ ಮುಂದೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು?
ಪರೀಕ್ಷಿತ ಮಹಾರಾಜನವನಿಗೆ ಕತೆ ಹೇಳ್ತಾ ಇದ್ದಾರೆ. ಅವನಿಗೆ ಅವನ ವಂಶ ಕಥೆಯನ್ನು ಹೇಳಿ, ನೋಡಪ್ಪ, ಅಭಿಮನ್ಯು ಅಂತ ಅರ್ಜುನನ ಮಗ ಹುಟ್ಟಿದ, ಆ ಅರ್ಜುನನ ಮಗನಿಗೆ ಅಭಿಮನ್ಯುವಿಗೆ ಪರೀಕ್ಷಿತ ಅಂತ ಹುಟ್ಟಿದ, ಆ ಪರೀಕ್ಷಿತನ್ನೇ ನೀನು ಅಂತ ಹೇಳ್ತಾರೆ. ಅಂದರೆ ಇದೇನಾಗಿತ್ತು, ಭಾಗವತವಾಗಲಿ ಇಲ್ಲ ಪುರಾಣಗಳಾಗಲಿ ಮತ್ತು ಮಹಾಭಾರತ ಆಗಲಿ ಇದೆಲ್ಲವೂ ಕೂಡ ಆದ ಮೇಲೆ ಬರೆದದ್ದಲ್ಲ. ರಾಮಾಯಣ ಹೇಗೆ, ರಾಮಾಯಣ ಎಲ್ಲ ಕಥೆ ಮುಗಿದ ಮೇಲೆ ವಾಲ್ಮೀಕಿಗಳು ಬರೆದಿದ್ದು. ಆದರೆ ಮಹಾಭಾರತ ಭಾಗವತ ಹಾಗಲ್ಲ. ಮಹಾಭಾರತ ಭಾಗವತ ಆಗಿದ್ದಕ್ಕೆ ಮುಂಚೆಯೇ ವೇದವ್ಯಾಸರು ಹೀಗೀಗೆ ಆಗುತ್ತೆ ಅಂತ ಸ್ಪಷ್ಟವಾಗಿ ಬರೆದು ಇಟ್ಟುಬಿಟ್ಟಿದ್ರು. ಹಾಗಾಗಿಯೇ ಪರೀಕ್ಷಿತ ಮಹಾರಾಜ ಮುಂದೆ ಕೂತಿದ್ದಾನೆ. ಅವನ ಮುಂದೆ ಭಾಗವತ ಹೇಳ್ಬೇಕಾದ್ರೆ ಏನು ಮಾಡ್ತಿದ್ದಾರೆ, ಪರೀಕ್ಷಿತ ಮಹಾರಾಜ ಹುಟ್ಟಿದ ಅಂತ ಅವನ ಮುಂದೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಆಗಿದ್ರೆ ನಡೀತಾ ಇತ್ತು. ಮುಂದೆ ಪರೀಕ್ಷಿತ ಮಹಾರಾಜನ ಮಕ್ಕಳ ಕಥೆ ಅದನ್ನೆಲ್ಲ ಕೂಡ ಹೇಳಿಬಿಡ್ತಾರೆ, ಮೊಮ್ಮಕ್ಕಳ ಕಥೆ ಎಲ್ಲವೂ ಕೂಡ ಹೇಳಿಬಿಡ್ತಾರೆ. ಅವನಿಗೆ ಆಶ್ಚರ್ಯ ಆಗಿ ಹೋಗಿಬಿಡುತ್ತೆ. ಮುಂದೆ ಹೇಳ್ತಾರೆ, ನೋಡಪ್ಪ, ನೀನು ಪರೀಕ್ಷಿತ ಅಂತ, ನೀನು ಪಾಂಡವರ ಸಂತಾನ, ನಿನಗೆ 5 ಜನ ಮಕ್ಕಳು, ಜನಮೇಜಯ, ಶ್ರುತಸೇನ, ಭೀಮಸೇನ, ಉಗ್ರಸೇನ, ವೀರ್ಯವಾನ್ ಅಂತ. ಅವನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ನಾನು ಹುಟ್ಟುವುದಕ್ಕಿಂತ ಮುಂಚೆಯೇ ನನ್ನ ಹೆಸರು, ನನ್ನ ಮಕ್ಕಳ ಹೆಸರು, ನನ್ನ ಮೊಮ್ಮಕ್ಕಳ ಹೆಸರನ್ನ ವೇದವ್ಯಾಸ ಬರೆದು ಇಟ್ಟುಬಿಟ್ಟಿದ್ದಾರಲ್ಲ ಅಂತ. ಹೀಗೆ ಎಲ್ಲ ಆಗುತ್ತೆ. ಮತ್ತು ಮುಂದೆ ಎಲ್ಲವೂ ಕೂಡ ಹೇಳ್ಬಿಡ್ತಾರೆ, ಆ ಪರೀಕ್ಷಿತ ಮಹಾರಾಜ ಅಂತ ಬಂದ ನೋಡಪ್ಪ, ಆ ಪರೀಕ್ಷಿತ ಮಹಾರಾಜನಿಗೆ ಈ ರೀತಿಯಾದಂಥ ಶಾಪ ಬಂತು. ಆ ಶಾಪದಿಂದಾಗಿ ಅವನು ತಕ್ಷಕನಿಂದಾಗಿ ಕಡಿಸಿಕೊಂಡು ಸತ್ತು ಹೋಗಿಬಿಟ್ಟ. ತಾನು ಸತ್ತು ಹೋಗುವಂಥ ವಿಚಾರವನ್ನು ತಾನೇ ಮೊದಲು ಕೇಳಿಬಿಟ್ಟಿದ್ದ ಪರೀಕ್ಷಿತ ಮಹಾರಾಜ. ಅಷ್ಟು ಮಾತ್ರ ಅಲ್ಲ, ಕೊನೆಗೇನಾಯಿತು, ಅದರಿಂದಾಗಿ ಮಗನಾದಂಥ ಜನಮೇಜನಿ ಭಾರಿ ಸಿಟ್ಟು ಬಂತು. ಅವನು ಸರ್ಪಯಾಗವನ್ನು ಮಾಡಿದ. ಸರ್ಪಯಾಗವನ್ನು ಮಾಡಿದಾಗ ತಕ್ಷಕ ಬರಲಿ ಅಂತ ಮಂತ್ರವನ್ನು ಹೇಳಿದ. ತಕ್ಷಕ ಬರಲಿಲ್ಲ. ತಕ್ಷಕ ಇಲ್ಲಿದ್ದ ಇಂದ್ರನ ಸಿಂಹಾಸನಕ್ಕೆ ಸುತ್ತುಕೊಂಡು ಬಿಟ್ಟಿದ್ದ. ಆವಾಗ ಪುರೋಹಿತರು ಮಂತ್ರವನ್ನು ಹೇಳ್ತಾ ಇದ್ದಾರೆ, ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ. ಇಂದ್ರನ ಸಹಿತವಾಗಿ ತಕ್ಷಕ ಬಂದು ಬೀಳಿ ಅಂತ ಮಂತ್ರವನ್ನು ಹೇಳ್ತಾರೆ. ಕೊನೆಗೆ ಬರ್ತಾ ಇದ್ದಾನೆ. ಆವಾಗ ಒಬ್ಬ ಬ್ರಾಹ್ಮಣ ಬಂದ, ಆಸ್ತಿಕ ಅಂತ, ಅವನು ಬಂದು ಯಜ್ಞ ನಿಲ್ಲಿಸಿದ ಅಂತ ಹೇಳಿದಾಗ ಪರೀಕ್ಷಿತ ಮಹಾರಾಜನಿಗೆ ದಿಗ್ಭ್ರಮೆಯಾಗಿ ಹೋಗಿಬಿಡುತ್ತೆ. ಏನಿದು ಅಂತ. ನನ್ನ ಕಥೆ, ನನ್ನ ಮಕ್ಕಳ ಕಥೆ, ನನ್ನ ಮೊಮ್ಮಕ್ಕಳ ಕಥೆ, ನನ್ನ ಮಗ ಮಾಡುವಂಥ ಯಾಗದ ಕಥೆ ಎಲ್ಲವೂ ಕೂಡ ಇಲ್ಲಿ ಬಂದುಬಿಟ್ಟಿದ್ದೀರಾ ಅಂತ ನನಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಕೊನೆಗೆ ಎಲ್ಲವನ್ನು ಕೂಡ ತಿಳಿಸ್ತಾನೆ. ಕೊನೆಗೆ ಇಷ್ಟೆಲ್ಲ ಕಥೆಯನ್ನು ಹೇಳಿ ಮುಂದೆ ಈ ವಂಶದಲ್ಲಿ ಶತಾನೀಕ ಅಂತ ಬರ್ತಾನೆ. ಅದಾದ ಮೇಲೆ ನೇಮಿ ಅಂತ ಬರ್ತಾನೆ. ಹೀಗೆ ಅನೇಕ ರಾಜ ಮಹಾರಾಜರು ಈ ವಂಶದಲ್ಲಿ ಬಂದು ಕೊನೆಗೆ ಕ್ಷೇಮಕ ಎನ್ನುವಂಥ ಒಬ್ಬ ರಾಜ ಬರ್ತಾನೆ. ಆ ಕ್ಷೇಮಕ ರಾಜನಿಗೆ ಈ ಒಂದು ಕುರುವಂಶ ಮುಗಿದು ಹೋಗುತ್ತೆ. ಅವನಿಗೆ ಸಂತಾನ ಆಗೋದಿಲ್ಲ. ಹೀಗೆ ಕ್ಷೇಮಕ ರಾಜ ಅವನು ಕುರುವಂಶದಲ್ಲಿ ಬಂದಂತಹ ಕೊನೆಯ ರಾಜ ಎಂಬುದಾಗಿ ತಿಳಿಸ್ತಾನೆ. ಇಷ್ಟಾದ ಮೇಲೆ ಮತ್ತೆ ಬೇರೆ ಕಥೆ ಹೇಳಿ ಶುರು ಮಾಡ್ತಾರೆ. ಯಯಾತಿ ರಾಜನಿಗೆ 5 ಜನ ಮಕ್ಕಳು. ಅವರಲ್ಲಿ ಒಬ್ಬನ ಕಥೆ ಇಲ್ಲಿ ಹೇಳಿದ್ದು, ಪುರುವಿನ ಕಥೆ ಮಾತ್ರ ಹೇಳಿದ್ದು. ಅವನಿಗೆ ಇನ್ನೊಬ್ಬ ಮಗ ಇದ್ದ, ಅನು ಅಂತ ಒಬ್ಬ ಮಗ ಇದ್ದ. ಆ ಅನುವಿನ ಮಗನಾಗಿ ಬಲಿರಾಜ ಅಂತ ಬಂದ. ಬಲಿರಾಜನಿಗೆ ಒಟ್ಟು 6 ಜನ ಮಕ್ಕಳು. ಅಂಗ, ವಂಗ, ಕಲಿಂಗ, ಸುಂಹ, ಪುಂಡ್ರ, ಆಂಧ್ರ ಅಂತ 6 ಜನ ಮಕ್ಕಳು. ಅದಾದ ಮೇಲೆ ಅಧಿರಥ ಅಂತ ಬಂದ. ಆಮೇಲೆ ತುರ್ವಸು ಅಂತ ಇನ್ನೊಬ್ಬ ಮಗ ಇದ್ದ ಯಯಾತಿ ಮಹಾರಾಜನಿಗೆ. ಅವನಿಗೆ ಇನ್ನೊಬ್ಬ ದುಷ್ಯಂತ ಹುಟ್ಟಿದ. ಅಂದರೆ ಹಿಂದೆ ಕಳೆದಂಥ ದುಷ್ಯಂತ ಬೇರೆ, ಈ ದುಷ್ಯಂತ ಬೇರೆ. ಅವರು ಮಕ್ಕಳಾಗಿ ಹುಡ್ತಾರೆ. ಆಮೇಲೆ ಜಯಧ್ವಜ ಅಂತ ಬಂದ, ತಾಲಜಂಘ ಅಂತ ಬಂದ. ಹೀಗೆ ಒಟ್ಟಿನಲ್ಲಿ ಅನೇಕ ರಾಜ ಮಹಾರಾಜಗಳು ಆ ಒಂದು ವಂಶದಲ್ಲಿ ಬರ್ತಾರೆ. ಇಷ್ಟು ಹೇಳಿ ಕೊನೆಗೆ ನವಮಸ್ಕಂದದಲ್ಲಿ ಕೊನೆಯಲ್ಲಿ ಬರುವಂತಹ ಅಧ್ಯಾಯ 21ನೇ ಅಧ್ಯಾಯ. 21ನೇ ಅಧ್ಯಾಯದಲ್ಲಿ ಸಾತ್ವತ ಅಂತ ಒಬ್ಬ ರಾಜ ಬರ್ತಾನೆ. ಆ ವಂಶದಲ್ಲಿ ಮುಂದೆ ಅನೇಕ ರಾಜ ಮಹಾರಾಜರು ಕೂಡ ಬಂದು ಕೊನೆಗೆ ದೇವಕ ಎನ್ನುವಂತಹ ಮಗನು ಬರ್ತಾನೆ. ಮತ್ತು ಇನ್ನೊಂದು ಕಡೆ ಆ ವಂಶದಲ್ಲಿ ಸಾತ್ವತ, ಅಂಧಕ, ದುಂದುಭಿ ಅಂತೆಲ್ಲ ಬರ್ತಾರೆ. ಆಮೇಲೆ ಪೃಥಾ ರಾಜದೇವಿ ಅಂತ ಬರ್ತಾರೆ. ಕೊನೆಗೆ ಈ ಪೃಥಾಳೇನೆ ಯಾರು, ಕುಂತಿ ಅಂತ, ಕುಂತಿ ಅವತಾರ ಆಗುತ್ತೆ. ಅದಾದ ಮೇಲೆ ಶ್ರುತಕೀರ್ತಿ ಅಂತ ಬರ್ತಾರೆ, ದೃಷ್ಟಕೀರ್ತಿ ಅಂತ ಬರ್ತಾನೆ, ರಾಜಾದಿದೇವ ಅಂತ. ಹೀಗೆ ಅನೇಕ ವಿಸ್ತಾರವಾದಂಥ ವಂಶವನ್ನು ಹೇಳ್ತಾ ಹೋಗ್ತಾರೆ. ಆ ವಿಸ್ತಾರವಾದ ವಂಶವನ್ನು ಹೇಳಿ ಕೊನೆಗೆ ಹೇಳ್ತಾರೆ, ಆ ವಂಶದಲ್ಲಿ ವಸುದೇವ ಅಂತ ಬಂದ. ಆ ವಸುದೇವ ದೇವಕಿಯನ ಮದುವೆಯಾದ. ಆ ವಸುದೇವ ಮತ್ತು ದೇವಕಿಯ ಗರ್ಭದಲ್ಲಿ ಹುಟ್ಟಿದಂಥವನೇ ಶ್ರೀಕೃಷ್ಣ ಪರಮಾತ್ಮ ಎಂಬುದಾಗಿ ಹೇಳಿ, ಆ ಶ್ರೀಕೃಷ್ಣ ಪರಮಾತ್ಮ ತಾನು ಅನೇಕ ರೀತಿಯಾದಂಥ ಲೀಲೆಗಳನ್ನು ತಾನು ಬಾಲ್ಯದಲ್ಲಿ ತೋರಿಸ್ತಾ ಇದ್ದಾನೆ. ಹೀಗೆ ಅನೇಕ ರೀತಿಯಾದಂಥ ಲೀಲೆಗಳನ್ನು ತೋರಿಸಿ ಅವನೇ ಮಾಡಿದ. ಕೊನೆಗೆ ಪರಂಧಾಮಕ್ಕೆ ಹೋದ ಅಂತ ಹೇಳಿಬಿಡ್ತಾರೆ. ಇಷ್ಟು ಹೇಳಿದಾಗ ಪರೀಕ್ಷಿತ ಮಹಾರಾಜರಿಗೆ ಸ್ವಲ್ಪ ಏನೋ ಬೇಸರ ಅಂತ ಅನಿಸುತ್ತೆ. ಶುಕಾಚಾರ್ಯ ಯಾಕೆ ಹೀಗೆ ಮಾಡಿದರು ಅಂತ. ಯಾಕೆಂದರೆ ಅನೇಕ ರಾಜ ಮಹಾರಾಜರುಗಳ ಕಥೆಯನ್ನೆಲ್ಲ ವಿಸ್ತಾರವಾಗಿ ಹೇಳಿದರು. ಆದರೆ ಕೃಷ್ಣಾವತಾರ ಕಥೆ ಸಂಕ್ಷಿಪ್ತವಾಗಿ ಹೇಳಿಬಿಟ್ರು. ಕೃಷ್ಣಾವತಾರ ಕಥೆ ನವಮಸ್ಕಂದದಲ್ಲಿ ಬರುತ್ತೆ. ಎಷ್ಟು? ಬರೀ 8 ಶ್ಲೋಕ ಅಲ್ಲ. ನನಗೆ
ನರಸಿಂಹದೇವರ ಕಥೆಯನ್ನು ಹೇಳಿದಿರಿ, ವರಾಹದೇವರ ಕಥೆ ಹೇಳಿದ್ರಿ, ಎಲ್ಲ ಕಥೆಯನ್ನು ಹೇಳಿಬಿಟ್ರಿ. ಆದರೆ ಅವಶ್ಯವಾಗಿ ನಾನು ಕೇಳಲೇಬೇಕಾದ ಕಥೆ ನೀವು ಹೇಳಲೇ ಇಲ್ಲಲ್ಲ ಅಂತ. ಯಾಕೆ? ನಾನು ಬದುಕಿದ್ದು ಯಾವುದರಿಂದಾಗಿ? ಪರಮಾತ್ಮ ಅನುಗ್ರಹದಿಂದಾಗಿ. ದ್ರೋಣೇಸ್ತ್ರ ವಿಪೃಷ್ಟ ಮಿದಂ ಮದಂಗಂ ಅಂತ ನಾನು ನಾನು ಗರ್ಭದಲ್ಲಿ ಇದ್ದಾಗಲೇ ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡಿದ ಪರಮಾತ್ಮ. ಹೊಟ್ಟೆಯಿಂದಾಗಿ ಹೊರಗಡೆ ಬಂದು ಮತ್ತೆ ರಕ್ಷಣೆ ಮಾಡಿದ. ಹೀಗೆ ನನ್ನನ್ನು ಒಂದಲ್ಲ ಎರಡಲ್ಲ ಅನೇಕ ಬಾರಿ ರಕ್ಷಣೆ ಮಾಡಿದಂಥವನು ಪರಮಾತ್ಮ. ನನ್ನ ಪಿತಾಮಹರನ್ನು ಪಾಂಡವರನ್ನು ರಕ್ಷಣೆ ಮಾಡಿದ್ದು ಪರಮಾತ್ಮ. ಹೀಗೆ ಒಟ್ಟಿನಲ್ಲಿ ಇವತ್ತು ಪಾಂಡವರ ವಂಶ ಅಂತ ಏನಿದೆ ಅದೆಲ್ಲ ಕೂಡ ಬದುಕಿದ್ದು ಯಾರಿಂದಾಗಿ? ಪರಮಾತ್ಮ ಅನುಗ್ರಹದಿಂದಾಗಿ. ಅಂತಹ ಪರಮಾತ್ಮ ಕಥೆ ನೀವು ಹೇಳಲೇ ಇಲ್ಲಲ್ಲ ಅಂತ ಕೇಳ್ತಾನೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಮತ್ತೆ ಶುಕಾಚಾರ್ಯ ಹೇಳ್ತಾರೆ, ಅವಶ್ಯವಾಗಿ ನಾನು ನಿನಗೆ ಮಾಡ್ತೇನೆ ಪರಮಾತ್ಮ ಕಥೆಯನ್ನು ಅತ್ಯಂತ ವಿಸ್ತಾರವಾಗಿ. ಇಲ್ಲಿ ಎಷ್ಟು ವಿಸ್ತಾರ ಅಂದರೆ, ಇಲ್ಲಿಯವರೆಗೆ ಯಾವ್ಯಾವ ದೇವರ ಕಥೆಯನ್ನು ಹೇಳಿದ್ದೀನಲ್ಲ ಆ ಎಲ್ಲ ಪರಮಾತ್ಮನ ಅವತಾರ ಕಥೆಗಳಿಗಿಂತ ಹೆಚ್ಚು ವಿಸ್ತಾರವಾಗಿ ನಾನು ನಿನಗೆ ಮಾಡ್ತೇನೆ ಕೃಷ್ಣನ ಕಥೆ ಹೇಳಿಕ್ಕೆ ಶುರು ಮಾಡ್ತೇನೆ ಅಂತ. ಆ ದಶಮಸ್ಕಂದ ಪೂರ್ತಿಯಾಗಿ ಎಲ್ಲ ಸ್ಕಂದಗಳಿಗಿಂತಲೂ ಕೂಡ ಅತ್ಯಂತ ದೊಡ್ಡ ಸ್ಕಂದ ಅದು ದಶಮಸ್ಕಂದ. ಹಾಗಾಗಿ ಅದರಲ್ಲಿ 2 ವಿಭಾಗ ಮಾಡಿದ್ದಾರೆ, ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ 2 ವಿಭಾಗಗಳನ್ನು ಮಾಡಿ ಅತ್ಯಂತ ವಿಸ್ತಾರವಾಗಿ ಶುಕಾಚಾರ್ಯರು ಅತ್ಯಂತ ಹೃದಯಂಗಮವಾಗಿ ವಿಸ್ತಾರವಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಅತ್ಯದ್ಭುತವಾದಂಥ ಚರಿತ್ರೆಯನ್ನು ಆ ಒಂದು ಪರೀಕ್ಷಿತ್ ಮಹಾರಾಜನ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಷ್ಟು ಹೇಳಿದಾಗ ಪರೀಕ್ಷಿತ್ ಮಹಾರಾಜ ಭಾರಿ ಸಂತೋಷ ಆಗಿಬಿಡ್ತು ಅಂತೆ. ಯಾಕೆಂದರೆ ಅವನು ಕಾಯ್ತಾ ಇದ್ದ ಅಂತೆ, ಕೃಷ್ಣನ ಕಥೆ ಯಾವಾಗ ಶುರುವಾಗುತ್ತೆ ಕಾಯ್ತಾ ಇದ್ದ. ಆದರೆ ಯಾವಾಗ ಶುಕಾಚಾರ್ಯ ಸ್ವಲ್ಪ ಹೇಳಿಬಿಟ್ರಲ್ಲ ಅವ್ರು ತುಂಬ ಬೇಸರ ಆಯಿತು. ಮತ್ತೆ ಪೂರ್ತಿಯಾಗಿ ನಾನು ವಿಸ್ತಾರವಾಗಿ ಹೇಳ್ತೆ ಅಂತ ಹೇಳಿದಾಗ ಅವರಿಗೆ ಭಾರಿ ಸಂತೋಷ ಆಗುತ್ತೆ. ಮತ್ತೆ ಅವನು ಅತ್ಯಂತ ಶ್ರದ್ಧೆಯಿಂದಾಗಿ ಆ ಪರಮಾತ್ಮನ ಕೃಷ್ಣಾವತಾರದ ಕಥೆಯನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ. ಅಂತಹ ಪರಮಾತ್ಮನ ಅತ್ಯದ್ಭುತವಾದಂತಹ ಕೃಷ್ಣಾವತಾರದ ಪ್ರವಚನ ಇವತ್ತು ಸಾಯಂಕಾಲದಿಂದಾಗಿ ಪ್ರಸಿದ್ಧ ವಿದ್ವಾಂಸರಾದಂಥ ಸತ್ಯಮೂರ್ತಿ ಆಚಾರ್ಯರಿಂದಾಗಿ ಪ್ರಾರಂಭ ಆಗುತ್ತೆ. 3 ದಿವಸಗಳ ಕಾಲ ಇರುತ್ತೆ. ಅದು ಪೂರ್ವಾರ್ಧದ ಪ್ರವಚನ. ನಂತರ 500 ಮತ್ಸೂದನಾಚಾರ್ಯರಿಂದಾಗಿ 2 ದಿವಸಗಳ ಕಾಲ ಉತ್ತರಾರ್ಧದ ಪ್ರವಚನ ಎಂಬುದು ಪ್ರಾರಂಭ ಆಗುತ್ತೆ. ನಾವೆಲ್ಲರೂ ಕೂಡ ಆ ಒಂದು ಚರಿತ್ರೆಯನ್ನು ಕೂಡ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ, ಈ ಒಂದು ನವಮಸ್ಕಂದದ ಚಿಂತನೆ ಪ್ರಾರಂಭದಲ್ಲಿಯೇ ಹೇಳಿದಂತೆ ನವಮಸ್ಕಂದದಲ್ಲಿ ಬರುವಂಥ ರಾಜರ ಕಥೆ ಅದು ಸಾವಿರಾರು ಹೆಸರಿದ್ದಾವೆ. ಅಷ್ಟೊಂದು ಕೇಳಿದ್ರು ಕೂಡ ಸಾಕಿನಾಗುತ್ತೆ, ಅದರಿಂದ ಪುಣ್ಯ ಬರುತ್ತೆ ಅಂತ. ಹೇಗೆಂದರೆ ನಮಗೆ ಪ್ರಸಿದ್ಧವಾದಂಥ ಮಂಗಳಾಷ್ಟಕ ಇದೆ. ಮಂಗಳಾಷ್ಟಕದಲ್ಲಿ ಕಥೆ ಹೆಸರನ್ನು ಹೇಳ್ತಾರೆ. ಮಾಂಧಾತ ನಹುಶೋಂಬರಿ ಸಗರು ರಾಜ ಪ್ರತುರ್ಹೈಹಯ ಶ್ರೀಮಾನ್ ಧರ್ಮಸು ನಲೋ ದಶರಥೋ ರಾಮೋ ಯಯಾತಿರ್ ಯದುಹು ಅಂತ ಅಲ್ಲಿ ಹೇಳೋದೇನು? ಬರೀ ರಾಜರ ಹೆಸರು. ಅಷ್ಟು ಕೇಳಿದ್ರು ಸಾಕು ಏನಾಗುತ್ತೆ, ಅದಕ್ಕೆ ನಮಗೆ ಮಂಗಳ ಆಗುತ್ತೆ ಅಂತ. ಅದು ಮದುವೆಯಾಗಲಿ, ಗೃಹ ಪ್ರವೇಶ ಆಗಲಿ, ಮದುವೆ ಉಪನಯನ ಆಗಲಿ, ಎಲ್ಲದರಲ್ಲೂ ಕೂಡ ಆ ಚಕ್ರವರ್ತಿಗಳ ಸ್ಮರಣೆಯನ್ನು ಮಾಡಿ ಅಕ್ಷತೆಯನ್ನು ಬ್ರಾಹ್ಮಣರು ಹಾಕ್ತಾರೆ. ಹಾಗಾಗಿ ಆ ಚಕ್ರವರ್ತಿಗಳ ಹೆಸರು ಕೇಳಿದರೆ ಸಾಕು, ಅದು ನಮಗೆ ಎಲ್ಲ ರೀತಿಯಾದಂತಹ ಪಾಪಗಳನ್ನು ಪರಿಹಾರವನ್ನು ಮಾಡಿ ಒಳ್ಳೆಯ ಮಂಗಳವನ್ನು ಮತ್ತು ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿ ಇರಬಾರ್ದು ಅಂತ ತಿಳಿಸಿಕೊಡುವಂತಹ ಸ್ಕಂದ ಅದು ನವಮಸ್ಕಂದ. ನವಮಸ್ಕಂದಲ್ಲಿ ಅನೇಕ ರಾಜರ ಚರಿತ್ರೆ ಬರುತ್ತೆ. ಕೆಲವರು ದುಷ್ಟ ರಾಜರು, ಇವೇನ ಎಲ್ಲ ದುಷ್ಟ ರಾಜರು, ಇನ್ನು ಕೆಲವರು ಪರಮ ಸಾತ್ವಿಕರಾದಂತಹ ರಾಜರು. ಹಾಗಾಗಿ ಮನುಷ್ಯನಾದಂಥವನು ಯಾವ ರೀತಿಯಾಗಿ ಇರಬೇಕು ಅಂತ ಕೂಡ ಅದಕ್ಕೆ ನಮಗೆ ನವಮಸ್ಕಂದ ಬೇಕು, ಯಾವ ರೀತಿ ಇರಬಾರ್ದು ಅಂತ ಕೂಡ ಅದಕ್ಕೆ ನವಮಸ್ಕಂದ ಬೇಕು. ಹೀಗೆ ನವಮಸ್ಕಂದಲ್ಲಿ ಅನೇಕ ರಾಜರ್ಷಿಗಳ, ಬ್ರಹ್ಮರ್ಷಿಗಳ, ಚಕ್ರವರ್ತಿಗಳ ಕಥೆಯನ್ನು ಹೇಳಿ ನಮಗೆ ಮುಂದೆ ದಶಮಸ್ಕಂದದಲ್ಲಿ ಪರಮಾತ್ಮನ ಕೃಷ್ಣಾವತಾರದ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂತಹ ದಶಮಸ್ಕಂದ ಚಿಂತನೆಯನ್ನು ಮತ್ತೆ ನಾವು ಮುಂದೆ ಶ್ರವಣ ಮಾಡೋಣ ಎಂಬುದಾಗಿ ಹೇಳ್ತಾ, ಈ ನವಮಸ್ಕಂದದ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.